सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कारूपेण मच्चित्तं पङ्कीकृतमभूत्यया किङ्करीयस्य सामाया शङ्कराचार्यमाश्रये। प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे। श्री सच्चिदानंद शिवाभिनव्यं नृसिंहभारत्यपिदान् यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानव शम्भुरूपान्। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारतीं विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीं नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानिधीं। नमः श्रीशङ्करानन्दगुरुपादाम्बुजन्मने सविलासमहामोहग्राहग्रासैककर्मणे तत्पादाम्बुरुहद्वन्द्वसेवानिर्मलचेतसां सुखबोधाय तत्त्वस्य विवेकोऽयं विधीयते। ಅನುಭೂತಿ ಪ್ರಕಾಶ ಇದರಲ್ಲಿ ಬೃಹದಾರಣ್ಯಕ ಉಪನಿಷತ್ ಅಂತ ಒಂದಿದೆ. ಅದು ಬೃಹತ್ ಅಂತ ಅದ್ರ ಹೆಸರೇ ಒಂದಿದೆ. ಅದರಲ್ಲಿ ಬೃಹತ್ ತುಂಬಾ ದೊಡ್ಡದು ಅಂತ, ಹಾಗಾಗಿ ಬೃಹದಾರಣ್ಯಕ ಅಂತ ಅದರಿಂದಾನೇ ಒಂದೆರಡು ಭಾಗ ತಗೊಂಡು ಇವರು ಒಂದು ಮಾಡಿದ್ದಾರೆ, ಒಂದು ಸಂಗ್ರಹ ಮಾಡಿದ್ದಾರೆ ಯಾರು ನಮ್ಮ ವಿದ್ಯಾರಣ್ಯರು. ಅದರಲ್ಲಿ ಒಂದು ತುಂಬಾ ವಿಶೇಷವಾದ ಒಂದು ವಿಷಯ ಏನ್ ಬರುತ್ತೆ ಅಂತ ಹೇಳಿದ್ರೆ, ಆ ಬೃಹದಾರಣ್ಯಕ ಉಪನಿಷತ್ತಿನಲ್ಲೇನೆ ಅವಿದ್ಯಾಸೂತ್ರ ಮತ್ತು ವಿದ್ಯಾಸೂತ್ರ ಅಂತ ಎರಡು ಬರುತ್ತೆ. ಅವಿದ್ಯಾಸೂತ್ರ ಅಂದ್ರೆ ಏನು ಅಂದ್ರೆ ಬಂಧನ ಹೇಗಿದೆ ಅಂತ ತೋರಿಸೋದು, ವಿದ್ಯಾಸೂತ್ರ ಅನ್ನೋದು ಬಂಧ ಹೇಗೆ ಹೋಗೋದು ಅಂತ ತೋರಿಸೋದು. ಹಾಗಾಗಿ ಎರಡು ಅದರಲ್ಲೇ ಬರುತ್ತೆ. ಅದಕ್ಕೆ ನಾವು ಅಧ್ಯಾರೋಪ ಮತ್ತು ಅಪವಾದ ಅಂತ ನಾವು ಯಾವ್ದನ್ನ ಹೇಳ್ತೀವೋ ಅದನ್ನೇ ಉಪನಿಷತ್ತು ಏನ್ ಮಾಡುತ್ತೆ, ಅವಿದ್ಯೆ ಅನ್ನೋದು ಏನು, ಹೇಗೆ ಬಂಧ ಅನ್ನೋದು ಏನು ಅಂತ ಹೇಳಿ ತೋರಿಸುತ್ತೆ. ಆಮೇಲೆ ಅದಕ್ಕೆ ನಿವೃತ್ತಿ ಏನು ಅಂತ ಅದೇ ಹೇಳುತ್ತೆ. ಹಾಗಾಗಿ ಅಧ್ಯಾರೋಪ ಅಪವಾದ ಅನ್ನೋದು ನಮಗೆ ಉಪನಿಷತ್ತಲ್ಲೇ ರೂಢ ಮೂಲವಾಗಿದೆ. ಅದು ಆ ಶಬ್ದ ಉಪಯೋಗಿಸಿಲ್ಲ ಅಷ್ಟೇ ಹೊರತು ವಿಷಯ ಅದೇನೆ. ಸೊ ಇದರಲ್ಲಿ ನಾವು ಕೆಲವು ಭಾಗ ನೋಡ್ತಾ ಬಂದ್ವಿ. ಅದರಲ್ಲಿ ಇವಾಗ ಏನ್ ಮಾಡ್ತಾರೆ ಅಂದ್ರೆ, ಈ ಜೀವ ಅನ್ನೋನಲ್ಲಿ ಶರೀರ ಅಂತ ಒಂದು ಭಾಗ ಇದೆ, ಆಮೇಲೆ ಮನಸ್ಸು ಇಂದ್ರಿಯಗಳು ಇವುಗಳೆಲ್ಲ ಇದೆ. ಇದು ಬಿಟ್ಟು ಆತ್ಮ ಅಂತ ಒಂದು ಚೈತನ್ಯನೂ ಇದೆ. ಹಾಗಾಗಿ ಜೀವ ಅನ್ನೋದು ಎರಡು ವಿಷಯಗಳು ಸೇರ್ಕೊಂಡಿರೋದು, ಒಂದು ಚೈತನ್ಯ, ಒಂದು ಜಡ. ಸೊ ಚಿತ್ ಮತ್ತು ಅಚಿತ್ ಅಂದ್ರೆ ಜಡ, ಎರಡು ಬೆರಕೆ ಆಗಿರೋದೇ ಜೀವ ಅಂತ ಹೇಳೋದು. ಹಾಗಾಗಿ ಆ ಬೆರಕೆ ಅನ್ನೋದು ಹೊಟ್ಟೋಯ್ತು ಅಂದ್ರೆ ಜೀವ ಅಂತ ಬಂದ್ಮೇಲೆ ಸಂಸಾರ ಅಂತ ಬಂದೇ ಬರುತ್ತೆ. ಸೊ ಇದರಿಂದ ಬಿಡುಗಡೆ ಏನು ಅಂತ ಕೇಳಿದ್ರೆ, ಆ ಬೆರಕೆ ಆಗಿರೋ ಒಂದು ಜಡ ಅಂಶ ಇದೆಯಲ್ಲ ಅದನ್ನ ನಾನು ಅಲ್ಲ ಅಂತ ಅದನ್ನ ಅಲ್ಲಗಳೆದು ನಾನು ಕೇವಲ ಚೈತನ್ಯ ಅಂಶ ಅಂತ ನಾವು ನಮ್ಮನ್ನ ತಿಳ್ಕೊಳ್ಳೋದು. ಇದೇ ಇರೋ ವಿಷಯ. ಭಗವದ್ಗೀತೆಯಲ್ಲೂ ಇದೇ ವಿಷಯ ಬಂದಿರೋದು, 13ನೇ ಅಧ್ಯಾಯ ಇದಕ್ಕಾಗಿ ಬಂದಿರೋದು. ಹಾಗಾಗಿ ಈ ಜಡ ಮತ್ತು ಚೈತನ್ಯ ಅಂತ ಒಂದಿದೆಯಲ್ಲ ಅದನ್ನ ಬಿಡಿಸ್ಕೊಳ್ಳೋದು ಹೇಗೆ ಅಂತ, ಯಾಕಂದ್ರೆ ಅದೇ ದೊಡ್ಡ ಚಾಲೆಂಜ್. ನಮಗೆ ಗೊತ್ತಿಲ್ಲದೇನೆ ನಮ್ಮ ಒಂದು ಅಜ್ಞಾನದಿಂದ, ನಮ್ಮ ಅಜ್ಞಾನ ಅಂತ ಹೇಳೋದಕ್ಕಿಂತ ಯಾವುದೋ ಒಂದು ಅಜ್ಞಾನದಿಂದ ಗೊತ್ತಿಲ್ಲದೇನೆ ಏನಾಗಿದೆ, ಈ ಚೈತನ್ಯ ಮತ್ತು ಜಡ ಒಂದು ಬೆರಕೆ ಆಗೋಗ್ಬಿಟ್ಟಿದೆ. ಯಾವಾಗಲೂ ಯಾವುದೋ ಒಂದು ಅನಾದಿ ಕಾಲದಲ್ಲಿ ಆಗೋಗ್ಬಿಟ್ಟಿದೆ. ಅದು ಹಾಗೆ ಕಂಟಿನ್ಯೂ ಆಗ್ತಾನೆ ಬರ್ತಾ ಇದೆ. ಹಾಗಾಗಿ ಇವಾಗ ನಮ್ವರೆಗೂ ಬಂದಿದೆ ಅದು. ಇವಾಗ ನಮ್ಗೆ ಏನಾಗಿದೆ ಅಂದ್ರೆ, ಒಂದು ಅದೃಷ್ಟವಶಾತ್ ಒಂದು ಅವಕಾಶ ಸಿಕ್ಕಿದೆ ಈ ಒಂದು ಇದನ್ನ ಇವಾಗ ಬಿಡಿಸ್ಕೊಳಕ್ ಆಗುತ್ತೆ ಅಂತ. ಅದಕ್ಕೆ ಕೇನೋಪನಿಷತ್ ಹೇಳುತ್ತೆ, ಇಹಚೇದ್ ಅವೇದೀನ್ ಮಹತಿ ವಿಚಷ್ಟಿಹಿ ಅಂತ. ಅಂದ್ರೆ ಒಂದ್ ವೇಳೆ ಇಲ್ಲಿ ನೀನ್ ತಿಳ್ಕೊಳ್ದೆ ಹೋದ್ರೆ ತುಂಬಾ ದೊಡ್ಡ ನಷ್ಟ ನಿನ್ಗೆ ಅಂತ ಹೇಳುತ್ತೆ. ಅದು ಇಲ್ಲಿ ತಿಳ್ಕೊಂಡ್ಬಿಟ್ಟ ಅಂತ ಹೇಳಿದ್ರೆ ನಿನ್ಗೆ ದೊಡ್ಡ ಒಂದು ಪ್ರಯೋಜನ ಆಗುತ್ತೆ ನಿನ್ಗೆ. ಇಲ್ಲಿ ಅಂತ ಹೇಳಿದ್ರೆ ಏನು, ಈ ಮನುಷ್ಯ ಶರೀರ ಸಿಕ್ಕಿರುವಾಗ ನಾವು ಇದನ್ನ ಮಾಡ್ಕೊಳಕ್ ಆಗುತ್ತೆ. ಅದನ್ನ ಈ ಒಂದು ಅವಕಾಶ ಬಿಟ್ಬಿಟ್ಟೆ ಅಂತ ಹೇಳಿದ್ರೆ ತುಂಬಾ ದೊಡ್ಡ ನಿನ್ಗೆ ಒಂದು ನಷ್ಟ ನೀನೇ ಮಾಡ್ಕೊಳ್ತಾ ಇದೆಯಾ ಅಂತ ಅದು ಎಚ್ಚರಿಸುತ್ತೆ. ಸೊ ಇದನ್ನ ಇಲ್ಲಿ ಅವರು ಈ ಶರೀರದಲ್ಲಿ ನಮ್ಗೆ ಯಾವ ಒಂದು ಅಂದ್ರೆ ಈ ಒಂದು ಚಿತ್ ಮತ್ತು ಅಚಿತ್ ಅಂತ ಒಂದಿದೆಯಲ್ಲ, ಇದರಲ್ಲಿ ಯಾವ ಭಾಗ ನಾವಲ್ಲ, ಯಾವ ಭಾಗ ನಾವು ಅಂತ ವಿಷಯವನ್ನ ಇವರು ತುಂಬಾ ಸ್ವಾರಸ್ಯವಾಗಿ ನಮ್ಮ ವಿದ್ಯಾರಣ್ಯರು ತಿಳಿಸ್ತಾರೆ. ಆ ಭಾಗವೇ ನಾವ್ ಇವತ್ತು ನೋಡ್ಬೇಕಾಗಿರೋದು. ಸೊ ಇದರಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಈ ಜೀವ ಅಂತ ಯಾವ್ದಿದೆಯೋ, ಆ ಜೀವ ಅಂತ ಯಾವ್ದು ನಮ್ಗೆ ಹೇಳ್ತೀವೋ ಸಾಮಾನ್ಯವಾಗಿ ಒಬ್ಬೊಬ್ಬರನ್ನು ತೋರಿಸಿ ಒಂದು ಜೀವ ಒಂದು ಅಂತ ಹೇಳ್ತೀವಿ. ಅವ್ರ ಹೆಸರು ಗೊತ್ತಿಲ್ಲ ಆದ್ರೂ ಕೂಡ ಎಲ್ಲರಿಗೂ ಕೂಡ ನಮ್ಗೆ ಗೊತ್ತು, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಮನುಷ್ಯ ಎಲ್ಲರೂ ಕೂಡ ಜೀವರು ಅಂತ ನಮ್ಗೆ ಗೊತ್ತಿದೆ. ಸೊ ಆ ಜೀವ ಅನ್ನೋನು ಸಂಪೂರ್ಣವಾಗಿ ಅವನು ಆತ್ಮ ಅಲ್ಲ ಅಂತ. ಯಾಕಂದ್ರೆ ನಾನು ಇವಾಗ ಹೇಳಿದ ರೀತಿಯಲ್ಲಿ ಆತ್ಮ ಅಂತ ಒಂದು ಭಾಗ, ಅನಾತ್ಮ ಅಂತ ಒಂದು ಭಾಗ, ಇದೆರಡು ಸೇರ್ಕೊಂಡಿರೋದೇ ಜೀವ ಅಂತ ಆಗುತ್ತೆ. ಅವಾಗ ಈ ಜೀವ ಅನ್ನೋ ಒಂದು ವಾಸ್ತವಾದ ಸ್ವರೂಪ ಏನು ಅಂತ ಕೇಳಿದ್ರೆ, ನೋಡಿ ಅನಾತ್ಮ ಅಂತ ಒಂದು ಭಾಗ ಇದೆಯಲ್ಲ, ಅದು ತಾನು ಏನು ಹೇಳ್ಕೊಳ್ತಾ ಇಲ್ಲ, ನಾನು ಇಂಥವನಾಗಿದ್ದೀನಿ ಅಂತ ಏನ್ ಹೇಳ್ತಾ ಇಲ್ಲ. ಈ ಜೀವ ಅನ್ನೋನೇ ಚೈತನ್ಯ ಅದ್ರ ಜೊತೆಗೆ ಸೇರ್ಕೊಂಡು
ಏನಾಗ್ತಾ ಇದೆ, ಅದ್ರಲ್ಲಿ ಇರೋ ಭಾಗಗಳೆಲ್ಲ ತನಗೆ ಆಗ್ತಾ ಇದೆ ಅಂತ ಅನ್ಕೊಂಡು ಇದು ವ್ಯವಹರಿಸ್ತಾ ಇದೆ ಅದು. ಸೊ ಹಾಗಾಗಿ ಜೀವ ಅನ್ನೋನು ಪೂರ್ತಿ ಆತ್ಮ ಅಲ್ಲ, ಅದರಲ್ಲಿ ಅನಾತ್ಮ ಭಾಗ ಒಂದಿದೆ, ಅದನ್ನೇ ನಾವು ಬಿಡ್ಬೇಕಾದ್ದು ಅನ್ನೋ ವಿಷಯವನ್ನ ಕೇಳಕ್ಕೆ ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ. ಹೇಳ್ತಾರೆ, ನಮ್ಗೆ ಹಿಂದೆ ನೋಡಿದ ಭಾಗದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಸೃಷ್ಟಿ ಅನ್ನೋದ್ ಬಗ್ಗೆ ಎಲ್ಲ ಬಂದಿತ್ತು. ಅವಾಗ ಕೊನೆಯಲ್ಲಿ ಅವರು ಒಂದು ರಿಮಾರ್ಕ್ ಮಾಡಿದ್ರು, ತುಂಬಾ ದೊಡ್ಡ ಆಟಮ್ ಬಾಂಬ್ ತರ ಒಂದು ರಿಮಾರ್ಕ್ ಮಾಡಿದಾರೆ ಅವರು. ಏನು ಅಂದ್ರೆ ಅದನ್ನ ಓದ್ಬಿಟ್ಟು ನಾನು ಮುಂದಕ್ಕೆ ಹೋಗ್ತೀನಿ. ಯಥಾ ಸೃಷ್ಟ್ಯಾದಯ ಕ್ಲುಪ್ತಾಹ ಪ್ರವೇಶೋಪಿ ತಥಾ ಈಕ್ಷತಾಂ ಯುಕ್ತ್ಯಾ ನೈವ ಉಪಪದ್ಯಂತೆ ಸೃಷ್ಟ್ಯಾದ್ಯಾಹ ಕಲ್ಪಿತಾಹ ತಥಾ ಅಂತ ಏನ್ ಹೇಳಿದ್ರು, ಈ ಪರಮಾತ್ಮನವನು ಪರಮೇಶ್ವರ ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಿ, ಪ್ರಪಂಚದಲ್ಲಿ ಶರೀರಗಳು ಸೃಷ್ಟಿ ಮಾಡಿ ಅಂತ ಹೇಳಿದ್ರೆ ಶರೀರಗಳು ಬೇಕು, ಮತ್ತು ಶರೀರ ಅಲ್ಲೇ ಇರೋ ನದಿ, ಗಿರಿ, ಸಮುದ್ರ ಇವುಗಳೆಲ್ಲ ಬೇಕು. ಹಾಗಾಗಿ ಭೋಗ್ಯವಾದ ವಸ್ತುಗಳು ಬೇಕು, ಮತ್ತು ಆ ಭೋಗ್ಯವಾದ ವಸ್ತುವನ್ನ ಯಾರು ಭೋಗ ಮಾಡ್ತಾನೋ ಆ ಒಂದು ವಿಷಯ ಬೇಕು. ಆ ಭೋಗ ಮಾಡ್ತಾನೆ ಅಂತ ಹೇಳುವಾಗ ಅವನೇ ಮನುಷ್ಯ, ಅವನೇ ಜೀವ ಅಂತ ಹೇಳೋದು ಅದೇನೆ, ಭೋಗ ಮಾಡೋ ವಸ್ತುಗಳೇ ಜೀವ ಅನ್ನೋದು. ಹಾಗಾಗಿ ಭೋಗ ಮಾಡೋರು ಕೂಡ ಯಾರು ಅಂತ ಹೇಳಿದ್ರೆ ಅವರಿಗೆ ಭೋಗ ಮಾಡಕ್ಕೆ ಒಂದು ಸಾಧನ ಇರ್ಬೇಕು, ಇನ್ಸ್ಟ್ರೂಮೆಂಟ್ಸ್ ಇರ್ಬೇಕು. ಅದೇನು ಅಂತ ಹೇಳಿದ್ರೆ ಶರೀರ, ಮನಸ್ಸು, ಇಂದ್ರಿಯಗಳು, ಅದೇ ಇನ್ಸ್ಟ್ರೂಮೆಂಟ್ಸ್. ಬಟ್ ಏನಾಗಿದೆ ಅಂತ ಹೇಳಿದ್ರೆ, ಯಾವ ಪ್ರಪಂಚ ಅಂದ್ರೆ ಯಾವ ಒಂದು ಗಿರಿ, ನದಿ, ಸಮುದ್ರ ಅಂತ ಪ್ರಪಂಚ ಇದೆಯೋ ಅದು ಯಾವ ಒಂದು ಪಂಚಭೂತಗಳಿಂದ ಆಗಿದೆಯೋ ಅದೇ ಪಂಚಭೂತಗಳಿಂದಾನೇ ಈ ಶರೀರ, ಮನಸ್ಸು, ಇಂದ್ರಿಯಗಳೆಲ್ಲ ಕೂಡ ಆಗಿರೋದು. ಹಾಗಾಗಿ ಇದನ್ನೇ ಕ್ಷೇತ್ರಂ ಅಂತ ಒಟ್ಟಿಗೆ ಹೇಳಿ 13ನೇ ಅಧ್ಯಾಯದಲ್ಲಿ ಹೇಳಿರೋದು. ಹಾಗಾಗಿ ಈ ಪ್ರಪಂಚ ಅಂದ್ರೆ ಯಾವ್ದು ಅಂತ ಹೇಳಿದ್ರೆ 5 ವಿಷಯಕ್ಕೆ ಗುಂಪಲ್ಲಿ ಸೇರಿಸಿದ್ದಾರೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ 5 ಸೇರಿಸಿದ್ದಾರೆ. ಈ 5ನ್ನ ನಾವು ಅನುಭವಿಸಕ್ಕೆ ನಮಗೆ ಒಬ್ಬೊಬ್ರಿಗೂ ಕಣ್ಣು, ಕಿವಿ, ಮೂಗು, ನಾಲ್ಗೆ, ತೋಲು ಅಂತ ಈ 5 ಕರಣಗಳಿದೆ. ಇದ್ರ ಜೊತೆಗೆ ಕರ್ಮೇಂದ್ರಿಯಗಳು ಅಂತ ಇದೆ, ಕೈ ಕಾಲೆಲ್ಲ ಕೂಡ ಇದೆ ನಮಗೆ. ಸೊ ಇವುಗಳ ಮುಖಾಂತರ ನಾವೇನ್ ಮಾಡ್ತಾ ಇದೀವಿ, ಹೊರಗೆ ಇರೋ ಪ್ರಪಂಚವನ್ನ ನಾವು ಅನುಭವಿಸ್ತಾ ಇದೀವಿ, ಅದನ್ನ ಕಾಂಟ್ಯಾಕ್ಟ್ ಮಾಡಿ ಅದನ್ನ ಅನುಭವಿಸ್ತಾ ಇದೀವಿ. ಅದರಿಂದ ನಮಗೆ ಸುಖ, ದುಃಖ ಇಂಥದೆಲ್ಲ ಬರುತ್ತೆ. ಗೀತೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಸುಖ, ದುಃಖ, ಆಮೇಲೆ ಒಂದು ವಿಷಯ ಬೇಕು ಅಂತ ಬಯಕೆ ಅಂತೆಲ್ಲ ಇದೆಯಲ್ಲ, ಅದು ಕೂಡ ಈ ಕ್ಷೇತ್ರಕ್ಕೆ ಸೇರಿದ್ದೆ ಅಂತ ಮಾಡ್ಬಿಡಿ. ಅದು ತುಂಬಾ ಸ್ವಾರಸ್ಯ. ಯಾಕೆಂದ್ರೆ ನನಗೆ ಇಚ್ಛೆ ಬಂದಿದೆ ಅಂತ ನಾವು ಹೇಳುವಾಗ ಗೀತೆ ಏನ್ ಹೇಳ್ತಾ ಇದೆ ಅಂದ್ರೆ, ನಿನಗ್ ಬಂದಿಲ್ಲ ಅದು ಅಂತ ಹೇಳುತ್ತೆ. ಅದು ನಿನಗ್ ಬಂದಿಲ್ಲ, ಇಚ್ಛೆ, ದ್ವೇಷ ಅದೆಲ್ಲ ನಿನಗ್ ಬಂದೇ ಇಲ್ಲ, ಖಂಡಿತ. ಅವುಗಳೆಲ್ಲ ಅಂತಃಕರಣದಲ್ಲಿ, ಮನಸ್ಸಲ್ಲಿ ಆಗ್ತಾ ಇರೋ ವಿಷಯಗಳಷ್ಟೇನೆ, ನೀನ್ ಅದು ಅಲ್ವೇ ಇಲ್ಲ, ನಿನಗ್ ಅದಕ್ಕೆ ಸಂಬಂಧನೇ ಇಲ್ಲ ಅಂತ ತೋರಿಸುತ್ತೆ ಅದು. ಅದು ತುಂಬಾ ದೊಡ್ಡ ರಿಲೀಫ್ ನಮ್ಗೆ. ಯಾಕಂದ್ರೆ ಇವುಗಳಿಂದ ಬಿಡಿಸ್ಕೋಬೇಕು, ಇವುಗಳೆಲ್ಲ ನಾವು ಯೂಸ್ ಮಾಡ್ಕೋಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದೀವಿ, ಖಂಡಿತ. ಅದ್ರಲ್ಲಿ ಉದ್ದೇಶ ಏನು ಅಂತ ಹೇಳಿದ್ರೆ, ಅವುಗಳು ನನಗ್ ಸಂಬಂಧಪಟ್ಟಿಲ್ಲ ಅಂತ ನಾವು ಕೊನೆಯಲ್ಲಿ ತಿಳ್ಕೊಬೇಕಾಗಿದೆ. ಆದ್ರೆ ಒಂದು ಸ್ವಾರಸ್ಯ ಏನು ಅಂತ ಹೇಳಿದ್ರೆ, ಅವು ನಮಗೆ ಸಂಬಂಧಪಟ್ಟಿಲ್ಲ ಅಂತ ತಿಳ್ಕೊಳಕ್ಕೇನೆ ನಮ್ಗೆ ಆ ಒಂದು ನಿರ್ಧಾರ ಬರೋದಕ್ಕೇನೆ ನಾವು ಸ್ವಲ್ಪ ಸಾಧನೆ ಮಾಡ್ಬೇಕಾಗಿದೆ. ಅದಕ್ಕೇನೆ ಸತ್ವ ಬೇಕಾಗಿದೆ ನಮಗೆ, ಸತ್ವಗುಣ ಬೇಕಾಗಿದೆ. ಹಾಗಾಗಿ ಸತ್ವಗುಣ, ರಜೋಗುಣ, ತಮೋಗುಣ ಅಂತ 3 ಗುಣಗಳು ಎಲ್ಲರಿಗೂ ಇದೆ. ಅದರಲ್ಲಿ ರಜಸ್ಸು ಮತ್ತು ತಮಸ್ಸು ಅನ್ನೋದು ಹೆಚ್ಚಾಗಿರುವಾಗ ಸಂಸಾರ ಅನ್ನೋದು ಭದ್ರವಾಗಿರುತ್ತೆ, ಗಟ್ಟಿಯಾಗಿರುತ್ತೆ, ನಡ್ಕೊಂಡು ಹೋಗ್ತಾನೆ ಇರುತ್ತೆ. ಸತ್ವ ಅನ್ನೋದು ಏನ್ ಮಾಡುತ್ತೆ ಅಂದ್ರೆ ಅವುಗಳು ಎರಡನ್ನೂ ದಾಟಿ ಮೆಟ್ಟಿ ನಿಂತು ಇದು ನಮಗೆ ಮೋಕ್ಷಕ್ಕೆ ದಾರಿಯನ್ನು ತೋರಿಸುತ್ತೆ. ಹಾಗಾಗಿ ಸತ್ವವನ್ನ ಎಲ್ಲರೂ ಬೆಳೆಸ್ಕೋಬೇಕು ಅಂತ. ಅದು ಬೆಳೆಸ್ಕೊಳ್ತಾ ಏನಾಗುತ್ತೆ, ಇವುಗಳು ಇಚ್ಛಾದ್ವೇಷ ಅದೆಲ್ಲ ಕೂಡ ನ್ಯಾಚುರಲ್ ಆಗಿ ಕಮ್ಮಿ ಆಗುತ್ತೆ. ಯಾಕಂದ್ರೆ ಇಚ್ಛಾದ್ವೇಷ ಅನ್ನೋದೇ ರಜಸ್ಸು, ತಮಸ್ಸು ಕಾರಣಕ್ಕೆ ಅದೆಲ್ಲ ಬರೋದು. ಹಾಗಾಗಿ ಕಾಮಯೇಷ, ಕ್ರೋಧ, ರಜೋಗುಣ ಸಮುದ್ಭವ ಅಂತ ಹೇಳಿದ್ದಾರೆ. ಹಾಗಾಗಿ ರಜೋಗುಣದಿಂದ ಆಗೋದು. ಹಾಗಾಗಿ ರಜೋಗುಣವನ್ನ ನಾವು ಹೇಗೆ ನಾವು ದಾಟೋದು ಅಂತ ಹೇಳಿದ್ರೆ, ಸತ್ವದಿಂದ ನಾವು ಸತ್ವವನ್ನ ಹೆಚ್ಚು ಮಾಡ್ಕೊಂಡಾಗ ರಜಸ್ ಅನ್ನೋದು ಕಡಿಮೆ ಆಗುತ್ತೆ. ತಮಸ್ ಅನ್ನೋದನ್ನ ದಾಟಬೇಕಂದ್ರೆ ರಜಸ್ಸನ್ನ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ರಜಸ್ಸನ್ನು ನಾವು ಗೆಲ್ಬೇಕು ಅಂತ ಹೇಳಿದ್ರೆ ಸತ್ವವನ್ನ ತುಂಬಾ ಹೆಚ್ಚು ಮಾಡ್ಕೋಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಇವುಗಳೆಲ್ಲ ಕಡಿಮೆ ಆಗೋಗುತ್ತೆ. ಆವಾಗ್ಲೇನೆ, ಕಡಿಮೆ ಆದಾಗ್ಲೇನೆ ಒಬ್ಬನಿಗೆ ಮನವರಿಕೆ ಆಗುತ್ತೆ, ಇವುಗಳೆಲ್ಲ ನನ್ಗಲ್ಲ ಅಂತ. ಯದ್ಯಪಿ ಶಾಸ್ತ್ರ ನಮ್ಗೆ ಹೇಳಿದ್ರು ಕೂಡ ಇವುಗಳೆಲ್ಲ ನಿನ್ಗೆ ಸಂಬಂಧಪಟ್ಟಿದ್ದಲ್ಲ, ಇವುಗಳೆಲ್ಲ ಅಂತಃಕರಣದಲ್ಲಿ ಆಗ್ತಾ ಇರೋದು ಅಂತ ಅದು ಹೇಳಿದ್ರು ಕೂಡ ನಮ್ಗೆ ಅದರಲ್ಲಿ ಒಂದು ಕನ್ವಿಕ್ಷನ್ ಅನ್ನೋದು ಬರೋದು ಈ ಒಳಗಡೆ ನಮ್ಮಲ್ಲೇನೆ ಒಂದು ಅಂತಃಸತ್ವ ಜಾಸ್ತಿ ಆದ್ರೇನೆ ನಮ್ಗೆ ಅದ್ರಲ್ಲಿ ಕನ್ವಿಕ್ಷನ್ ಬರುತ್ತೆ. ಅವಾಗ ಹೌದು ಅಂತ ನಮ್ಗೆ ಅನಿಸ್ಕೊಳ್ಳಕ್ಕೆ ಇದಾಗುತ್ತೆ. ನಮ್ಮ ಶಾಸ್ತ್ರದಲ್ಲಿ ಸಾಧನ ಚತುಷ್ಟಯ ಅಂತ ಹೇಳಿದಾರಲ್ಲ, ವಿವೇಕ, ವೈರಾಗ್ಯ, ಸಮಾಧಿ ಷಟ್ಕ ಸಂಪತ್ತಿ ಮತ್ತು ಮುಮುಕ್ಷುತ್ವ ಅಂತ. ಆ ಸಮಾಧಿ ಷಟ್ಕ ಸಂಪತ್ತಿಯಲ್ಲಿ 6 ವಿಷಯಗಳಿದೆ. ಅದನ್ನೇನು ನಮ್ಗೆ ಇಂಗ್ಲಿಷ್ ಅಲ್ಲಿ ಹೇಳುವಾಗ ಒಂದು ಇಂಟರ್ನಲ್ ಡಿಸಿಪ್ಲಿನ್ ಅಂತ ಹೇಳ್ತಾರೆ. ಅದೇನು ಅಂತ ಹೇಳಿದ್ರೆ ಶಮ, ದಮ, ಉಪರತಿ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ ಅಂತ 6 ವಿಷಯಗಳಿದೆ ಅದರಲ್ಲಿ. ಈ 6 ವಿಷಯಗಳಿಗೂ ಕೂಡ ಏನಾಗುತ್ತೆ ಅಂದ್ರೆ ಈ 6 ವಿಷಯಗಳು ಕೂಡ ಇದಾದ್ಮೇಲೆ ಏನಾಗುತ್ತೆ, ಅದ್ರಲ್ಲಿ 6 ಶ್ರದ್ಧಾ ಅಂತ ಒಂದಿದೆ. ಶ್ರದ್ಧಾ ಅಂತ ಏನ್ ಹೇಳಿದ್ರೆ ಏನು ಅಂದ್ರೆ, ನಮ್ಗೆ ಶಾಸ್ತ್ರ ಮತ್ತು ಗುರು ಹೇಳಿರೋ ವಿಷಯ ಸತ್ಯ ಅಂತ ಒಂದು ದೃಢವಾದ ಬುದ್ಧಿ ಇದೆಯಲ್ಲ, ಅದಕ್ಕೆ ಶ್ರದ್ಧಾ ಅಂತ ಹೇಳೋದು. ಆ ದೃಢವಾದ ಬುದ್ಧಿ ಇದ್ರೇನೆ ಅದು ಹೇಳಿದ್ದನ್ನ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಇಲ್ಲದೆ ಹೋದ್ರೆ ನಾವು ಇಂಪ್ಲಿಮೆಂಟ್ ಮಾಡಕ್ ಹೋಗೋದೇ ಇಲ್ಲ. ಅದು ಎಷ್ಟು ವಿಚಿತ್ರವಾಗಿದೆ ಅಂದ್ರೆ, ಆ ಶ್ರದ್ಧಾ ಅನ್ನೋದು ಕೂಡ ಬರ್ಬೇಕಾದ್ರೆ ಅದಕ್ಕೆ ಹಿನ್ನೆಲೆಯಲ್ಲಿ ಈ ಶ್ರಮ ಅದೆಲ್ಲ ಇರ್ಬೇಕು, ಅದ್ರ ಹಿನ್ನೆಲೆಯಲ್ಲಿ ವೈರಾಗ್ಯ ಇರ್ಬೇಕು, ಅದ್ರ ಹಿನ್ನೆಲೆಯಲ್ಲಿ ವಿವೇಕ ಇರ್ಬೇಕು. ಇಷ್ಟೆಲ್ಲ ಇದನ್ನೇ ಶ್ರದ್ಧಾ ಅನ್ನೋದು ಚೆನ್ನಾಗಿ ಬರುತ್ತೆ. ಹಾಗಾದ್ರೆ ಶ್ರದ್ಧೆ ಅನ್ನೋದು ಅಂದ್ರೆ ಅದ್ರಲ್ಲಿ ಅದು ಸರಿ ಹೇಳ್ತಾ ಇರೋದು, ನಾನು ಅದನ್ನ ಪಾಲನೆ ಮಾಡ್ಬೇಕು ಅಂತ ನಮ್ಗೊಂದು ಬುದ್ಧಿ ಬರ್ಬೇಕಾದ್ರೆ ಅದಕ್ಕೆ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಬೇಕಾಗಿದೆ. ಈ ಸಮಾಧಮ, ಆಮೇಲೆ ವೈರಾಗ್ಯ, ವಿವೇಕ ಎಲ್ಲವೂ ಬೇಕಾಗಿದೆ. ಹಾಗಾಗಿ ಶ್ರದ್ಧಾ ಅನ್ನೋದಕ್ಕೆ ಅಷ್ಟೆಲ್ಲ ಬೇಕಾಗಿದೆ ಅಂತ ಹೇಳಿದಾಗ
ನಾವು ಇನ್ನೇನ್ ಕೇಳೋದು ಅದ್ರಲ್ಲಿ. ಹಾಗಾಗಿ ಇವರು ವಿದ್ಯಾರಣ್ಯರು ಇದನ್ನೆಲ್ಲ ತೋರಿಸ್ತಾ ಇದ್ದಾರೆ ನಮ್ಗೆ. ಅವ್ರು ಹೇಳ್ತಾರೆ ಈ ಪ್ರಪಂಚವನ್ನೆಲ್ಲ ಬ್ರಹ್ಮವು ಸೃಷ್ಟಿ ಮಾಡಿ ಅದರಲ್ಲಿ ಪ್ರವೇಶ ಮಾಡಿದೆ ಅಂತ. ಅದನ್ನ ಹೇಳುವಾಗ್ಲೇ ನಾನು ಇದೆಲ್ಲ ಹೇಳಿದೆ. ಶರೀರ ಅಂತ ಒಂದು ಭಾಗ ಇದೆ, ಆಮೇಲೆ ಗಿರಿ ನದಿ ಸಮುದ್ರ ಅಂತ ಒಂದು ದೊಡ್ಡ ಒಂದು ಭೋಗ್ಯವಾದ ಒಂದು ವಸ್ತು ಇದೆ. ಆ ಭೋಗ್ತಾ ಇದನ್ನಲ್ಲ, ಭೋಗ್ತಾ ಅದೊಂದು ಈ ಶರೀರ ಅದೆಲ್ಲ ಬೇರೆ ಜಡವಾಗಿದ್ರೆ ಏನು ಭೋಗ ಮಾಡಕ್ ಆಗೋದೇ ಇಲ್ಲ. ಅವಾಗ ಬ್ರಹ್ಮವೇ ಏನ್ ಮಾಡುತ್ತೆ, ಈ ಜಡವಾಗಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಆ ಜಡವಾಗಿರೋ ಶರೀರಗಳಲ್ಲಿ ತಾನೇ ಪ್ರವೇಶ ಮಾಡ್ಬಿಡುತ್ತೆ. ಜೀವ ಅನ್ನೋ ಹೆಸರಲ್ಲಿ ತಾನೇ ಶರೀರ ಮಾಡ್ಬಿಡುತ್ತೆ. ಹಾಗಾಗಿ ಪ್ರತಿಯೊಂದು ಶರೀರದಲ್ಲೂ ಕೂಡ ಜೀವಂತವಾಗಿರೋ ಪ್ರತಿಯೊಂದು ಶರೀರದಲ್ಲೂ ಕೂಡ, ಅದು ಪ್ರಾಣಿ ಪಕ್ಷಿ ಯಾವುದೇ ಇರ್ಬೋದು, ಮನುಷ್ಯರಾಗಿರ್ಬೋದು, ಯಾವ್ದ್ರಲ್ಲೂ ಕೂಡ ಆ ಇರೋ ಚೈತನ್ಯ ಅನ್ನೋದು ಯಾವ್ದು ಅಂತ ಕೇಳಿದ್ರೆ ಅದು ಬ್ರಹ್ಮವೇ ಅಂತ ನಾವು ದೃಢವಾಗಿ ತಿಳ್ಕೊಬಹುದು. ಜೀವ ಅನ್ನೋದು ಅದು ಇರೋ ಜೀವ ಅಂತ ನಾವು ಒಬ್ಬನ್ನ ಹೇಳ್ತೀವಲ್ಲ, ಗುರುತು ಮಾಡ್ತೀವಲ್ಲ, ಅದು ಯಾವ್ದು ಅಂದ್ರೆ ಈ ಬ್ರಹ್ಮವೇ ಆ ಶರೀರದಲ್ಲಿ ಪ್ರವೇಶ ಮಾಡಿದೆ ಅಂತ ಹೇಳುದು. ಈ ಸರಿ ಪ್ರವೇಶ ಅಂದ್ರೆ ಹೇಗೆ ಅಂತೆಲ್ಲ ಹೇಳಿ ಅವರು ವಿಚಾರ ಮಾಡಿದ್ರು. ಪ್ರವೇಶ ಅನ್ನೋದು ಹೇಗೆ ಅಖಂಡವಾಗಿ ಎಲ್ಲಾ ಕಡೆನೂ ಆಲ್ರೆಡಿ ಇರೋ ಬ್ರಹ್ಮವು ಹೇಗೆ ಒಂದು ಕಡೆ ಪ್ರವೇಶ ಮಾಡುತ್ತೆ ಅಂತೆಲ್ಲ ಕೇಳಿ ಅದಕ್ಕೆ ಸಮಾಧಾನ ಹೇಳಿದ್ರು. ಪ್ರವೇಶ ಮಾಡುದು ಅಂದ್ರೆ ಏನು ಇಲ್ಲ, ಬೇರೆ ಏನಿಲ್ಲ, ಅದರಲ್ಲಿ ನಾನು ಅಂತ ಒಂದು ಬುದ್ಧಿ ಬರೋದು ಅಷ್ಟೇನೆ ಪ್ರವೇಶ ಮಾಡೋದು. ಆಮೇಲೆ ನಾನು ಬ್ರಹ್ಮವು ಅಲ್ಲಿ ಇದೆ ಅಂತ ತೋರ್ಸ್ಕೊಡಕ್ಕಾಗಿ ಅದು ಅಲ್ಲಿನ ಶರೀರದಲ್ಲಿ ನಾವು ಬ್ರಹ್ಮವನ್ನ ತಿಳ್ಕೊಬೇಕು, ಆತ್ಮನ ತಿಳ್ಕೊಬೇಕು ಅಂತ ಕಾರಣಕ್ಕಾಗಿ ಪ್ರವೇಶವನ್ನ ಹೇಳಿದೆ ಅಂತ ಹೇಳಿದ್ರು. ಹಾಗಾದ್ರೆ ಇವ್ರು ಹೇಳ್ತಾ ಇದ್ದಾರೆ, ಯಥಾ ಸೃಷ್ಟಿಯಾದಯ ಕೃಪ್ತಾಹ, ಸೃಷ್ಟಿ ಮುಂತದೆ ಸೃಷ್ಟಿ ಸ್ಥಿತಿ ಲಯ ಇಂಥದ್ದೆಲ್ಲ ಕೂಡ ಕಲ್ಪಿತವಾದ್ದು, ವಾಸ್ತವಾಗ ಅಲ್ಲ ಇಲ್ಲ. ಅದೇ ತರನೇ ಪ್ರವೇಶ ಮಾಡಿದೆ ಬ್ರಹ್ಮವು ಅಂತ ಹೇಳೋದು ಕೂಡ ಕಲ್ಪಿತವೇ, ಸತ್ಯವಲ್ಲ ಅದು ಹೇಳ್ಬಿಟ್ಟು. ಯಾತಕ್ಕೆ ಅದು ಸತ್ಯವಲ್ಲ ಅಂತ ಹೇಳಿದ್ರೆ ಹೇಳ್ತಾ ಇದ್ದಾರೆ, ಯುಕ್ತಿಯ ನೈವ ಉಪಪದ್ಯಂತೆ, ಯುಕ್ತಿಯಿಂದ ನಾವು ಅದನ್ನ ಹೇಳಕ್ ಬರೋದೇ ಇಲ್ಲ. ಯಾಕಂದ್ರೆ ನೋಡಿ, ಇವಾಗ ನಾವು ಈ ಸೃಷ್ಟಿ ಎಲ್ಲ ಆಗಿದೆ ಅಂತ ಹೇಳಿದಾಗ ಯಾತಿಕ್ಕಾಯ್ತು ಅಂತ ನಾವು ಒಂದು ಪ್ರಶ್ನೆ ಮಾಡ್ಬೋದು ಯಾರಾದ್ರೂ. ಆವಾಗ ಪ್ರಶ್ನೆ ಮಾಡಿದಕ್ಕೆ ಉತ್ತರ ಕೊಡುತ್ತೆ ಶಾಸ್ತ್ರ. ಬೇಕಾದ್ರೆ ಏನ್ ಕೊಡುತ್ತೆ ಅಂತ ಹೇಳಿದ್ರೆ, ಈ ಜೀವರೆಲ್ಲ ಇದಾರಲ್ಲ ಅವ್ರಿಗೆಲ್ಲ ಒಂದು ಭೋಗ ಕೊಡ್ಬೇಕು ಅನ್ನೋಕ್ಕಾಗಿ ಸೃಷ್ಟಿಯಾಗಿದೆ. ಯಾಕಂದ್ರೆ ಜೀವರುಗಳೆಲ್ಲ ಕರ್ಮ ಇದೆ ಅವರಿಗೆ, ಆ ಕರ್ಮಗಳೆಲ್ಲ ಇರೋದ್ರಿಂದ ಆ ಕರ್ಮಗಳನ್ನ ಅವರು ಭೋಗ ಮಾಡ್ಬೇಕಾಗುತ್ತೆ. ಭೋಗಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಒಂದು ಬೇಕಾಗಿದೆ, ಅದಕ್ಕೇನೆ ಈ ಸೃಷ್ಟಿಯನ್ನು ಮಾಡುತ್ತೆ ಬ್ರಹ್ಮವು ಅಂತ ಹೇಳ್ತಾರೆ. ಸರಿ, ಹಾಗಾದ್ರೆ ಈ ಜೀವರುಗಳಿಗೆ ಯಾತಕ್ಕೆ ಈ ತರ ಒಂದು ಕರ್ಮಗಳೆಲ್ಲ ಇದೆ ಅಂತ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಅವಾಗ ಇವ್ರಿಗೆಲ್ಲ ಒಂದು ಅವಿದ್ಯೆ, ಅಜ್ಞಾನ ಹೊಂದಿದೆ ಅಂತ ಹೇಳ್ಬೇಕಾಗುತ್ತೆ. ಅಜ್ಞಾನ ಯಾತಕ್ಕೆ ಬಂತು ಇವ್ರಿಗೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಈ ತರ ಹೋಗ್ತಾ ಇದ್ರೆ ನಾವು ಅದನ್ನ ಯುಕ್ತಿಯಿಂದ ಹೇಳಕ್ ಬರೋದೇ ಇಲ್ಲ ಅದನ್ನ. ಹಾಗಾಗಿ ನಾವು ಅದೇ ಹೇಳ್ತಾ ಇದ್ದಾರೆ, ಯುಕ್ತಿಯ ನೈವ ಉಪಪದ್ಯಂತೆ. ಅದರಿಂದ ಮೂಲಭೂತವಾಗಿ ಅಜ್ಞಾನ ಇದೆ ಅಂತ ಹೇಳಕ್ಕೇನೆ ನಮ್ಗೆ ಯುಕ್ತಿ ಇಲ್ಲ ಅಂತ ಇರುವಾಗ ನಾವು ಈ ಸೃಷ್ಟಿ ಇಂತ ವಿಷಯಗಳೆಲ್ಲ ಹೇಳಿದ್ದೆ ಅದಕ್ಕೆ ಅಂತ ಹೇಳಿದ್ರೆ, ಆ ಅಜ್ಞಾನ ಅನ್ನೋದು ಇದೆ ಅಂತ, ಆದ್ರೆ ಅದರಿಂದನೇ ನಾವು ಇವಾಗ ಈ ಸಂಸಾರವನ್ನ ಅನುಭವಿಸ್ತಾ ಇದ್ದೀವಿ. ಅದರಿಂದ ನಾವು ಬಿಡುಗಡೆ ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕಾಗಿದೆ, ಸುಮ್ನೆ ನಾನಿಂದ ಬಿಟ್ಬಿಟ್ಟಿದ್ದೆ ಹೇಳಕ್ ಆಗೋದಿಲ್ಲ. ಅದಕ್ಕಾಗಿ ಒಂದು ವ್ಯವಸ್ಥೆ ಮಾಡ್ಬೇಕಾಗಿದೆ. ಶಾಸ್ತ್ರ ಏನ್ ಮಾಡುತ್ತೆ, ವ್ಯವಸ್ಥಿತವಾಗಿ ತೋರಿಸುತ್ತೆ ಅದನ್ನ. ಆ ವ್ಯವಸ್ಥೆ ಮಾಡುವಾಗ ಏನ್ ಮಾಡುತ್ತೆ ಅಂದ್ರೆ, ಈ ಸೃಷ್ಟಿ ಅನ್ನೋದು ನೀನ್ ನೋಡ್ತಾ ಇದೆಯಲ್ಲ, ಈ ಪ್ರಪಂಚ ಅನ್ನೋದು ಅದು ಈ ಬ್ರಹ್ಮದಿಂದ ಆಗಿರೋದು ಅಂತ ಹೇಳಿದೆ ಅದು. ಇವಾಗ ಯಾರಾದ್ರೂ ನೋಡಿದಾರ ಅದನ್ನ ಅಂದ್ರೆ ಯಾರು ಕೊಡೇ ಇಲ್ಲ ಅದನ್ನ. ಹಾಗಾಗಿ ವೇದ ಹೇಳುತ್ತೆ ಅಂತ ಮಾತ್ರ ಒಪ್ಬೇಕಾಗುತ್ತೆ ಹೊರತು ಅದನ್ನ ಯಾರು ನೋಡಿಲ್ಲ. ಸೃಷ್ಟಿ ಈ ತರ ಆಗ್ತಾ ಇದೆ, ಬ್ರಹ್ಮದಿಂದ ಇದೆಲ್ಲ ಆಗ್ತಾ ಇದೆ ಅಂತ ಯಾರು ನೋಡೇ ಇಲ್ಲ. ಆಗ ವೇದವೇ ಏನ್ ಮಾಡ್ತಾ ಇದೆ, ನಾವು ನೋಡ್ತಾ ಇರೋ ಈ ಪ್ರಪಂಚವನ್ನ ಅದು ಒಂದು ವ್ಯವಸ್ಥಿತ ರೂಪದಲ್ಲಿ ಸೃಷ್ಟಿ ಆಗಿದೆ ಅಂತ ವೇದ ಹೇಳ್ತಾ ಇದೆ. ಅದನ್ನೇ ಇವ್ರು ಏನ್ ಹೇಳ್ತಾ ಇದ್ದಾರೆ, ಅದು ಕಲ್ಪಿತ, ಅದು ಕಲ್ಪನೆ ಮಾಡ್ತಾ ಇದೆ ವೇದ. ನಿನ್ ಮುಂದೆ ಒಂದು ವಿಷಯ ಹೇಳ್ತಾ ಇದೆ, ಈಗ ಆಗಿದೆ ಅಂತ ಹೇಳ್ತಾ ಇದೆ, ಬಟ್ ಅದು ಪಾರಮಾರ್ಥಿಕವಾಗಿ ಸತ್ಯವಲ್ಲ ಅದು ಅಂತ ಹೇಳ್ಬಿಟ್ಟು ಇವರು ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ ಅದನ್ನ. ಯುಕ್ತಿಯ ನೈವ ಉಪಪದ್ಯಂತೆ ಸೃಷ್ಟಿಯಾದ್ಯಾಹ ಕಲ್ಪಿತಾಹ ತತಃ. ಹಾಗಾಗಿ ಪ್ರವೇಶ ಮಾಡಿರುವುದು ಅನ್ನೋದು ಕೂಡ ಯುಕ್ತಿಯಿಂದ ಹೇಳಕ್ ಆಗೋದೇ ಇಲ್ಲ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಅಖಂಡವಾಗಿರೋ ಬ್ರಹ್ಮವು ಒಂದು ಕಡೆ ಪ್ರವೇಶ ಮಾಡಿದೆ ಅಂದ್ರೆ ಅದು ಹೇಗೆ ಒಪ್ಕೊಳ್ಳೋದು? ಇವಾಗ ಒಂದು ವ್ಯಕ್ತಿ, ಒಂದು ಮನುಷ್ಯ, ಶರೀರ ಇಲ್ಲ ಇರೋ ಮನುಷ್ಯ ಆಚೆ ಇದ್ದಾನೆ, ಮನೆ ಒಳಗೆ ಪ್ರವೇಶ ಮಾಡ್ತಾನೆ ಅಂದ್ರೆ ಒಪ್ಪುದು ನಾವು. ಆದ್ರೆ ಬ್ರಹ್ಮಕ್ಕೆ ಅದರ ಶರೀರ ಯಾವುದು ಇಲ್ವೇ ಇಲ್ಲ, ಅತ್ಯಂತ ಅಖಂಡವಾಗಿ ಎಲ್ಲಾ ಕಡೆನೂ ಇರೋದು. ಅದು ಒಂದು ಶರೀರದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಅಂದ್ರೆ ಅದನ್ನ ನಾವು ಯುಕ್ತಿಯಿಂದ ಹೇಳಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಇವರು ಇದನ್ನ ಹೇಳಿದ್ರು. ಇವಾಗ ಮುಂದಕ್ಕೆ ಹೇಳ್ತಾ ಇದ್ದಾರೆ, ನಾನು ಏವಂ ಪರಹ ಏವ ಅತ್ರ ಪ್ರವಿಷ್ಟಶ್ಚೇತ್ ತದಾ ಜನಾಹ ಪಶ್ಯಂತಿ ಏನಂ ವಿನಾ ಶಾಸ್ತ್ರಂ ಇತಿ ಶಾಸ್ತ್ರಂ ವೃಥಾ ಭವೇತ್ ಅಂತ. ಇವಾಗ ಪ್ರಶ್ನೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇವಾಗ ನೀವು ಹೇಳಿದ್ರಿ ಬ್ರಹ್ಮವೇ ಎಲ್ಲದರಲ್ಲೂ ಪ್ರವೇಶ ಮಾಡಿದೆ, ಎಲ್ಲರೂ ಜೀವರಾಗಿ ಅದೇ ಇದೆ ಅಂತ. ನೀವೇ ಏನ್ ಹೇಳಿದ್ದಾರೆ ಅಂದ್ರೆ, ಆ ಬ್ರಹ್ಮವನ್ನ ನೀನ್ ತಿಳ್ಕೊಂಡ್ರೆ ನಿನ್ಗೆ ಮುಕ್ತಿ ಅಂತ ಹೇಳಿದೀರಾ. ಇವಾಗ ನಾವು ಎಲ್ಲರೂ ನೋಡ್ತಾ ಇದೀವಿ, ನಾವು ಜೀವಂತರಾಗಿರೋ ಎಲ್ಲರನ್ನೂ ನೋಡ್ತಾ ಇದ್ದೀವಿ, ಅವರಲ್ಲಿ ಬ್ರಹ್ಮ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ನೀವು ಹೇಳಿದ್ರಲ್ಲ, ಅದರಿಂದ ಇದೆ ಅಂತ ಹೇಳ್ತಾ ಇದೀವಿ. ಹಾಗೆ ನಾವು ಕಣ್ಣಿಂದನೇ ನೋಡ್ತಾ ಇದೀವಲ್ಲ ಅದನ್ನ. ಹಾಗಾಗಿ ನಾವು ಕಣ್ಣಿಂದ ನೋಡೇ ನಾವು ಬ್ರಹ್ಮ ಇದೆ ಅಂತ ತಿಳ್ಕೊಬಹುದು. ಅದಕ್ಕೆ ಶಾಸ್ತ್ರ ಯಾತಕ್ಕೆ ಬೇಕು ಅಂತ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಇವ್ರು ಕೇಳ್ತಾ ಇದಾರೆ, ಶಾಸ್ತ್ರ ಅನ್ನೋದು ವೃಥ, ಅದಕ್ಕೆ ಯೂಸ್ಲೆಸ್, ಅದು ಶಾಸ್ತ್ರ ಅನ್ನೋದು ಅದು ಪ್ರಯೋಜನ ಇಲ್ಲ ಅಂತ ಆಯ್ತಲ್ಲ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿ ಮುಂದಕ್ಕೆ ಅವರೇ ಅದನ್ನ ಪ್ರಶ್ನೆಯನ್ನು ಇನ್ನೂ ಸ್ವಲ್ಪ ಮುಂದಕ್ಕೆ ಹೇಳ್ತಾ ಇದ್ದಾರೆ. ಅಹಂ ಪ್ರಾಣಿಮಿ ಅಹಂ ವಚ್ಮಿ ಪಶ್ಯಾಮಿ ಏತತ್ ಶೃಣೋಮಿ ತತ್ ಮನ್ಯೇಹಂ ಇತಿ ಅಹಂ ಬುದ್ಧಿಯ ದೃಷ್ಟಃ ಏವ ಅಖಿಲೈಃ ಪರಹ. ಹಾಗಾದ್ರೆ ಎಲ್ಲರೂ ಕೂಡ ಈ ಪರಬ್ರಹ್ಮ ಅಂತ ಒಂದನ್ನ ನೀವು ಯಾವ್ದನ್ನ ಉಪನಿಷತ್ ಹೇಳ್ತಾ ಇದೆಯೋ ಅದನ್ನ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಹೇಗ್ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದೊಂದು ವ್ಯಕ್ತಿಯಲ್ಲೂ ಕೂಡ ಆ ವ್ಯಕ್ತಿ ನಾನು ಉಸಿರಾಡ್ತಾ ಇದ್ದೀನಿ,
ನಾನು ನೋಡ್ತಾ ಇದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ, ನಾನು ಕೇಳ್ತಾ ಇದ್ದೀನಿ ಅಂತ, ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಇಷ್ಟೆಲ್ಲ ನೋಡ್ತಾ ಇದ್ದಾನಲ್ಲ, ಅವಾಗ ನೋಡಿಯೇ ನಾವು ನೋಡಿಯೇ ನಾವು ಭ್ರಮ ಇದೆ ಅಂತ ನಾವು ತಿಳ್ಕೊಬೋದಲ್ಲ ಅಂತ ಕೇಳಿದ್ರೆ ಇದೇ ಪ್ರಶ್ನೆಗೆ ಅವರು ಇವಾಗ ಉತ್ತರ ಕೊಡ್ತಾರೆ. ಇಲ್ಲ ಅದಕ್ಕೆ ಹಾಗಲ್ಲ, ಅದು ನಾನು ಅದಕ್ಕೆ ಉತ್ತರ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವರು ಮುಂದೆ ಉತ್ತರ ಹೇಳಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಉಚ್ಯತೆ ತತ್ ನ ಪಶ್ಯಂತಿ ಪ್ರವಿವಿಕ್ತಂ ಸ್ವತೋ ಜನಾಃ ನೋ ಶ್ವಾಸ ಭಾಷಣೆ ದೃಷ್ಟಿಶ್ರುತಿ ವಾ ಸ್ವತೋ ಅಸ್ಯ ನೋ ಮಿತಿಹಿ. ಇವಾಗ ಏನ್ ಹೇಳ್ತಾ ಇದಾರೆ ಅಂದ್ರೆ, ಈ ನೀವ್ ಯಾವ್ದನ್ನ ನಾವು ನೋಡ್ತಾ ಇದೀವೋ ನಾವು ನೋಡ್ತಾ ಇರೋದು ಬರೀ ಶರೀರಗಳನ್ನೇ ನಾವು ನೋಡ್ತಾ ಇದೀವಿ. ಇಂದ್ರಿಯಗಳು ಕೂಡ ನಮ್ಗೆ ಕಣ್ಣು ಕಾಣಿಸ್ತಾ ಇಲ್ಲ. ನಮ್ಗೆ ಇಂದ್ರಿಯ ಅಂತ ಕಾಣಿಸ್ತಾ ಇರೋದು ಯಾವ್ದು ಅಂದ್ರೆ ಒಬ್ಬೊಬ್ಬನ ಮುಖದಲ್ಲೂ ಕೂಡ ಕಣ್ಣು, ಕಿವಿ, ಮೂಗು ಎಲ್ಲ ಇದೆ, ಅದನ್ನ ನೋಡ್ತಾ ಇದೀವಿ. ಬಟ್ ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ ಅದು ಕೂಡ ಇಂದ್ರಿಯ ಅಲ್ಲ. ಅದು ಇಂದ್ರಿಯ ಅನ್ನೋದು ಅದ್ರ ಒಳಗಡೆ ಇದ್ಕೊಂಡು ನಮ್ ಕಣ್ಣಿಗೆ ಕಾಣಿಸದೆ ಕೆಲಸ ಮಾಡ್ತಾ ಇರೋ ಒಂದು ಕಾರಣ ಅಂತ ಹೇಳ್ತಾ ಇದೆ. ಅವಾಗ ನಾವು ನೋಡ್ತಾ ಇರೋದು ಮನುಷ್ಯರು ಮಾತಾಡ್ತಾ ಇರೋದು ನಾವು ಬಾಡಿ ಲ್ಯಾಂಗ್ವೇಜ್ ಇಂದ ತಿಳ್ಕೊಳ್ತೀವಿ. ಅವ್ರು ನಾವು ಹೇಳಿದನ್ನ ಅರ್ಥ ಮಾಡ್ಕೊಳ್ತಾ ಇದಾರೆ, ಹಾಗಾದ್ರೆ ಅವ್ರಿಗೆ ಕಿವಿ ಕೇಳಿಸ್ತಾ ಇದೆ ಅಂತ ನಾವು ತಿಳಿತೀವಿ. ಅದೇ ತರ ನಾವು ಹೇಳಿದ್ದನ್ನ ಅವ್ರು ಅರ್ಥ ಮಾಡ್ಕೊಂಡು ನಮ್ಗೆ ಉತ್ತರ ಹೇಳ್ತಾ ಇದ್ದಾರೆ, ಹಾಗಾದ್ರೆ ಅವರು ಒಂದು ಚೇತನವಾದ ಒಂದು ವ್ಯಕ್ತಿ ಅಂತ ನಾವು ತಿಳಿತೀವಿ. ಆದ್ರೆ ಇಷ್ಟು ಮಾತ್ರ ತಿಳ್ಕೊಂಡಿದ್ರಿಂದ ನಾವು ಆ ಬ್ರಹ್ಮವನ್ನು ತಿಳ್ಕೊಂಡೆ ಅಂತ ಆಗೋದೇ ಇಲ್ಲ ಅಂತ ಅವ್ರು ಅದನ್ನ ಉತ್ತರ ಹೇಳ್ತಾ ಇದ್ದಾರೆ. ಅದನ್ನ ತಿಳ್ಕೊಳಕ್ಕೆ ನಮ್ಗೆ ಶಾಸ್ತ್ರ ಬೇಕೇ ಬೇಕಾಗುತ್ತೆ. ಅದು ಯಾಕಂದ್ರೆ ನಾವು ತಿಳ್ಕೊಳ್ಳೋದು ಸುಮ್ನೆ ಒಂದು ಮೇಲ್ಗೆ ನಾವು ಸ್ವಲ್ಪ ಏನೋ ನೋಡಿ ತಿಳ್ಕೊಳ್ತಾ ಇದೀವಿ. ಬಟ್ ಅಷ್ಟೇನೆ, ಅದು ಒಳಗಡೆ ಇರೋ ನಿಜವಾದ ಸ್ವರೂಪ ಏನು ಅನ್ನೋದಕ್ಕೆ ನಮ್ಗೆ ಶಾಸ್ತ್ರ ಬೇಕೇ ಬೇಕಾಗುತ್ತೆ. ಅದು ಹೇಳ್ಕೊಟ್ರೇನೆ ನಮ್ಗೆ ಅದು ಗೊತ್ತಾಗುತ್ತೆ ಅಂತ ಅದನ್ನ ಉತ್ತರ ಕೊಡ್ತಾ ಇದ್ದಾರೆ. ತತ್ ನ ಪಶ್ಯಂತಿ ಪ್ರವಿವಿಕ್ತಂ ಸ್ವತೋ ಜನಾಃ. ಹಾಗಾಗಿ ಈ ನಾನು ಮೊದಲು ಹೇಳಿದ್ನಲ್ಲ, ಈ ಜೀವಾಣುವಿನಲ್ಲಿ 2 ಅಂಶ ಇದೆ. ಒಂದು ಜಡವಾಗಿರೋ ಶರೀರ, ಇಂದ್ರಿಯಗಳು, ಮನಸ್ಸು ಅಂತ, ಇನ್ನೊಂದು ಚೈತನ್ಯ ಅಂತ. ಆ ಎರಡು ಕೂಡ್ಕೊಂಡಿರೋ ವಿಷಯವನ್ನೇ ನಾವು ನೋಡ್ತಾ ಇದೀವಿ. ಅದನ್ನ ಬಿಡಿಸಿ ನೋಡಕ್ ನಮ್ಗೆ ಆಗ್ತಾ ಇಲ್ಲ ಅದನ್ನ ಹೇಳ್ತಾರೆ. ಹಾಗಾಗಿ ಅದನ್ನ ಎರಡನ್ನು ಬಿಡಿಸಿ, ಇದು ಬೇರೆ ಅದು ಬೇರೆ ಅಂತ ಬಿಡಿಸಿ, ಇಷ್ಟು ಮಾತ್ರನೇ ಆತ್ಮ ಅನ್ನೋದು ಇಷ್ಟು, ಇಂಥದ್ದೇ ಆತ್ಮ, ಇದು ಆತ್ಮ ಅಲ್ಲ ಅಂತ ನಮ್ಗೆ ಅದ್ರ ಬಿಡಿಸಿ ನಾವು ತಿಳಿತಾ ಇಲ್ಲ, ತಿಳಿಕ್ ಆಗೋದಿಲ್ಲ ನಮ್ಗೆ. ಅದಕ್ಕೆ ಶಾಸ್ತ್ರದ ಒಂದು ಉಪಕಾರ ಬೇಕೇ ಬೇಕಾಗುತ್ತೆ ನಮ್ಗೆ ಅಂತ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನೋಡಿ, ಇದು ಯಾವ್ದೋ ಒಂದ್ 2 ವಸ್ತುಗಳು ಕಲಬೆರಕೆ ಆಗಿದ್ರೆ ನಾವು ಅದನ್ನ ಬಿಡಿಸ್ಬೋದು, ಬೇರೆ ಬೇರೆ ಮಾಡ್ಬೋದು. ಇವಾಗ ಅಕ್ಕಿ ಜೊತೆಗೆ ಏನೋ ಸಕ್ಕರೆನೋ ಗೋಧಿನೋ ಸೇರ್ಬಿಡ್ತು ಅಂತ ಹೇಳಿದ್ರೆ ಕೇರಿ ಗೀರಿ ಏನಾದ್ರು ಮಾಡಿ ಅದನ್ನ ಬೇರೆ ಬೇರೆ ಅಂತ ಮಾಡ್ಕೋಬಹುದು. ಇದರಲ್ಲಿ ಆತರ ಇಲ್ಲ. ಫಿಸಿಕಲ್ ಆಗಿ ಒಂದು ಕಾಂಬಿನೇಷನ್ ಬಂದಿದೆ ಅಂತ ನಾವು ಹೇಳಕ್ಕಾಗಲ್ಲ, ಬೇರೆ ಮಿಕ್ಸಪ್ ಆಗಿದೆ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಇದು ಇಂಟೆಲೆಕ್ಚುಯಲ್ ಆಗಿ ನಾವು ಅದನ್ನ ಒಂದು ಎಕ್ಸರ್ಸೈಸ್ ಅದಕ್ಕೆ ಬೇಕಾಗಿದೆ. ಅದ್ರ ಮುಖಾಂತರನೇ ನಾವು ಇದನ್ನ ಬಿಡಿಸಕ್ ಆಗೋದು ಅನ್ನೋದು. ಹಾಗಾಗಿ ಅದನ್ನ ಇವ್ರು ಹೇಳ್ಬಿಟ್ಟು ಮುಂದೆ ಕೇಳ್ತಾ ಇದ್ರೆ, ಪ್ರವಿಷ್ಟಸ್ಯ ಅಸ್ತಿ ಚೇತೆ ಶ್ವಾಸ ಭಾಷಣಾದಿ ಅಸ್ತು ತಾವತ ಪ್ರವೇಶರಿ ಕಿಂ ಆಯಾತಂ ಶಾಸ್ತ್ರಬೋಧ್ಯಂ ಸಂಯಮಿಹಿ. ಸೊ ಹೀಗೆ ನೋಡಿ, ಇವಾಗ ಎರಡು ಭಾಗ ಮಾಡ್ತಾ ಇದ್ದಾರೆ. ಪ್ರವೇಶ ಮಾಡಿರೋ ಒಂದು ಚೈತನ್ಯ, ಆಮೇಲೆ ಪ್ರವೇಶ ಎಲ್ಲಿ ಆಗಿದೆಯೋ ಅದು. ಸೊ ಇವಾಗ ಎರಡಿದೆ ನಮಗೆ. ಪ್ರವೇಶ ಆಗಿರೋದು ಚೈತನ್ಯ, ಪ್ರವೇಶ ಎಲ್ಲಾಗಿದೆಯೋ ಅದು ಜಡವಾಗಿರೋ ಒಂದು ವಸ್ತು. ಹಾಗೆ ಈ 2 ಭಾಗ ನಾವು ಇವಾಗ ಮಾಡ್ಕೊಳಕ್ಕಾಗುತ್ತೆ ಅಂತ ಇಲ್ಲಿಂದ ಅವರು ಪ್ರಾರಂಭ ಮಾಡ್ತಾ ಇದ್ದಾರೆ ಆ ಡಿವಿಷನ್. ಸೊ ಈಗ ಪ್ರವಿಷ್ಟಸ್ಯ ಅಸ್ತಿ ಚೇತೆ ಶ್ವಾಸ ಭಾಷಣಾದಿ ಅಸ್ತು ತಾವತ ಪ್ರವೇಷ್ಟರಿ ಕಿಂ ಆಯಾತಂ. ಎಲ್ಲಿ ಪ್ರವೇಶ ಮಾಡಿದ್ದಾನೋ ಅಲ್ಲಿ ಪ್ರವೇಶ ಆಗಿದೆಯೋ ಚೈತನ್ಯ, ಅಲ್ಲಿ ಶ್ವಾಸ ಉಸಿರಾಟ ಆಗೋದು, ಆಮೇಲೆ ಮಾತಾಡೋದು ಅದೆಲ್ಲ ಆಗ್ಲಿ. ಆದ್ರೆ ಪ್ರವೇಶ ಯಾವ್ದು ಮಾಡಿದ್ಯೋ ಚೈತನ್ಯ, ಅದಕ್ಕೆ ಇದೆಲ್ಲ ಇಲ್ವೇ ಇಲ್ಲ ಅಂತ ತೋರಿಸ್ತಾ ಇದೆ. ಹಾಗಾದ್ರೆ ಏನಾಯ್ತು, ಈ ಶ್ವಾಸ ಉಸಿರಾಟ, ಆಮೇಲೆ ಮಾತಾಡೋದು, ಆಮೇಲೆ ಇನ್ನೊಬ್ಬರಿಂದ ಹೇಳೋದನ್ನ ಕೇಳೋದು, ಆಮೇಲೆ ಒಂದು ವಿಷಯವನ್ನ ನೋಡೋದು, ಒಂದು ರುಚಿ ನೋಡೋದು, ಅಥವಾ ಒಂದು ವಾಸನೆ ನೋಡೋದು, ಕಿವಿಯಿಂದ ಕೇಳೋದು, ಎಲ್ಲವೂ ಕೂಡ ಆಗ್ತಾ ಇರೋದು ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಲ್ಲ, ಆ ಲೆವೆಲ್ ಅಲ್ಲಿ ಆಗ್ತಾ ಇರೋದು. ಚೈತನ್ಯ ಅದ್ರ ಒಳಗಡೆ ಇದೆಯಲ್ಲ, ಅದಕ್ಕೆ ಇದು ಯಾವ್ದು ಆಗ್ತಾನೆ ಇಲ್ಲ ಅಂತ ಅದನ್ನ ಇವರು ತೋರಿಸ್ತಾ ಇದ್ದಾರೆ. ಹಾಗಾಗಿ ಪ್ರವಿಷ್ಟಸ್ಯ ಅಸ್ತಿ ಚೇತೆ ಶ್ವಾಸ ಭಾಷಣಾದಿ ಅಸ್ತು ತಾವತ ಪ್ರವಿಷ್ಟರಿ ಕಿಂ ಆಯಾತಂ ಶಾಸ್ತ್ರಬೋಧ್ಯಂ ಸಂಯಮಿಹಿ. ಯಾರು ಪ್ರವೇಶ ಮಾಡಿದಾನ ಒಳಗಡೆ, ಅವನನ್ನ ತಿಳ್ಕೊಳಕ್ಕೆ ನಮ್ಗೆ ಶಾಸ್ತ್ರ ಬೇಕಾಗಿದೆ. ನಾವು ಕಣ್ಣು ಕಾಣಿಸ್ತಾ ಇರೋ ವಿಷಯಕ್ಕೆ ಅದನ್ನ ಹೇಳ್ಕೊಡಕ್ಕೆ ಶಾಸ್ತ್ರ ಬೇಕಿಲ್ಲ, ಅದು ನಾವೇ ತಿಳ್ಕೊಳ್ಬೋದು. ಆದ್ರೆ ಯಾವ್ದು ಒಳಗಡೆ ಪ್ರವೇಶ ಆಗಿದೆಯೋ ಚೈತನ್ಯ, ಅದು ಎಂಥದ್ದು, ಅದನ್ನ ಹೇಗೆ ನಾವು ಬಿಡಿಸಿ ತಿಳಿಸ್ಕೋಬೇಕು ಅನ್ನೋದನ್ನ ಅದಕ್ಕಾಗಿ ನಮ್ಗೆ ಶಾಸ್ತ್ರ ಬೇಕೇ ಬೇಕು. ಶಂಕರಾಚಾರ್ಯರು ಕೂಡ ಇದನ್ನ ಆ ಬ್ರಹ್ಮಸೂತ್ರ ಭಾಷೆಯಲ್ಲಿ ಪ್ರಾರಂಭದಲ್ಲೇ ಹೇಳಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ, ಪ್ರಾಣಿ ಪಕ್ಷಿ ಎಲ್ಲದಕ್ಕೂ ಕೂಡ ತಾನು ಇದ್ದೀನಿ ಅಂತ ಗೊತ್ತಿದೆ, ಎಲ್ಲರಿಗೂ ಕೂಡ ಗೊತ್ತಿದೆ. ಅದನ್ನ ಹೇಳ್ಕೊಡಕ್ಕೆ, ನೀನ್ ಇದೆಯಾ ಅಂತ ಹೇಳ್ಕೊಡಕ್ಕೆ ಶಾಸ್ತ್ರ ಬೇಕಿಲ್ಲ, ಆದ್ರೆ ನೀನ್ ಏನಾಗಿದ್ಯಾ ಅಂತ ಹೇಳಕ್ಕೆ ಬೇಕಾಗಿದೆ. ಯಾಕಂದ್ರೆ ನಾವು ಇದೀನಿ ಅಂತ ತಿಳ್ಕೊಳ್ತಾ ಇದ್ದೀವಿ, ಜೊತೆಗೆ ಹೇಗಿದ್ಯಾ ನೀನು ಅಂತ ಕೇಳಿದಾಗ ಈ ಶರೀರಗಳ ಸಮೇತ ನಾನಿದ್ದೀನಿ. ಜೊತೆಗೆ ನಾವೆಲ್ಲೋ ಹೇಳ್ತೀವಿ, ನಾನು ಇಂಥದ್ದಿದ್ದೀನಿ, ಇಂಥ ಒಂದು ಕೆಲಸದಲ್ಲಿ ಇದ್ದೀನಿ, ಇಂಥ ಒಂದು ವ್ಯಕ್ತಿ ಆಗಿದ್ದೀನಿ, ಇಂಥ ಒಂದು ಫ್ಯಾಮಿಲಿಗೆ ಸೇರಿದ್ದೀನಿ, ಇದೆಲ್ಲೋ ಹೇಳ್ತೀವಿ. ನನ್ನ ತೂಕ ಎಷ್ಟು, ನನ್ನ ಉದ್ದ ಎಷ್ಟು, ಇದೆಲ್ಲ ನಾವು ಹೇಳ್ತೀವಿ. ಇದಕ್ಕೆ ಹೇಳಕ್ಕೆ ಶಾಸ್ತ್ರ ಬೇಕಾಗಿಲ್ಲ. ಆದ್ರೆ ನಾನು ನಿಜವಾಗ್ಲೂ ಏನಾಗಿದ್ದೀನಿ ಅನ್ನೋದನ್ನ ಇದರಿಂದ ಬಿಡಿಸಿ ತಿಳಿಸ್ಕೊಡಕ್ಕೆ ಶಾಸ್ತ್ರ ಬೇಕಾಗಿದೆ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಅದನ್ನ ಇವರು ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಆ ಒಳಗಡೆ ಏನ್ ಪ್ರವೇಶ ಆಗಿದೆಯೋ ಚೈತನ್ಯ, ಪ್ರತಿಯೊಬ್ಬರಲ್ಲೂ ಇದೆ ಅದು ಆಲ್ರೆಡಿ.
ಆದ್ರೆ ಅದನ್ನ ತಿಳ್ಕೊಳ್ಳೋಕೆ ನಾವು ಶಾಸ್ತ್ರದ ಒಂದು ಅವಶ್ಯಕತೆ ಇದ್ದೇ ಇದೆ ನಮ್ಗೆ. ನೋಡಿ ಪ್ರತಿಯೊಬ್ಬರಿಗೂ ನಾವಿದ್ದೀನಿ, ಆಮೇಲೆ ನಾನು ಜಡ ಅಲ್ಲ ಅಂತ ಗೊತ್ತು ಎಲ್ಲರಿಗೂ. ನಾನು ಒಂದು ಕಲ್ಬಂಡೆ ಅಲ್ಲ, ನಾನು ಒಂದು ಕಟ್ಟಿಗೆ ಅಲ್ಲ ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ಕೂಡ ನೀನ್ ಯಾರು ಅಂತ ಕೇಳಿದಾಗ ನಾವು ಏನ್ ಮಾಡ್ತೀವಿ, ಇದೆಲ್ಲ ಸೇರಿಸ್ಕೊಂಡು ನಾನು ಇಂಥವ್ನಾಗಿದ್ದೀನಿ ಅಂತ ಹೇಳ್ತೀವಿ. ಆ ಸೇರಿಸ್ಕೊಂಡಿರೋ ಭಾಗ ಇದೆಯಲ್ಲ, ಅದು ಲೇಟರ್ ಆನ್ ಬಂದಿರೋದು. ಅದು ಸೇರಿಸ್ಕೊಳ್ದೇ ಇರೋ ಸ್ಥಿತಿನೇ ನಮ್ದು ನಿಜವಾದ ಸ್ಥಿತಿ. ಸೇರಿಸ್ಕೊಂಡು ಆಗೋಗಿದೆ ಇವಾಗ. ಹಾಗಾಗಿ ಇದನ್ನ ನೀವು ಬಿಡಿಸ್ಕೊಳ್ಳಕ್ಕೆ ಇವಾಗ ಪ್ರಯತ್ನ ಮಾಡ್ಬೋದು. ಪ್ರಯತ್ನ ಮಾಡಿದ್ರೆ ಖಂಡಿತ ಇದರಿಂದ ಬಿಡಿಸ್ಕೊಳಕ್ ಆಗುತ್ತೆ ಅಂತ ಇದನ್ನ ಈ ಒಂದು ವಿಷಯವನ್ನ ಹೇಳಕ್ಕೆ ಇವರು ಮುಂದಾಗ್ತಾ ಇದ್ದಾರೆ ಇವಾಗ. ಪ್ರವಿಷ್ಟಸ್ಯ ಪ್ರವೇಷ್ಟುಃ ಚ ರೂಪ ಭೇದೋ ಭೇದೇಪಿ ಭಿನ್ನತಾಂ ಪ್ರವಿಷ್ಟತ್ವ ಅಪ್ರವಿಷ್ಟತ್ವ ಧರ್ಮಾಭ್ಯಾಂ ಕೋ ನಿವಾರೆಯೇತ್ ಅಂತ. ನೋಡಿ ಇವಾಗ ಈ ಎರಡಕ್ಕೂ ಕೂಡ ಪ್ರವೇಶ ಮಾಡಿರೋ ಚೈತನ್ಯ ಮತ್ತು ಎಲ್ಲಿ ಪ್ರವೇಶ ಆಗಿದ್ಯೋ ಹೌದು, ಅದು ಎರಡಕ್ಕೂ ಕೂಡ ನಮ್ಗೆ ಕಲಬೆರಕೆ ಆಗೋಗ್ಬಿಟ್ಟಿದೆ. ಅದನ್ನ ಬಿಡಿಸಿ ಕೈಯಿಂದ ಬಿಡಿಸಿ ನೋಡಕ್ ಆಗ್ತಾ ಇಲ್ಲ ನಮ್ಗೆ. ಹಾಗಿದ್ರು ಕೂಡ ಇದ್ರ ಧರ್ಮ ಬೇರೆ, ಅದರ ಧರ್ಮ ಅಂದ್ರೆ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಬೇರೆ, ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಬೇರೆ ಅಂತ ಹೇಳಿದ್ರೆ ಅದು ಅದ್ರಲ್ಲಿ ಏನ್ ತಪ್ಪಿದೆ ಅದ್ರಲ್ಲಿ ಹೇಳ್ಬೋದಲ್ಲ. ಅದ್ರ ತಿಳ್ಕೊಂಡು ನಾವೇನ್ ಮಾಡ್ಬೋದು, ಜಡವಾದ ಅಂಶ ಏನಿದೆಯೋ ಅದರ ಒಂದು ಧರ್ಮ ಇಂಥದ್ದು, ಚೈತನ್ಯವಾದ ಒಂದು ಸ್ವರೂಪ ಏನಿದೆಯೋ ಅದರ ಒಂದು ಕ್ಯಾರೆಕ್ಟರ್ಸ್ ಇಂಥದ್ದು. ಅದನ್ನ ನಾವು ಶಾಸ್ತ್ರದಿಂದ ಥಿಯರಿಟಿಕಲ್ ಆಗಿ ಮೊದಲು ತಿಳ್ಕೊಂಡು ಆಮೇಲೆ ನಾವು ಅದನ್ನ ಅಪ್ಲೈ ಮಾಡ್ಕೊಂಡು ನಮ್ಮಲ್ಲೇ ನೋಡ್ಕೊಂಡು ನನ್ನಲ್ಲೇನೆ ಇರೋ ಜಡಾಂಶ ಇಂಥದ್ದು, ನಾನಾಗಿರೋ ವಾಸ್ತವದ ಚೇತನಾಂಶ ಇಂಥದ್ದು ಅಂತ ನಾವು ತಿಳ್ಕೊಳಕ್ಕಾಗುತ್ತೆ. ಹಾಗಾಗಿ ಆ ಒಂದು ತಿಳುವಳಿಕೆ ಕೊಡಕ್ಕೆ ನಮ್ಗೆ ಈ ಶಾಸ್ತ್ರದ ಒಂದು ಅವಶ್ಯಕತೆ ಇದ್ದೇ ಇದೆ. ಹಾಗಾಗಿ ನೋಡಿ, ನಮ್ಗೆ ಯದ್ಯಪಿ ನಾವು ಒಬ್ಬರನ್ನ ನೋಡ್ತಾ ಇದ್ದೀವಿ, ಅವ್ರನ್ನ ನಾವು ತಿಳಿತಾ ಇದ್ದೀವಿ ಅಂತೆಲ್ಲ ಹೇಳಿದ್ರು ಕೂಡ ಅದು ಸಾಲದು, ಅದು ಸರಿ, ಅದು ಅಷ್ಟಕ್ಕೆ ಸಾಲದು ಅನ್ನೋದನ್ನ ನಮ್ಗೆ ಶಾಸ್ತ್ರದಿಂದ ಗೊತ್ತಾಗುತ್ತೆ. ನೋಡಿ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನಮ್ಗೆಲ್ಲ ಸೆನ್ಸ್ ಆರ್ಗನ್ಸ್ ಅಂತ ಒಂದು ಇದೆಯಲ್ಲ, ಅದು ಇದೆ ಅನ್ನೋದು ಕೂಡ ನಮ್ಗೆ ಅದಕ್ಕೆ ಶಾಸ್ತ್ರ ಹೇಳ್ಕೊಟ್ಟೇನೆ ನಮ್ಗೆ ಇರುತ್ತೆ. ಇದ್ರ ನಮ್ಗೆ ಸುಮ್ನೆ ನಾವು ನೋಡ್ತಾ ಇದೀವಿ, ಆ ಮಗು ಹುಟ್ಟಿದ ಮೇಲೆ ಮಗು ಕಣ್ಣನ್ನು ನೋಡ್ತಾ ಇದೆ, ನೋಡ್ಬಿಟ್ಟು ಅದಕ್ಕೆ ಹೊಟ್ಟೆ ಹಸುವಾದ್ರೆ ಅಳುತ್ತೆ ಅದು, ಆಮೇಲೆ ಅದಕ್ಕೆ ಏನಾದ್ರು ಪಕ್ಕದಲ್ಲಿ ಇಟ್ರೆ ಅದನ್ನ ಹಿಡಿಯುತ್ತೆ ಅದು ಅಂತೆಲ್ಲ ನಾವು ನೋಡ್ತೀವಿ. ಬಟ್ ಅಷ್ಟ್ ಮಟ್ಟಿಗೆ ನಾವು ಅದರಲ್ಲಿ ಏನ್ ನಡೀತಾ ಇದೆ ಅಲ್ಲಿ ಅನ್ನೋ ವಿಷಯವನ್ನೇ ಕೂಡ ನಮ್ಗೆ ಶಾಸ್ತ್ರ ಹೇಳ್ಬೇಕಾಗಿದೆ. ಇಂದ್ರಿಯ ಅಂತ ಒಂದಿದೆ ಅದರಲ್ಲಿ, ಆ ಇಂದ್ರಿಯ ಅನ್ನೋದೇ ಈ ಕೆಲಸವೆಲ್ಲ ಮಾಡಿಸ್ತಾ ಇದೆ. ಆಮೇಲೆ ಆ ಇಂದ್ರಿಯ ಅನ್ನೋದು ಕೆಲಸ ಮಾಡಕ್ಕೆ ಕೂಡ ಚೈತನ್ಯ ಅನ್ನೋದು ಬೇಕು ಅನ್ನೋದೆಲ್ಲ ಕೂಡ ನಮ್ಗೆ ಶಾಸ್ತ್ರ ಹೇಳ್ಕೊಟ್ಟೆ ಬರುತ್ತೆ ಹೊರತು ನಾವು ನೋಡಿ ನಮ್ಗೆ ತಿಳಿತೀವಿ ಅಂತ ಹೇಳ್ತೀವಲ್ಲ, ಅದು ಸುಮ್ನೆ ತುಂಬಾ ಕಡಿಮೆ. ನಾವ್ ನೋಡಿ ತಿಳಿತೀವಿ ಅನ್ನೋದು ಅದು ಇಲ್ಲ ಅಂತಿಲ್ಲ, ಆದ್ರೆ ತುಂಬಾ ಕಡಿಮೆ ಅದು. ಆದ್ರೆ ಗೊತ್ತಿಲ್ಲದೆ ಇರೋ ವಿಷಯನೇ ಜಾಸ್ತಿ. ಆ ವಿಷಯವನ್ನು ಶಾಸ್ತ್ರ ಹೇಳ್ಕೊಟ್ಟು ನಮ್ಗೆ ಅನಾತ್ಮ ಅಥವಾ ಜಡ ಅಂತ ಯಾವ ಅಂಶ ಇದೆಯೋ ಅದ್ರ ಬಗ್ಗೆ ತುಂಬಾ ಮಾಹಿತಿ ಕೊಡುತ್ತೆ ಶಾಸ್ತ್ರ. ಆಮೇಲೆ ಅದ್ರ ಬಗ್ಗೆನೂ ಕೊಟ್ಟು ನಮಗೆ ಚೈತನ್ಯ ಅಂತ ಯಾವ್ದು ನಿಜವಾಗ್ಲೂ ಇದೆಯೋ ಅದ್ರ ಬಗ್ಗೆನೂ ಮಾಹಿತಿ ಕೊಡುತ್ತೆ. ಅವಾಗ ಎರಡದನ್ನು ಕೊಟ್ಬಿಟ್ಟು ಆಮೇಲೆ ಏನ್ ಮಾಡುತ್ತೆ, ಇದು ಎರಡನ್ನು ನೀನು ಬಿಡಿಸ್ಕೊಳಕ್ಕೆ ಇವಾಗ ಆಗುತ್ತೆ. ಇವಾಗ ನಮ್ಗೆ ಒಂದು ಆಪಲ್ಸ್ ಅಂಡ್ ಆರೆಂಜಸ್ ಎಲ್ಲ ಮಿಕ್ಸ್ ಆಗಿರುವಾಗ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಆಪಲ್ ಅನ್ನೋದು ಹೀಗಿದೆ, ಆರೆಂಜ್ ಅನ್ನೋದು ಹೀಗಿದೆ ಅಂತ. ಅವಾಗ ಯಾರಾದ್ರೂ ಹುಡುಗನ ಕೇಳಿದ್ರೆ ಅವನು ಇಂಥದ್ದೆಲ್ಲ ಇದನ್ನ ಬೇರೆ ಮಾಡೋದು ಬೇರೆ ಮಾಡ್ತಾನೆ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಆತರ ಬೇರೆ ಮಾಡಕ್ಕೆ ನಮ್ಗೆ ಫಿಸಿಕಲ್ ಮಿಕ್ಸಪ್ ಅಲ್ಲ ಇದು. ಹಾಗಾಗಿ ಏನ್ ಮಾಡ್ಬೇಕಾಗಿದೆ ಇದರಲ್ಲಿ ನೋಡಿ, ಇವಾಗ ಒಂದು ವ್ಯಕ್ತಿ ತಲೆಯಿಂದ ನಾವು ಲಾಸ್ಟ್ ಟೈಮ್ ನೋಡಿದ್ವಿ, ನಖಶಿಖಾ ಪರ್ಯಂತ ನಮ್ಗೆ ಚೈತನ್ಯ ಒಳಗಡೆ ಇದೆ ಅಂತ. ಅವಾಗ ನಮ್ಗೆ ಇಡೀ ವ್ಯಕ್ತಿಯನ್ನು ಕೂಡ ನಾವು ಒಂದು ಚೇತನವಾದ ವ್ಯಕ್ತಿ ಅಂತ ತಿಳಿದೀವಿ. ಆದ್ರೆ ಶಾಸ್ತ್ರ ಏನ್ ಮಾಡ್ತಾ ಇದೆ, ನಖಶಿಖಾ ಪರ್ಯಂತ ನಿನ್ಗೆ ಚೇತನತ್ವ ಇದ್ರೂ ಕೂಡ ಅದರಲ್ಲಿರೋ ಚೈತನ್ಯ ಅಂಶ, ಆತ್ಮ ಅಂಶ ಅನ್ನೋದು ಅದು ಬೇರೆ ಅಂಶ. ಅದು ಇಲ್ಲಿ ಅದು ಎಲ್ಲಿ ಪ್ರವೇಶ ಆಗಿದೆಯೋ ಅದು ಜಡ ಅಂಶ ಅದು ಅಂತ ಹೇಳುತ್ತೆ. ಅವಾಗ ಇದು ಬೇರೆ ಅದು ಬೇರೆ ಅಂತ ನಾವು ಮಾಡ್ಬೇಕಾದ್ರೆ ಫಿಸಿಕಲ್ ಆಗಿ ಮಾಡಕ್ ಆಗೋದೇ ಇಲ್ಲ. ಅವಾಗ ಎರಡರದ್ದು ಕೂಡ ಒಂದು ಯಾವ ಒಂದು ಎರಡರದ್ದು ಕೂಡ ಯಾವ ಒಂದು ಕ್ಯಾರೆಕ್ಟರ್ಸ್ ಇದೆಯೋ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ತಿಳ್ಕೊಂಡು ನಾವು ಅದನ್ನ ಬೇರ್ಪಡಿಸ್ಕೋಬೇಕು ಅಂತ ಆ ವಿಷಯವನ್ನ ಇವರು ತಿಳಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಮುಂದಕ್ಕೆ ಪ್ರವಿಷ್ಟಂ ಯೇ ಅತ್ರ ಪ್ರವಿಶ್ಯಂತಿ ನ ಅಪ್ರವಿಷ್ಟಂ ಅಮಿ ವಿದುಹು ವ್ಯಾಧತ್ವೇನ ಪ್ರಪಶ್ಯಂತೋ ನ ವಿದುಹು ರಾಜಪುತ್ರತಾಂ. ನೋಡಿ ಇವಾಗ ಉದಾಹರಣೆ ಕೂಡ ನಮ್ಗೆ ತೋರಿಸ್ತಾ ಇದೆ. ಇವಾಗ ನಾವು ಪ್ರವೇಶ ಮಾಡಿದ್ದನ್ನ ನಾವು ನೋಡ್ತೀವೋ ಅದರಲ್ಲಿ ನಾವು ಅಪ್ರವಿಷ್ಟಂ ಅಮಿ ವಿದುಹು ಅಂದ್ರೆ ಈ ಒಂದು ಪ್ರವೇಶ ಮಾಡದೆ, ನಿಜವಾಗ್ಲೂ ಪ್ರವೇಶ ಮಾಡದೆ ಒಂದು ಚೈತನ್ಯ ಅಂತ ಹೋಗ್ತಿದೆಯಲ್ಲ ಅದನ್ನ ತಿಳಿತಾ ಇಲ್ಲ ಯಾರು ಕೂಡ. ನಾವು ಶರೀರವನ್ನ ಮನಸ್ಸೆಲ್ಲ ನೋಡ್ತಾ ಇದೀವಿ, ನಾವು ಮನಸ್ಸು ಕೂಡ ನಾವು ಕಣ್ಣಿಂದ ನೋಡಕ್ಕಾಗಲ್ಲ. ಆ ವ್ಯಕ್ತಿ ನಾವು ಹೇಳಿದ್ದನ್ನ ತಿಳ್ಕೊಂಡು ನಮ್ಗೆ ರೆಸ್ಪಾಂಡ್ ಮಾಡ್ತಾನೆ ಅಂತ ನೋಡ್ಬಿಟ್ಟು ಅವನಿಗೆ ಮನಸ್ಸಿದೆ ಅಂತ ತಿಳಿತೀವಿ ನಾವು. ಆಮೇಲೆ ಅವನು ನಾವು ಹೇಳಿದ್ದನ್ನ ಅವನು ಗ್ರಹಿಸ್ತಾ ಇದ್ದಾನೆ, ಅದ್ರ ಬಗ್ಗೆ ಅವ್ನು ಅನಲೈಸ್ ಮಾಡಿ ನಮ್ಗೆ ಒಂದು ರಿಪ್ಲೈ ಕೊಡ್ತಾ ಇದ್ದಾನೆ ಅಂತ ಹೇಳಿದಾಗ ಇಂಟೆಲೆಕ್ಟ್ ಅಂತ ಒಂದು ಇದೆ ಅಂತ ನಾವು ತಿಳಿತೀವಿ. ಅದೆಲ್ಲ ಕೂಡ ನಾವು ಕಣ್ಣಿಂದ ನೋಡ್ತಾ ಇಲ್ಲ, ತಿಳಿತಾ ಇಲ್ಲ. ಇದು ಇನ್ಫರೆನ್ಸ್ ಇಂದ ನಾವು ಇದೆಲ್ಲ ತಿಳಿತಾ ಇದ್ದೀವಿ. ಆದ್ರೂ ಕೂಡ ಆ ಒಳಗಡೆ ಪ್ರವೇಶ ಮಾಡಿರೋ ಚೈತನ್ಯ ಅಂತ ಒಂದು ಯಾವ್ದಿದೆಯೋ ಅದನ್ನ ನಾವು ತಿಳ್ಕೊಳಕ್ಕೆ ನಮ್ಗೆ ನೇರಾಗಿ ಕಣ್ಣಿಂದ ತಿಳ್ಕೊಳಕ್ ಆಗೋದೇ ಇಲ್ಲ. ಅವಾಗ ಇವ್ರು ಹೇಳ್ತಾ ಇದ್ದಾರೆ, ಉದಾಹರಣೆ ಒಂದು ಕೊಡ್ತಾ ಇದ್ದಾರೆ. ಒಂದು ರಾಜಪುತ್ರ ಅಂದ್ರೆ ಒಂದು ಪ್ರಿನ್ಸ್ ಅಂತ ಹೇಳ್ತೀವಲ್ಲ, ರಾಜಕುಮಾರ, ಅವನನ್ನ ಒಂದು ಕಥೆ ಇದೆ, ಅಂದ್ರೆ ಉಪನಿಷತ್ ಬರೋ ಕಥೆನೇ ಅದು. ಒಂದು ಇವನ್ನ ರಾಜಪುತ್ರನನ್ನ ಯಾರೋ ಕೆಲವರು ಏನ್ ಮಾಡಿರ್ತಾರೆ, ಆ ರಾಜನ ಮೇಲೆ ಒಂದು ಸೇಡ್ ತೀರ್ಸ್ಕೊಳಕ್ಕಾಗಿ ಏನೋ ಒಂದು ಆ ಮಗುನ ಅವರು ಕಿಡ್ನಾಪ್ ಮಾಡ್ಬಿಡ್ತಾರೆ. ಕಿಡ್ನಾಪ್ ಮಾಡಿ ಏನ್ ಮಾಡ್ತಾರೆ, ಒಂದು ಕಾಡಲ್ಲಿ ತಗೊಂಡೋಗಿ ಬಿಟ್ಬಿಡ್ತಾರೆ.
ಬಿಟ್ಟು ಅದು ಸಣ್ಣ ಮಗು, ಸಣ್ಣ ಹುಡುಗ, ಅವನ್ನ ಬಿಟ್ಟಿದ್ದಾರೆ ಅಲ್ಲಿ. ಅಲ್ಲಿ ಆ ಹುಡುಗನ್ನ ನೋಡಿ ಯಾರು ಗತಿ ಇಲ್ಲದೆ ಒಂದು ಹುಡುಗ ಇಲ್ಲಿ ನಿಂತಿರೋದನ್ನ ನೋಡ್ಬಿಟ್ಟು, ಅಲ್ಲಿ ಕಾಡಲ್ಲಿ ಇರ್ತಾರಲ್ಲ ಕಾಡು ಮನುಷ್ಯರು, ಅಂದ್ರೆ ಬೇಟೆ ಎಲ್ಲ ಮಾಡೋರು, ಆ ಜನರು ಆ ಬೇಟೆನೆ ಅವ್ರದ್ದು ಪ್ರೊಫೆಷನ್ ಅದೇನೆ, ಅವ್ರ ವೃತ್ತಿನೇ ಅದೇನೆ. ಅವ್ರು ಏನ್ ಮಾಡ್ತಾರೆ, ಈ ಮಗುನ ತಗೊಂಡು ಸಾಕ್ತಾ ಇರ್ತಾರೆ. ಸಾಕ್ತಾ ಇದ್ದು ಆ ಹುಡುಗ ಸ್ವಲ್ಪ ದೊಡ್ಡವನಾಗ್ತಾ ಇರ್ತಾನೆ. ದೊಡ್ಡವನಾಗಿ ಅವ್ನಿಗೆ ಸ್ವಲ್ಪ ಒಂದು ಪ್ರಾಯ ಬಂದಿದಾಗ ಈ ರಾಜ ಕುಮಾರ ಹೋಗ್ಬಿಟ್ಟಿದ್ದಾನೆ, ಎಲ್ಲೋ ಹೋಗಿದ್ದಾನೆ ಅಂತ ಗೊತ್ತಿರ್ಲಿಲ್ಲ ಯಾರಿಗೂನು. ಯಾರೋ ಒಬ್ರು ಹುಡ್ಕೊಂಡ್ ಬಂದಾಗ ಅವ್ರಿಗೆ ಸಿಗುತ್ತಾನೆ, ಹುಡುಗ ಸಿಗ್ತಾನೆ. ಸಿಕ್ಬಿಟ್ಟು ಇವನ್ ರಾಜಕುಮಾರನೇ ಇವನಿಗೆ ಈ ತರ ಒಂದು ಸ್ಥಿತಿ ಬಂದಿದೆ ಅಂತ ಹೇಳ್ಬಿಟ್ಟು ಅವ್ರು ತಿಳಿದು ಏನ್ ಮಾಡ್ತಾರೆ, ಆ ಹುಡುಗನ ಹತ್ರನೇ ಹೇಳ್ತಾರೆ, ನೋಡು ನೀನ್ ವಾಸ್ತವವಾಗಿ ರಾಜಕುಮಾರ, ಈ ದೇಶಕ್ಕೆಲ್ಲ ಯಾರು ರಾಜ ಇದ್ದಾನೋ ಅವನು ಕುಮಾರ, ನೀನು ಅರಮನೆಯಲ್ಲಿ ಇರ್ಬೇಕಾಗಿದ್ ನೀನು ಇಲ್ಲಿದ್ಯಾ ನೀನು ಅಂತ ಅವ್ನಿಗೆ ಹೇಳಿದಾಗ ಅವ್ನೇನ್ ಮಾಡ್ತಾನೆ, ಅವ್ರು ಹೇಳಿದ್ದು ಇವನು ಸುಳ್ಳಲ್ಲ ಅಂತ ಇವ್ನಿಗೆ ನಂಬ್ತಾನೆ. ಆಮೇಲೆ ಹೋಗ್ಬಿಟ್ಟು ಏನ್ ಮಾಡ್ತಾನೆ, ಅಲ್ಲಿ ಹೋಗ್ಬಿಟ್ಟು ರಾಜಕುಮಾರನಾಗಿ ಅವನಿನ ಮೇಲೆ ವರ್ತಿಸ್ತಾನೆ. ಆದ್ರೆ ಅಲ್ಲಿ ಗೊತ್ತಿಲ್ಲದೆ ಇರೋ ಸಮಯದವರೆಗೂ ಅವನು ಈ ಬೇಟೆ ಮಾಡ್ತಾ ಇರಲ್ಲ, ಅವ್ರ ಜನವೇ ನಾನು ಅಂತ ತಿಳ್ಕೊಂಡಿದ್ದಾನೆ. ಆ ಪ್ರಾಕ್ಟೀಸಸ್ ಎಲ್ಲ ಅವ್ನು ಬಂದಿರುತ್ತೆ. ಆದ್ರೆ ಅವ್ನು ಏನ್ ಮಾಡ್ತಾನೆ, ರಾಜಕುಮಾರ್ ಇದಕ್ಕೆ ಹೋದ್ಮೇಲೆ ಅವನು ಅದರ ಒಂದು ಇದನ್ನ ಸೇರಿಸ್ಕೊಂಡು ಹಾಗೆ ಬೆಳಿಗ್ಗೆ ಶುರು ಮಾಡ್ತಾನೆ. ಅಲ್ಲಿರುವಾಗ ಆ ರಾಜಕುಮಾರನನ್ನ ನೋಡಿ ನಾವು, ನೀನು ಬೇಟೆಗಾರ ಅಂತ ಹೇಳಿದ್ರೆ ಅದು ಸರಿಯಾಗಿರುತ್ತೆ, ತಪ್ಪದು ಅಲ್ವಾ? ಹಾಗಾಗಿ ಅದಕ್ಕೆ ಇವ್ರು ಎಷ್ಟು ದೂರ ಹೇಳ್ತಾರೆ ಅಂದ್ರೆ, ರಾಜಕುಮಾರನ ನೀನು ಬೇಟೆಗಾರ ಅಂತ ಹೇಳಿದ್ರೆ ನಿನಗೆ ಪನಿಷ್ಮೆಂಟೇ ಸಿಗ್ಬಿಡುತ್ತೆ ನಿನಗೆ. ಯಾಕಂದ್ರೆ ರಾಜಕುಮಾರನಾಗಿದ್ದಾನೆ ಅವನು ಹೋಗಿ ನೀನು ಬೇಟೆಗಾರ ಅಂತ ಅಥವಾ ಆ ಜಾತಿಗೆ ಸೇರಿದವನು ಅಂತ ಹೇಳಿದ್ರೆ ನೀನು ಪ್ರಾಣವನ್ನೇ ತೆಗಿಬಹುದು ರಾಜ ಬೇಕಾದ್ರೆ, ಅಂತದ್ದಾಗಿದೆ. ಆದ್ರೆ ನೀನು ಅವನ ನಿಜವಾಗಿ ರಾಜ ಅನ್ನೋ ಅಥವಾ ನಿನಗೆ ಅವನ ತುಂಬಾ ದೊಡ್ಡ ಮಹಾನ್ ನೀನು ಅಂತ ಹೇಳಿದ್ರೆ ಅವಾಗ ನಿನಗೆ ಪುರಸ್ಕಾರ ಸಿಗುತ್ತೆ. ಅದೇ ತರನೇ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಳಗಡೆ ಪ್ರವೇಶ ಆಗಿರೋದು ರಾಜಕುಮಾರ ಒಳಗಡೆ ಪ್ರವೇಶ ಆಗಿರೋದು, ನಾವ್ ಅದನ್ನ ಒಂದು ಜೀವ ಅಂತ ಅನ್ಕೊಳ್ತಾ ಇದೀವಿ. ಬ್ರಹ್ಮಗೆ ಪ್ರವೇಶ ಆಗಿರೋದು ನಾವ್ ಅದನ್ನ ಜೀವ ಅಂತ ನಾವು ಅನ್ಕೊಂಡಿದ್ ಮಾತ್ರ ಅಲ್ಲ, ಬಾಕಿಯವ್ರನ್ನ ಅದನ್ನ ಹೇಳ್ತಾ ಇದೀವಿ. ಅವಾಗ ನಾವು ಆ ಬ್ರಹ್ಮಕ್ಕೆ ನಾವು ಮಾಡಿರೋ ಅಪಚಾರ ಎಂತದ್ದು ಅಂತ ನಾವು ತಿಳಿಬಾರ್ದು. ಹಾಗಾಗಿ ಹೇಗೆ ರಾಜಕುಮಾರನನ್ನ ನಾವು ಬೇಟೆಗಾರ ಅಂತ ಹೇಳಿದ್ರೆ ಏನೇ ಅಪಚಾರ ಆಗುತ್ತೋ, ಅದೇ ತರ ಅಪಚಾರವೇ ನಾವು ಮಾಡ್ತಾ ಇರೋದು. ಆತ್ಮ ನಮ್ಮ ಒಳಗಡೆ ಪ್ರವೇಶ ಆಗಿದೆ, ಅದನ್ನ ಆತ್ಮ ಅಂತ ತಿಳಿದೆ ನಾವೇನ್ ಮಾಡ್ತಾ ಇದೀವಿ, ಒಂದು ಶರೀರ, ಒಂದು ವ್ಯಕ್ತಿ ಅಂತ ಹೇಳಿ ಒಂದು ಜೀವ ಅಂತ ತಿಳಿತಾ ಇದೀವಿ ನಾವು. ಇದು ತುಂಬಾ ದೊಡ್ಡ ತಪ್ಪು ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ವ್ಯಾಧೋಯಂ ಇತಿ ಅಸೌ ಉಕ್ತಿ ಯೋಜಯೇತ್ ಪ್ರಾಣ ಸಂಕಟೆ ರಾಜದೇವಾದಿ ಭೋಕ್ತಿ ತು ಭವೇತ್ ಬಹುಪರಪ್ರದ. ಅಂದ್ರೆ ಆ ಹುಡುಗನ್ನ ನೋಡಿ, ಆ ರಾಜಕುಮಾರನ ನೋಡಿ, ಇವನು ಆ ಒಂದು ವ್ಯಾಧ ಕುಲಕ್ಕೆ ಸೇರಿದವನು ಅಂತ ಹೇಳಿದ್ರೆ ಇವನಿಗೆ ದೊಡ್ಡ ಪರ್ಮಿಷನ್ ಕೊಡ್ತಾನೆ ರಾಜ. ಆದ್ರೆ ಅವನನ್ನೇ ನೀನು ರಾಜಕುಮಾರ, ನೀನು ತುಂಬಾ ಇಂದ್ರ ನೀನು ಅಂತೆಲ್ಲ ಹೇಳಿದ್ರೆ ಅವಾಗ ಇವನಿಗೆ ಪುರಸ್ಕಾರ ಕೊಡ್ತಾನೆ. ಹಾಗಾಗಿ ಆ ತರನೇ ಇದು ಕೂಡ ಆಗಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ತದ್ವತ್ ಪ್ರವಿಷ್ಟ ದೃಷ್ಟಿ ಯಾ ಸಾ ಸಂಸಾರೇ ನಿಯೋಜಯೇತ್ ಅಪ್ರವಿಷ್ಟ ಆತ್ಮ ದೃಷ್ಟಿ ತು ಮೋಚಯೇತ್ ಸರ್ವ ಸಂಕಟ ಅಂತ. ಹಾಗಾಗಿ ಪ್ರವೇಶ ಮಾಡಿದೆಯಲ್ಲ ಒಂದು, ಅದನ್ನ ಈ ಶರೀರ ಜೊತೆಗೆ ಸೇರಿಸ್ಕೊಂಡು ಮಾಡೋದು ನಿನಗೆ ಸಂಸಾರವನ್ನೇ ಕೊಡುತ್ತೆ ಅದು. ಆದ್ರೆ ನೀನು ಈ ವಿವೇಕ ಮಾಡ್ಕೊಂಡು ಪ್ರವೇಶ ಮಾಡಿರೋದು ಬೇರೆ, ಇದು ಬೇರೆ ಅಂತ ನೀನ್ ತಿಳ್ಕೊಂಡು ಆ ಪ್ರವೇಶ ಮಾಡಿರೋ ಆತ್ಮ ಚೈತನ್ಯವನ್ನ ನಾನು ಅಂತ ತಿಳ್ಕೊಂಡಾಗ ನಿನಗೆ ಮೋಕ್ಷವೇ ಸಿಗುತ್ತೆ ನಿನ್ಗೆ ಅಂತ ಹೇಳಿ ಈ ದೃಷ್ಟಾಂತದ ಮೂಲಕ ಅವರು ಇದನ್ನ ಸರಿಪಡಿಸ್ತಾರೆ. ಯಾಕಂದ್ರೆ ಈ ದೃಷ್ಟಾಂತ ಕೊಡ್ತಾ ಇರೋದು ಶಾಸ್ತ್ರದ ದೃಷ್ಟಾಂತ. ಅದು ಲೋಕದಲ್ಲಿ ಕೂಡ ನಾವು ನೋಡ್ಬೋದು. ಇವಾಗ ಒಂದು ತುಂಬಾ ದೊಡ್ಡ ಶ್ರೀಮಂತನ ಮಗನ್ನ ಈ ತರ ಯಾರಾದ್ರೂ ಕಿಡ್ನಾಪ್ ಮಾಡ್ಕೊಂಡು ಅವನ್ನ ಬೇರೆ ಏನೋ ಒಂದು ವೃತ್ತಿಲಿ ಹಾಕಿರ್ತಾರೆ. ಇವಾಗ ಎಷ್ಟು ಮಾಡ್ತಾ ಇದಾರೆ ಅಂತ ಕೇಳ್ತೀವಿ ಅಂದ್ರೆ, ಮಗುನ ಕಿಡ್ನಾಪ್ ಮಾಡ್ಕೊಂಡು ಅದನ್ನ ಭಿಕ್ಷೆ ಬೇಡಕ್ಕೆ ಬಿಡ್ತಾರೆ, ಈ ತರ ಮಾಡ್ತಾರೆ. ಅವಾಗ ಅವನ್ನ ನೀನ್ ಭಿಕ್ಷುಕ ಅಂತ ಹೇಳಿದ್ರೆ ಅದೆಷ್ಟು ತಪ್ಪಾಗುತ್ತೆ ಅದು. ಅದೇ ತರ ಇಲ್ಲೂ ಕೂಡ ಆಗಿರೋದು, ವಾಸ್ತವವಾಗಿ ಬ್ರಹ್ಮಸ್ವರೂಪ ಆಗಿರೋದನ್ನ ನೀನು ಒಂದು ಜೀವ ಅಂತ ನೋಡ್ಬಿಟ್ಟು ಅದಕ್ಕೆ ಸಾವಿದೆ, ಹುಟ್ಟಿದೆ, ಅದಕ್ಕೆ ರೋಗಗಳೆಲ್ಲ ಬರುತ್ತೆ, ಅದಕ್ಕೆ ಮುಪ್ಪಿದೆ ಅಂತೆಲ್ಲ ಹೇಳಿದ್ರೆ ಅದೆಷ್ಟು ತಪ್ಪಾಗುತ್ತೆ ಅಂತ ಹೇಳಿ ನಮ್ಗೆ ಅದನ್ನ ತಿಳಿಸ್ತಾ ಇದ್ದಾರೆ, ಈ ದೃಷ್ಟಾಂತದ ಮೂಲಕ ತಿಳಿಸ್ತಾರೆ. ಅಥೋ ಅಪ್ರವಿಷ್ಟ ದೃಷ್ಟ್ಯರ್ಥಂ ನಿಂದ್ಯತೆ ಹಿ ಪ್ರವಿಷ್ಟ ದೃಕ್ ಪ್ರವಿಷ್ಟ ದರ್ಶನಂ ಯತ್ ಸ್ಯಾತ್ ನ ತತ್ ದರ್ಶನಂ ಆತ್ಮನಃ. ಹಾಗಾಗಿ ಈ ಒಂದು ಪ್ರವೇಶ, ನಿಜವಾಗ್ಲೂ ಪ್ರವೇಶ ಮಾಡದೇ ಇರೋ ಒಂದು ಚೈತನ್ಯ ಇದೆಯಲ್ಲ, ಅಖಂಡವಾಗಿ ಎಲ್ಲ ಕಡೆ ಚೈತನ್ಯ, ಅದನ್ನ ಸ್ತುತಿ ಮಾಡಿ ಹೇಳಕ್ಕಾಗಿ ಏನ್ ಮಾಡ್ತಾ ಇದೆ, ಈ ಶರೀರ ಇವುಗಳನ್ನೆಲ್ಲ ನಿಂದೆ ಮಾಡ್ತಾ ಇದೆ ಶಾಸ್ತ್ರ. ಹಾಗಾಗಿ ಶಾಸ್ತ್ರ ನಿಂದೆ ಮಾಡೋ ಉದ್ದೇಶ ಇಷ್ಟೇನೆ. ಈ ಶರೀರ ಇಂಥದ್ದು, ಅದಕ್ಕೆ ಅದು ಹುಟ್ಟು ಸಾವು ಇರೋದು, ಅದಕ್ಕೆ ರೋಗ ರುಜಿನಗಳೆಲ್ಲ ಬರುತ್ತೆ ಅಂತೆಲ್ಲ ಅದನ್ನ ನಿಂದೆ ಮಾಡೋದು ಯಾತಿಗೆ ಅಂತ ಹೇಳಿದ್ರೆ, ನಾನು ಅದು ಅಂತ ತಿಳುವಳಿಕೆಯನ್ನು ಬಿಟ್ಟು ನೀನ್ ನಿಜವಾಗ್ಲೂ ಇವುಗಳೆಲ್ಲ ಇಲ್ಲದೆ ಇರೋ ಚೈತನ್ಯ ಅಂತ ಒಂದಿದೆಯಲ್ಲ ಅದನ್ನ ತಿಳ್ಕೊಳಕ್ಕಾಗಿ ನಮ್ಗೆ ಈ ತರ ನಿಂದೆ ಮಾಡ್ತಾ ಇದೀವಿ, ಹೊರತು ಬೇರೆ ಉದ್ದೇಶ ಏನು ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಥವಾ ಅಪ್ರವಿಷ್ಟ ದೃಷ್ಟ್ಯರ್ಥಂ ನಿಂದ್ಯತೆ ಹಿ ಪ್ರವಿಷ್ಟ ದೃಕ್ ಪ್ರವಿಷ್ಟ ದರ್ಶನಂ ಯತ್ ಸ್ಯಾತ್ ನ ತತ್ ದರ್ಶನಂ ಆತ್ಮನಃ. ಹಾಗಾಗಿ ಈ ನೀನು ಯಾವ್ದು ಎಲ್ಲಿ ಪ್ರವೇಶ ಆಗಿದ್ಯೋ ಆತ್ಮ, ಆ ಒಂದು ಶರೀರವನ್ನ ನೋಡಿ ನೀನು ಆತ್ಮ ಅಂತ ತಿಳ್ಕೊಂಡ್ರೆ ಅದು ತಪ್ಪು ದೃಷ್ಟಿ, ಅದು ಸರಿಯಾದ ದೃಷ್ಟಿ ಅಲ್ವೇ ಇಲ್ಲ ಅಂತ ಅದನ್ನ ನಮ್ಗೆ ಮನಸ್ಸಿಗೆ ತಂದು ಕೊಡ್ತಾ ಇದ್ದಾರೆ. ಸ್ವತಃ ಪರೋಪಿ ದೇಹಾದೋ ಪ್ರವಿಷ್ಟೋ ಅಕಾರ್ಸ್ನ್ಯ ದೋಷತಃ ದೂಷಿತಃ ದರ್ಶನಂ ತಸ್ಯ ನ ಭವೇತ್ ಪರದರ್ಶನಂ ಅಂತ. ಅಂದ್ರೆ ಸ್ವತಃ ಪರೋಪಿ ಅಂದ್ರೆ ವಾಸ್ತವವಾಗಿ ಬ್ರಹ್ಮಸ್ವರೂಪವೇ ಆಗಿದ್ರು ಕೂಡ
ಅದು ಎಲ್ಲಿ ಪ್ರವೇಶ ಆಗಿದೆಯೋ ಆ ಶರೀರ ನಮಗೆ ನೋಡಕ್ ಸಿಗ್ತಾ ಇದೆ, ಅದ್ರ ಬಗ್ಗೆ ಅದೇ ಇದೆ ಅಂತ ನಾವು ತಿಳ್ಕೊಳ್ತಾ ಇದೀವಿ. ಅದು ತಪ್ಪು ದೃಷ್ಟಿ. ಅದು ನಾವು ಅದನ್ನ ಆ ಶರೀರವನ್ನು ನೋಡಿದ ಮಾತ್ರಕ್ಕೆ ನಾವು ಆ ಚೈತನ್ಯವನ್ನ ತಿಳ್ಕೊಂಡ್ವಿ ಅಂತ ಆಗೋದೇ ಇಲ್ಲ, ಅದು ಖಂಡಿತ. ಹಾಗಾಗಿ ಈ ಒಂದು ದೃಷ್ಟಿಯಲ್ಲಿ ದೋಷ ಇದೆ ಖಂಡಿತ. ನಾವು ಯಾವ್ದು ನೋಡ್ತಾ ಇದೀವೋ ಹೀಗಿದ್ದಾನೆ ಒಬ್ಬ ಆಗಿದ್ದಾನೆ ಅಂತ ಹೇಳ್ತೀವೋ ಅದು ಸರಿಯಾದ ದೃಷ್ಟಿ ಅಲ್ಲ. ಅದು ಸರಿಯಾದ ದೃಷ್ಟಿ ಯಾವುದು ಅಂತ ಹೇಳಿದ್ರೆ ಇದೆಲ್ಲ ಇಲ್ಲದೇ ಇರೋ ಒಂದು ಚೈತನ್ಯ ಒಳಗಡೆ ಇದೆಯಲ್ಲ, ಅದು ಅಖಂಡವಾಗಿದೆ. ಅದು ಅದಕ್ಕೆ ಹುಟ್ಟು ಸಾವು ಇಲ್ವೇ ಇಲ್ಲ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದು ಸರಿಯಾದ ದೃಷ್ಟಿ ಆಗುತ್ತೆ ಅಂತ ಆ ಒಂದು ವಿವೇಕವನ್ನ ತೋರಿಸ್ಕೊಟ್ಬಿಟ್ಟು ಮುಂದೆ ಹೇಳ್ತಾ ಇದ್ದಾರೆ. ಅಕೃತ್ಸ್ನತ್ವಂ ಯಥಾ ಅಸ್ಯ ಸ್ಯಾತ್ ವ್ಯವಹಾರೇ ತಥಾ ಉಚ್ಯತೆ ಶ್ವಾಸಯೋಗಾತ್ ಪ್ರಾಣಿತ ಸ್ಯಾತ್ ವಕ್ತಾ ವದನ ಯೋಗತಃ. ಹಾಗಾದ್ರೆ ಜೀವ ಅನ್ನೋನು ಪೂರ್ತಿ ಆತ್ಮಸ್ವರೂಪವಾಗಿ ಇಲ್ಲ ಇವಾಗ. ಯಾಕಂದ್ರೆ ನಾವು ಶರೀರವನ್ನು ಸೇರಿಸ್ಕೊಂಡು ಹೇಳ್ತಾ ಇದೀವಿ. ಹಾಗಾಗಿ ಶರೀರ ಭಾಗಗಳೆಲ್ಲ ಬಿಡಿಸಿ ನಾವು ತಿಳಿಸ್ಕೊಂಡಾಗ ಆವಾಗಲೇ ಸರಿಯಾದ ದೃಷ್ಟಿ ಆಗುತ್ತೆ. ಅದು ಇದನ್ನ ಸೇರಿಸಿ ನೋಡಿದಾಗ ನಮ್ ದೃಷ್ಟಿ ಯಾವ್ದು ನಮ್ಗೆ ಒಂದು 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 ಜ್ಞಾನ ಬರ್ತಾ ಇದೆಯೋ ಅದು ತಪ್ಪಾದ ಜ್ಞಾನ, ಅದು ಪೂರ್ತಿ ಜ್ಞಾನ ಸರಿಯಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಯಾರನ್ನು ಗ್ರಹಿಸುವಾಗ ಅವರು ಜಡ ಕಟ್ಟಿಗೆ ಅಂತ ನಾವು ಹೇಳ್ತಾ ಇಲ್ಲ, ಅವ್ರು ಚೇತನ ಅಂತಾನೆ ಹೇಳ್ತಾ ಇದೀವಿ. ಬಟ್ ಹೇಳುವಾಗ್ಲೂ ಕೂಡ ನಾವ್ ಏನ್ ಮಾಡಿದೀವಿ, ಅವ್ರು ಅಲ್ಲೇ ಇರೋ ವಿಷಯಗಳೆಲ್ಲ ಕೂಡ ಸೇರಿಸ್ಕೊಂಡು ಅವ್ರು ಹೇಳ್ತಾ ಇದೀವಿ. ಅದು ತಪ್ಪಾದ ದೃಷ್ಟಿ. ಸರಿಯಾದ ದೃಷ್ಟಿ ಯಾವ್ದು ಅಂತ ಹೇಳಿದ್ರೆ ಇವುಗಳೆಲ್ಲ ಇಲ್ಲೇ ಇರೋ ಒಂದು ಚೈತನ್ಯವನ್ನ ನಾವು ಗುರ್ತು ಮಾಡಿ, ಅಂದ್ರೆ ಅದು ಇಂಥದ್ದೇ ಅಂತ ತಿಳಿದು ನಾವು ಆತರ ಒಂದು ತಿಳುವಳಿಕೆ ನಮ್ಗೆ ಬಂದ್ರೆ ಅದು ಸರಿಯಾದ ಒಂದು ತಿಳುವಳಿಕೆ ಆಗುತ್ತೆ. ಹಾಗಾಗಿ ಆ ಸರಿಯಾದ ತಿಳುವಳಿಕೆ ಎಂಥದ್ದು ಅಂತ ನಮ್ಗೆ ತೋರ್ಸ್ಕೊಳಕ್ಕಾಗಿ ಶಾಸ್ತ್ರ ಬರ್ತಾ ಇದೆ. ಅದಕ್ಕೆ ಅದ್ರ ಅವಶ್ಯಕತೆ ಇದ್ದೇ ಇದೆ ಖಂಡಿತ ಅಂತ. ಇವಾಗ ಹೇಗೆ ನಾವು ಈ ಆತ್ಮ ಅನ್ನೋದು ಈ ಒಂದು ನೋಡ್ತಾ ಇದ್ದೀನಿ ಅಥವಾ ಕೇಳ್ತಾ ಇದ್ದೀನಿ ಅನ್ನೋದಲ್ಲೆಲ್ಲ ಹೇಗೆ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಈ ಒಂದು ಇಂದ್ರಿಯದ ಜೊತೆಗೆ ಸೇರ್ಕೊಂಡು ಆ ಇಂದ್ರಿಯದ ಕೆಲಸವನ್ನ ತಾನ್ ಮಾಡ್ತಾ ಇದೆ ಅಂತ ಅನ್ಕೊಂಡು ಈ ಒಳಗಡೆ ಇರೋನು ಏನ್ ಮಾಡ್ತಾ ಇದ್ದಾನೆ, ನಾನು ಇದೆಲ್ಲ ನೋಡ್ತಾ ಇದ್ದೀನಿ, ನಾನು ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಕ್ಚುಲಿ ನೋಡೋದು ಕೇಳೋದು ಎಲ್ಲವೂ ಕೂಡ ಆ ಇಂದ್ರಿಯಗಳ ಲೆವೆಲ್ ಅಲ್ಲಿ ಆಗ್ತಾ ಇದೆ, ವಾಸ್ತವ ಆತ್ಮ ಲೆವೆಲ್ ಅಲ್ಲಿ ಅಲ್ಲ ಅನ್ನೋದನ್ನ ಇವರು ಈ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ಉಪನಿಷತ್ತು ಹೇಳುತ್ತೆ ಈ ವಿಷಯವನ್ನ. ಅಕೃತ್ಸ್ನತ್ವಂ ಯಥಾ ಅಸ್ಯ ಸ್ಯಾತ್ ವ್ಯವಹಾರೇ ತಥಾ ಉಚ್ಯತೆ ಶ್ವಾಸಯೋಗಾತ್ ಪ್ರಾಣಿತ ಸ್ಯಾತ್ ವಕ್ತಾ ವದನ ಯೋಗತಃ. ಒಬ್ಬ ಉಸಿರಾಡ್ತಾ ಇದ್ದೇನೆ ಅನ್ನೋದು ಈ ಶ್ವಾಸ ಅದ್ರ ಸಂಬಂಧಪಟ್ಟಿದ್ದಾಗ ಅವನು ಉಸಿರಾಡ್ತಾ ಇದ್ದೀನಿ ಅಂತ ಹೇಳ್ತೀವಿ. ಅವನು ಮಾತಾಡ್ತಾ ಇದ್ದೀನಿ ಅಂತ ಹೇಳುವಾಗ ಅವನಿಗೆ ಒಂದು ವೋಕಲ್ ಕಾರ್ಡ್ ಅಂತ ಒಂದಿದೆಯಲ್ಲ, ಅಥವಾ ವಾಯ್ಸ್ ಅಂತ ಒಂದಿದೆಯಲ್ಲ, ಅಥವಾ ಮಾತಾಡೋ ಶಕ್ತಿ ವಾಕ್ ಶಕ್ತಿ ಅಂತ ಇದೆಯಲ್ಲ, ಅದ್ರ ಜೊತೆಗೆ ಅವನು ಐಡೆಂಟಿಫೈ ಮಾಡ್ಕೊಂಡಾಗ ಅವನು ಮಾತಾಡ್ತಾ ಇದ್ದಾನೆ ಅಂತ ಹೇಳ್ತೀವಿ. ಅದೇ ತರ ಮುಂದಕ್ಕೆ ಹೇಳ್ತಾ ಇದ್ದಾರೆ, ದ್ರಷ್ಟ ದರ್ಶನ ಯೋಗೇನ. ದರ್ಶನ ಅಂತ ಹೇಳಿದ್ರೆ ನಮಗೆ ಕಣ್ಣು ಕಿವಿ ಎಲ್ಲ ಇದೆ, ಕಣ್ಣು ಇದೆಯಲ್ಲ, ಅದು ಅದರ ಜೊತೆಗೆ ಸಂಬಂಧ ಪಟ್ಕೊಂಡಾಗ ಅವನು ದ್ರಷ್ಟ ನೋಡೋನು ಅಂತ ಆಗ್ತಾನೆ. ಶ್ರೋತ ಶ್ರವಣ ಯೋಗತಃ, ಕಿವಿ ಅಂತ ಒಂದು ಫ್ಯಾಕಲ್ಟಿ ಇದೆಯಲ್ಲ, ಅದ್ರ ಜೊತೆಗೆ ಐಡೆಂಟಿಫೈ ಮಾಡ್ಕೊಂಡಾಗ ಅವನು ಕೇಳೋನು ಅಂತ ಆಗ್ತಾನೆ. ಆಮೇಲೆ ಮಂತ ಮನನ ಯೋಗೇನ, ಅಂದ್ರೆ ಮನಸ್ಸು ಅಂತ ಒಂದಿದೆಯಲ್ಲ, ಅದರ ಜೊತೆಗೆ ಅವನು ಐಡೆಂಟಿಫೈ ಮಾಡ್ಕೊಂಡಾಗ ಅವನು ತಿಳಿಯೋನು ಅಥವಾ ಯೋಚನೆ ಮಾಡೋನು ಅಂತ ಆಗ್ತಾನೆ. ಸ್ಪೃಷ್ಟಾದೌ ಯೋಜಯೇ ತಥಾ. ಹಾಗೇನೆ ನಾವು ಬಾಕಿ ಇಂದ್ರಿಯಗಳೆಲ್ಲ ಇದೆಯಲ್ಲ, ಅದ್ರ ಜೊತೆಗೆ ನಾವು ಇದೇ ತರನೇ ಒಂದು ಅಸೋಸಿಯೇಷನ್ ಇಂದ ನಾವು ಅದನ್ನ ಆಗ್ತಾ ಇದೆ ಅಂತ ಹೇಳ್ತೀವಿ ಹೊರತು ನಿಜವಾಗ್ಲೂ ವಾಸ್ತವವಾಗಿ ಈ ಆತ್ಮನಿಗೆ ಇವುಗಳ ಸಂಬಂಧ ಇಲ್ವೇ ಇಲ್ಲ ಅನ್ನೋದನ್ನ. ಯಾಕಂದ್ರೆ ನೋಡಿ, ಸಂಬಂಧ ಅಂತ ಹೇಳಿದಾಗ ನಮ್ಗೆ 2-3 ಟೈಪ್ ಆಫ್ ಸಂಬಂಧ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಒಂದು, ನಾನು ಈ ಕೈಯನ್ನ ಈ ಪುಸ್ತಕದ ಮೇಲೆ ಇಟ್ಟಾಗ ಅದಕ್ಕೆ ಒಂದು ಸಂಯೋಗ ಸಂಬಂಧ ಅಂತ ಹೇಳ್ತೀವಿ. ಫಿಸಿಕಲ್ ಕಾಂಟ್ಯಾಕ್ಟ್. ಅದು ಆ ಫಿಸಿಕಲ್ ಕಾಂಟ್ಯಾಕ್ಟ್ ಎಲ್ಲ ಆಗಕ್ಕೆ ಸಾಧ್ಯ ಅಂತ ಹೇಳಿದ್ರೆ 2 ಮೆಟೀರಿಯಲ್ ಆಬ್ಜೆಕ್ಟ್ಸ್ ಆಗಿದ್ರೆ ಅವಾಗ ಫಿಸಿಕಲ್ ಕಾಂಟ್ಯಾಕ್ಟ್ ಅಂತ ಆಗುತ್ತೆ. ಒಂದು ಪುಸ್ತಕದ ಮೇಲೆ ಒಂದು ಬೇರೆ ಏನೋ ಒಂದು ವಸ್ತು ಇಡ್ತೀನಿ, ಅವಾಗ ಅದಕ್ಕೂ ಇದಕ್ಕೂ ಒಂದು ಕಾಂಟ್ಯಾಕ್ಟ್ ಆಗುತ್ತೆ. ಆದ್ರೆ ಆತ್ಮ ಚೈತನ್ಯ ಅಂತ ಒಂದು ಇದೆಯಲ್ಲ, ಅದು ಯಾವುದೇ ಜೊತೆ ಕಾಂಟ್ಯಾಕ್ಟ್ ಮಾಡಕ್ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅದು ಮೆಟೀರಿಯಲ್ ಆಬ್ಜೆಕ್ಟ್ ಅಲ್ವೇ ಇಲ್ಲ ಅದು. ಹಾಗಾಗಿ ಮೆಟೀರಿಯಲ್ ಆಗಿರೋದು ಇನ್ನೊಂದು ಮ್ಯಾಟರ್ ಜೊತೆಗೆ ಅದು ಕಾಂಟ್ಯಾಕ್ಟ್ ಬರ್ಬೋದು, ಆದ್ರೆ ಇದರಲ್ಲಿ ಆತರ ಬರಕ್ ಆಗೋದೇ ಇಲ್ಲ. ಹಾಗಾಗಿ ಈ ಒಂದು ಸಂಬಂಧ ಅಂತ ಇರೋದು ಅದು ಅಧ್ಯಾಸದಿಂದ, ಅಜ್ಞಾನದಿಂದ ಆಗಿರೋ ಸಂಬಂಧವೇ ಹೊರತು ಅದು ನಿಜವಾಗ್ಲೂ ಈ ಒಂದು ಕಾಂಟ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಆಗೇ ಇಲ್ಲ, ಅದು ಆಗ ಸಾಧ್ಯವೇ ಇಲ್ಲ ಅನ್ನೋದನ್ನ ವೇದಾಂತ ಇದು ಬೇಸಿಕ್ ಆಗಿ ಅದು ಹೇಳ್ಕೊಡುತ್ತೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಮಂತ ಮನನ ಯೋಗೇನ ಸ್ಪೃಷ್ಟಾದೌ ಯೋಜಯೇ ತಥಾ ಏವಂಚ ಅಹಂ ಪ್ರಾಣಿತ ಇತಿ ಜ್ಞಾತೆ ವಕ್ತಾದ್ಯಂ ಅಸಂಗ್ರಹ ವಕ್ತಾಹಂ ಇತಿ ಅಪಿ ಜ್ಞಾತೆ ಪ್ರಾಣಿತ್ರಾದೇಹೇ ಅಸಂಗ್ರಹ. ಇವಾಗ ಏನಾಗುತ್ತೆ, ಒಂದು ವ್ಯಕ್ತಿ ಅವನು ಮಾತಾಡೋನು ಅಂತ ಹೇಳಿದ್ರೆ ಏನಾಗುತ್ತೆ, ಬಾಕಿ ಫ್ಯಾಕಲ್ಟೀಸ್ ಎಲ್ಲ ಬಿಟ್ಟೋಗುತ್ತೆ ಅದರಿಂದ. ಒಂದೇ ಯಾಕಂದ್ರೆ ದಟ್ ಇಸ್ ಇವ್ರು ಏನ್ ಹೇಳ್ಕೊಡ್ತಾ ಇದ್ರೆ ಅಂದ್ರೆ ಕಂಪ್ಲೀಟ್ ಆಗಿ ಹೋಲಿಸ್ಟಿಕ್ ಆಗಿ ಅವನ್ನ ನೋಡಕ್ಕೆ ನಮ್ಗೆ ಆಗ್ತಾ ಇಲ್ಲ. ನಮ್ಗೆ ಒಂದು ಸಮಯದಲ್ಲಿ ನೋಡ್ತಾ ಇದ್ದಾಗ ಅವನು ಒಂದು ಕೆಲಸ ಮಾಡ್ತಾ ಇದ್ದಾನೆ, ಅವಾಗ ಅವನು ಇಂಥದ್ದು ಮಾಡ್ತಾ ಇದ್ದಾನೆ ಅಂತ ಹೇಳ್ತೀವಿ. ಅವಾಗ ಬಾಕಿದೆಲ್ಲ ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲೇ ಇದೆ, ಅದು ಬರ್ತಾ ಇಲ್ಲ. ಅದನ್ನ ನೋಡುವಾಗ ಬಾಕಿದೆಲ್ಲ ಬಿಟ್ಟೋಗ್ಬಿಡುತ್ತೆ. ಇದಕ್ಕೆ ಧ್ಯಾನ ಮಾಡೋ ಕ್ರಮ ಇದೆಯಲ್ಲ, ಅದ್ ಹೇಳುವಾಗ ಗುರುಗಳು ಹೇಳ್ತಾರೆ, ನೋಡು, ನೀನು ಧ್ಯಾನ ಮಾಡಕ್ಕೆ ಒಂದು ಮೂರ್ತಿ ಇಟ್ಕೊಂಡು ನೀನು ಮಾಡ್ತೀಯ, ಕಣ್ಣು ಮುಚ್ಕೊಂಡು ನೀನು ಧ್ಯಾನ ಮಾಡಕ್ಕೆ ಪ್ರಾರಂಭ ಮಾಡಿದಾಗ ಏನಾಗುತ್ತೆ, ನಾವು ಮೂರ್ತಿಯ ಒಂದು ದೇವತಾ ಮೂರ್ತಿಯ ಮುಖವನ್ನ ನಾವು ನೋಡ್ತಾ ಇದ್ದಾಗ, ಧ್ಯಾನ ಮಾಡ್ತಾ ಇದ್ದಾಗ ಏನಾಗುತ್ತೆ, ಈ ಕೈ ಕಾಲು ಅದ್ರ ಕಿವಿ ಅಂತದೆಲ್ಲ ಕೈ ಕಾಲು ಮೇಲೆ ಎದೆ ಭಾಗ ಮೇಲೆ ಅಂತದೆಲ್ಲ ಬಿಟ್ಟೋಗ್ಬಿಡುತ್ತೆ. ಅದನ್ನ ಮೇಲೆ ಫೋಕಸ್ ಮಾಡಿದಾಗ ಇವುಗಳೆಲ್ಲ ಬಿಟ್ಟೋಗ್ಬಿಡುತ್ತೆ. ಅದು ಒಟ್ಟಿಗೆ ಸೇರಿಸಿ ನಾವು ನೋಡ್ಬೇಕು ಅನ್ನೋದು ಚಾಲೆಂಜ್. ಅದು ಅಭ್ಯಾಸದಿಂದನೇ ಆಗುತ್ತೆ ಅದು.
ಹಾಗಾಗಿ ಇಂತಹ ಒಂದು ಪ್ರಾಬ್ಲಮ್ ಇದೆಯಲ್ಲ ಅದನ್ನ ಇವರು ಇಲ್ಲಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ನೀನು ಒಂದು ಅಂಶವನ್ನ ನೋಡ್ತಾ ಇದ್ದಾಗ ಬಾಕಿ ಅಂಶಗಳು ನಿನ್ನ ಇದಕ್ಕೆ ಬರ್ತಾ ಇಲ್ಲ. ಅವಾಗ ಏನಾಗ್ತಾ ಇದೆ, ನಿನಗೆ ಸಮಗ್ರವಾಗಿ ಎಲ್ಲವೂ ಸೇರಿಸ್ಕೊಂಡು ನೀನ್ ನೋಡುವುದು ಅನ್ನೋದು ತುಂಬಾ ತುಂಬಾ ಕಷ್ಟ ಅದು ಅಂತ ಹೇಳ್ತಾ ಇದ್ದಾರೆ. ಏವಂಚ ಅಹಂ ಪ್ರಾಣಿತಾ ಇತಿ ಜ್ಞಾತೆ ವಕ್ತಾದಿ ಅಸಂಗ್ರಹ ವಕ್ತಾಹಂ ಇತಿ ಅಪಿ ಜ್ಞಾತೆ ಪ್ರಾಣಿತ್ರಾದೇಹ ಅಸಂಗ್ರಹ ಅಂತ ಹೇಳ್ಬಿಟ್ಟು ಒಂದನ್ನ ನಾವು ಫೋಕಸ್ ಮಾಡಿದಾಗ ಬಾಕಿದು ಫೋಕಸ್ ಇಂದ ಹೊರಟೋಗುತ್ತೆ. ಅದು ಈ ತರ ಆಗ್ತಾ ಇದೆ. ಯತಿ ದೀಕ್ಷಿತ ಚೋರಾದಿ ಭೂಮಿಕಾಂ ಧಾರಯೇತ್ ನಟಃ ತತ್ ದೃಷ್ಟೇ ದೀಕ್ಷಿತೆ ಅನ್ಯೇ ದೃಷ್ಟಾಹ ಯತ್ಯಾದಯೋ ನಹಿ ಅಂತ ಇವಾಗ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಒಂದು ವ್ಯಕ್ತಿ ನಟ ಇದ್ದಾನೆ, ಅವನು ಒಂದು ಸಂದರ್ಭದಲ್ಲಿ ಒಂದು ಸನ್ಯಾಸಿಯಾಗಿ ವೇಷ ಕೊಟ್ಟಿದ್ದಾನೆ. ಇನ್ನೊಂದು ಸಂದರ್ಭದಲ್ಲಿ ಅವನು ಒಂದು ದೀಕ್ಷಿತ ಅಂತ ಹೇಳಿದ್ರೆ ಒಂದು ಯಜ್ಞ ಮಾಡೋ ಇವರು ಬ್ರಾಹ್ಮಣ ಇದೆಲ್ಲ ದೀಕ್ಷಿತ ಅಂತ ಹೇಳ್ತಾರೆ. ಅವನಾಗಿ ಅವನು ವೇಷ ಧಾರಣೆ ಮಾಡ್ಕೊಂಡಿದ್ದಾನೆ ಒಂದು ಸಂದರ್ಭದಲ್ಲಿ. ಇನ್ನೊಂದು ಸಂದರ್ಭದಲ್ಲಿ ಅವನು ಒಂದು ಕಳ್ಳನ್ ಪಾಠ ಮಾಡಿರ್ತಾನೆ. ಇವಾಗ ನೀನು ಯಾವ್ದೋ ಒಂದನ್ನು ನೋಡುವಾಗ ಬಾಕಿದೆಲ್ಲ ನೋಡಿದ್ಯಾ ಅಂತ ಆಗೋದೇ ಇಲ್ಲ. ಹಾಗಾಗಿ ಒಂದು ನೋಡುವಾಗ ಅದೇ ಸಿಗುತ್ತೆ ಹೊರತು ಬಾಕಿದೆಲ್ಲ ನಿನಗೆ ಗಮನಕ್ಕೆ ಸಿಕ್ಕೋದೇ ಇಲ್ಲ ನಿನ್ಗೆ ಅಂತ ಅದು ಹೇಳ್ತಾ ಇದ್ದಾರೆ. ಯತಿ ದೀಕ್ಷಿತ ಚೋರಾದಿ ಭೂಮಿಕಾಂ ಧಾರಯೇತ್ ನಟಃ ತತ್ ದೃಷ್ಟೇ ದೀಕ್ಷಿತೆ ಅನ್ಯೇ ದೃಷ್ಟಾಹ ಯತ್ಯಾದಯೋ ನಹಿ. ಹಾಗಾಗಿ ಒಂದನ್ನು ಒಂದು ನಾಟಕವನ್ನು ನೀನು ನೋಡಿದಾಗ ಬಾಕಿದನ್ನ ನೀನ್ ನೋಡಿದಾಗ ಆಗೋದೇ ಇಲ್ಲ. ಎಲ್ಲವೊಂದು ಸೇರಿಸ್ಕೊಂಡು ನೋಡಕ್ ಆಗೋದೇ ಇಲ್ಲ. ಹಾಗಾಗಿ ಈ ತರ ಒಂದು ಸಮಸ್ಯೆ ನಮಗೆ ಈ ಶರೀರದಲ್ಲಿ ಇರೋ ಒಂದು ಆಕ್ಟಿವಿಟೀಸ್ ನೋಡಿ ನಾವು ಆತ್ಮನ ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ ಅದು ಆಗೋ ಕೆಲಸ ಅಲ್ಲ ಅಂತ ಹೇಳ್ತಾರೆ. ಕೂಡ ಏನಾಗುತ್ತೆ ಅಂದ್ರೆ, ಒಂದು ವ್ಯಕ್ತಿಯನ್ನ ನಾವು ಎಳೆ ಮಗುವಾಗಿ ಸಣ್ಣ ಹುಡುಗನಾಗಿದ್ದಾಗ ನೋಡಿರ್ತೀವಿ. ಆಮೇಲೆ ಎಷ್ಟೋ ಕಾಲ ನೋಡೇ ಇರಲ್ಲ ನಾವು. ಆಮೇಲೆ ಎಷ್ಟೋ ಕಾಲ ಆದ್ಮೇಲೆ ನಾವು ಅವನು ತುಂಬಾ ವಯಸ್ಸಾದವನ್ನ ನಾವು ನೋಡಿದಾಗ ಅವನೇ ಇವನು ಅಂತ ನಮ್ಗೆ ಗುರುತುಪಡಿ ಆಗೋದೇ ಇಲ್ಲ. ಹಾಗಾಗಿ ಒಂದು ವ್ಯಕ್ತಿಯನ್ನ ಸಮಗ್ರವಾಗಿ ಎಲ್ಲವನ್ನೂ ನೋಡ್ತೀವಿ ಅನ್ನೋದು ತುಂಬಾ ಕಷ್ಟವಾದ ಕೆಲಸ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಪ್ರಾಣನಾದಿ ಕೃತಾಂ ಮಧ್ಯೆ ಏಕೈಕಂ ಯಸ್ ಸಮೀಕ್ಷತೆ ನ ಸಹ ಜಾನಾತಿ ಅಕೃತ್ಸ್ನತ್ವಾತ್ ಏತದೀಕ್ಷಿತ ವಸ್ತುನಃ. ಹಾಗಾಗಿ ಈ ಇಷ್ಟೊಂದೆಲ್ಲ ಫಂಕ್ಷನ್ಸ್ ಎಲ್ಲ ಆಗ್ತಾ ಇರುವಾಗ ಯಾವುದೋ ಒಂದನ್ನ ಮಾತ್ರ ಅಥವಾ ಕೆಲವನ್ನ ಮಾತ್ರ ನೋಡಿದಾಗ ಇದೀಗ ಪೂರ್ತಿ ಎಲ್ಲವನ್ನೂ ನೋಡಿದ್ದ ಅನ್ನೋದು ಆಗೋದೇ ಇಲ್ಲ. ಖಂಡಿತ ಇದು ಈ ಒಂದು ಡಿಫೆಕ್ಟ್ ಅಥವಾ ಈ ಒಂದು ಡಿಫಿಕಲ್ಟ್ ಪ್ರಾಬ್ಲಮ್ ನಮಗೆ ಇದೆ ಅನ್ನೋದನ್ನ ಎತ್ತಿ ತೋರಿಸ್ತಾ ಇದ್ದಾರೆ. ಇತಿ ಉಕ್ತಂ ವ್ಯಾಕೃತಂ ಸರ್ವಂ ಜಡಾಜಡ ವಿಭಾಗವತ್ ಆರೋಪೋಯಂ ತನ್ನಿವೃತ್ತಿಯೈ ವಿದ್ಯಾಸೂತ್ರಂ ಇಹ ಉಚ್ಯತೆ. ಇವಾಗ ನಾವು ಇಷ್ಟೆಲ್ಲ ಏನ್ ಹೇಳಿದ್ವೋ, ಒಬ್ಬನಿಗೆ ಇಷ್ಟೊಂದೆಲ್ಲ ಆಕ್ಟಿವಿಟೀಸ್ ಇದೆ ಅಂತೆಲ್ಲ ಹೇಳಿದ್ವೋ, ಅದೆಲ್ಲ ಯಾತಕ್ಕೆ ಹೇಳಿದ್ವಿ ಅಂತ ಹೇಳಿದ್ರೆ, ಇಷ್ಟೆಲ್ಲ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇರೋ ವ್ಯಕ್ತಿಯ ಒಳಗಡೆ ಯಾವ್ದು ಚೈತನ್ಯ ಇದೆಯೋ ಅದನ್ನ ತೋರ್ಸಕ್ಕಾಗಿ ಹೇಳಿದ್ದು. ಹಾಗಾಗಿ ನಾವು ಇದೆಲ್ಲ ಇದೆ ಅಂತ ಒಪ್ತಾ ಇಲ್ಲ ನಾವು ಖಂಡಿತ. ಆದ್ರೆ ಇದೆಲ್ಲ ಹೇಳಿದ್ದೆಲ್ಲ ಈ ಕಾರಣಕ್ಕಾಗಿ ಅಂತ ಹೇಳ್ಬಿಟ್ಟು ಇದೆಲ್ಲ ಆರೋಪ ಮಾಡಿದೆ ಶಾಸ್ತ್ರ ಅಷ್ಟೇನೆ. ಆದ್ರೆ ಇವಾಗ ಬಿಡಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾವು ಹೇಳ್ತೀವಿ ಮುಂದಕ್ಕೆ ಅಂತ ಅದನ್ನ ಹೇಳ್ತಾರೆ. ಅದಕ್ಕೆ ವಿದ್ಯಾಸೂತ್ರಂ ಅಂತ. ಅವಿದ್ಯಾಸೂತ್ರಂ ಅನ್ನೋದು ಯಾವ್ದು ಅಂದ್ರೆ, ಉಪನಿಷತ್ತು ಏನ್ ಮಾಡ್ತಾ ಇದೆ, ನಮ್ಮ ಸಂಸಾರವನ್ನ ಒಪ್ಕೊಂಡಾಗೆ ಏನ್ ಮಾಡುತ್ತೆ, ಅದಕ್ಕೆ ವ್ಯವಸ್ಥಿತವಾಗಿ ತೋರಿಸುತ್ತೆ. ಅದನ್ನ ತೋರಿಸ್ಬಿಟ್ಟು ಆಮೇಲೆ ಏನ್ ಮಾಡುತ್ತೆ, ಅದನ್ನ ಆರೋಪಿತವಾದ ಅಂಶವನ್ನ ತೆಗೆದಾಕೋದಿಕ್ಕೆ ಅಪವಾದ ಅಂತ ಹೇಳ್ತೀವಿ ನಾವು. ಅದನ್ನ ಹೇಳಕ್ಕೆ ನಾವು ಇವಾಗ ಮುಂದಾಗ್ತೀವಿ. ಹಾಗಾಗಿ ಆತ್ಮನನ್ನ ಹೇಗೆ ನಾವು ತಿಳಿಬೇಕು ಅನ್ನೋದಕ್ಕೆ ಉಪನಿಷತ್ತು ಏನ್ ಹೇಳುತ್ತೆ ಅಂದ್ರೆ, ಆತ್ಮೇತ್ಯೇವಂ ಉಪಾಸೀತ ಅಂತ ಒಂದು ಉಪನಿಷತ್ತು ವಾಕ್ಯ. ಆತ್ಮೇತ್ಯೇವಂ ಉಪಾಸೀತ ಇತಿ ಏತತ್ ಸೂತ್ರಂ ಉದಾಹೃತಂ ಉಕ್ತ್ವಾ ಪದಾರ್ಥಂ ಸೂತ್ರಾನುಗ್ರಹೋ ನ್ಯಾಯ ಉಚ್ಯತೆ. ಹಾಗಾಗಿ ಈ ಒಂದು ಉಪನಿಷತ್ ವಾಕ್ಯ ಇಂಥದನ್ನ ಹೇಳ್ಬಿಟ್ಟು ಆ ವಾಕ್ಯದಲ್ಲಿರೋ ಒಂದೊಂದು ಶಬ್ದಕ್ಕೂ ಅರ್ಥವನ್ನು ಹೇಳ್ತೀವಿ. ಮೊದಲು ಹೇಳಿದ್ಮೇಲೆ ಇದಕ್ಕೆ ನಾವು ಹೇಗೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದು, ಸಮಗ್ರವಾಗಿ ಹೇಗೆ ಅರ್ಥ ಮಾಡ್ಕೊಳ್ಳೋದನ್ನ ನಾನು ಹೇಳ್ತೀನಿ ಅಂತ ಅವರು ಮೊದಲು ಪ್ರತಿಜ್ಞೆ ಮಾಡಿ ಅದನ್ನ ಹೇಳಕ್ಕೆ ಶುರು ಮಾಡ್ತಾರೆ. ಇವಾಗ ಇದಕ್ಕೆ ಈ ಆತ್ಮ ಅನ್ನೋದು ಒಂದು ವಸ್ತು ಇದೆಯಲ್ಲ, ಅದನ್ನ ಹೇಳಕ್ಕೆ ಉಪನಿಷತ್ತಲ್ಲಿ ಅಥವಾ ಯಾವುದೋ ಒಂದು ಪುರಾಣದಲ್ಲಿ ಒಂದು ಡೆಫಿನಿಷನ್ ಹೇಳಿರೋ ಒಂದು ವಾಕ್ಯ ಇದೆ. ಆ ವಾಕ್ಯವನ್ನ ಇವರು ಮೊದಲು ಉದಾಹರಿಸ್ತಾರೆ. ಯಚ್ಚಾಪ್ನೋತಿ ಯದಾದತ್ತೆ ಯಚ್ಚಾರ್ತಿ ವಿಷಯಾನಿಹ ಯಚ್ಚಾಸಿ ಸಂತತೋ ಭಾವಃ ತಸ್ಮಾದ್ ಆತ್ಮೇತಿ ಕಥ್ಯತೆ ಅಂತ. ಆತ್ಮ ಅನ್ನೋದಕ್ಕೆ ಒಂದು ಡೆಫಿನಿಷನ್ ಹೇಳಿದ್ನಲ್ಲ, ಅದ್ರಲ್ಲಿ ಏನ್ ಹೇಳ್ತೆ ಅಂದ್ರೆ, ಯಚ್ಚ ಆಪ್ನೋತಿ ಯಾವುದು ಎಲ್ಲವನ್ನು ವ್ಯಾಪಿಸಿದ್ಯೋ, ಆಮೇಲೆ ಯಚ್ಚ ಆದತ್ತೆ ಯಾವುದು ಎಲ್ಲವನ್ನು ತಗೊಳುತ್ತೋ, ಸ್ವೀಕಾರ ಮಾಡುತ್ತೋ, ಮತ್ತು ಯಾವುದು ಎಲ್ಲವನ್ನು ವಿಷಯಗಳನ್ನೆಲ್ಲ ಭೋಗ ಮಾಡುತ್ತೋ, ಮತ್ತು ಯಚ್ಚಾಸಿ ಸಂತತೋ ಭಾವ ಯಾವುದು ಸತತವಾಗಿ ಭದ್ರವಾಗಿ ಒಂದೇ ಆಗಿದೆಯೋ, ಯಾವ್ದು ಮಾರ್ಪಾಡು ಆಗದೆ ಇದೆಯೋ ಅದನ್ನ ಆತ್ಮ ಅಂತ ಹೇಳಿದೆ. ಇವಾಗ 4 ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಿದ್ರು. ಒಂದು ಯಚ್ಚ ಆಪ್ನೋತಿ ಯಾವ್ದು ಎಲ್ಲವನ್ನು ವ್ಯಾಪಿಸ್ಕೊಂಡಿದ್ಯಾ ಅಂತ ಒಂದು. ಎರಡನೇದು ಯಾವ್ದು ಎಲ್ಲವನ್ನು ಸ್ವೀಕಾರ ಮಾಡುತ್ತೋ ಆದತ್ತೆ ಅಂತ ಒಂದು ಎರಡನೇದು. ಮೂರನೇದು ಯಾವ್ದು ಎಲ್ಲವನ್ನು ಭೋಗ ಮಾಡುತ್ತೋ ಅದು ಅಂತ. ಆಮೇಲೆ ಯಾವ್ದು ಕೊನೆಯಲ್ಲಿ ಯಾವ್ದು ಸಂತತವಾಗಿ ಒಂದೇ ರೀತಿಯಲ್ಲಿ ಇರುತ್ತೋ, ಯಾವ್ದು ಮಾರ್ಪಾಡು ಆಗ್ದೇನೆ ಅದು ಅನ್ನೋದು ನಾಲ್ಕನೇದು. ಈ 4 ವಿಷಯಗಳನ್ನ ಈ ಈ ಒಂದು ಶ್ಲೋಕದಲ್ಲಿ ಹೇಳಿದ್ದನ್ನ ಅವರು ಒಂದೊಂದನ್ನು ಅದನ್ನ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಮಾಡಿಸ್ಬಿಟ್ಟು ಆಮೇಲೆ ಸಮಗ್ರವಾಗಿ ಹೇಳಿ ತಿಳ್ಕೊಳ್ಳೋದನ್ನ ತೋರಿಸ್ತಾರೆ. ಹಾಗಾಗಿ ಶುರು ಮಾಡ್ತಾರೆ. ಒಂದು ಮೊದಲನೇದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ವ್ಯಾಪ್ನೋತಿ ಅನ್ವೇಷಣೆ
ಅನವಶೇಷೇಣ ಸರ್ಪಾದೀನ್ ಸೃಗಿವ ಅಖಿಲಾನ್ ಕಲ್ಪ್ಯಾನ್ ಅಧಿಷ್ಠಾನತೆಯ ಪ್ರತ್ಯಗಾತ್ಮ ಭವೇತ್ ತತಃ. ಇವಾಗ ಈ ಎಲ್ಲವನ್ನೂ ವ್ಯಾಪಿಸಿದೆ ಆತ್ಮ ಅಂತ ಹೇಳಕ್ಕೆ ಇವರು ಒಂದು ಉದಾಹರಣೆ ಕೊಡ್ತಾರೆ. ನೋಡಿ, ವ್ಯಾಪಕ ಅಂತ ಹೇಳಿದಾಗ ನಾವೇನ್ ಮಾಡ್ತೀವಿ, ಸಾಮಾನ್ಯವಾಗಿ ಒಂದು ಆಕಾಶ ಎಲ್ಲವನ್ನು ವ್ಯಾಪಿಸ್ಕೊಂಡಿದೆ ಅಂತ ಹೇಳಕ್ಕೆ ಒಂದು ಉದಾಹರಣೆ ಕೊಡ್ತೀವಿ. ಅಥವಾ ಇನ್ನೊಂದು ಸ್ವಲ್ಪ ಬೇರೆ ಏನಾದ್ರು ಕೊಡ್ಬೇಕಾದ್ರೆ, ಒಂದು ಒಂದು ಹುಡುಗ ಮಲಗಿದ್ದಾನೆ, ಅವನ್ನ ಈ ಒಂದು ಕಂಬಳಿ ಹಾಕೊಂಡು ಉತ್ಕೊಂಡು ಮಲಗಿದ್ದಾನೆ. ಅವಾಗ ಕಂಬಳಿ ಅನ್ನೋದು ಅವನು ಪೂರ್ತಿ ವ್ಯಾಪಿಸಿದೆ ಅಂತ ನಾವು ಹೇಳ್ತೀವಿ. ಹೀಗೆ ವ್ಯಾಪಕವಾಗಿರೋದಕ್ಕೆ ಬೇಕಾದಷ್ಟು ಉದಾಹರಣೆ ಕೊಡ್ಬೋದು. ಅವ್ರಿಗೆ ಇಲ್ಲಿ ಅವ್ರು ಕೊಡ್ತಾ ಇರೋ ಉದಾಹರಣೆ ಸ್ವಲ್ಪ ಗಾಳಿ ಎಲ್ಲಾ ಕಡೆನೇ ಇದೆ, ಎಲ್ಲರೂ ವ್ಯಾಪಿಸ್ಕೊಂಡಿದೆ ಅಂತ ಅದನ್ನ ಹೇಳ್ಬೋದು. ಸೊ ಹೀಗೆ ಆದ್ರೆ ಇವ್ರು ಕೊಡ್ತಾ ಇರೋ ಉದಾಹರಣೆ ಎಂತಂದ್ರೆ, ಆ ವ್ಯಾಪಕವಾಗಿರೋದು ಅನ್ನೋದಕ್ಕೇನೆ ಇವರು ಸ್ವಲ್ಪ ಸಟಲ್ ಆಗಿ ಒಂದು ಶಾಸ್ತ್ರೀಯ ಉದಾಹರಣೆ ಕೊಡ್ತಾ ಇದ್ದಾರೆ. ಏನು ಅಂದ್ರೆ, ನೋಡು, ಒಂದು ಹೂವಿನ ಹಾರ ಒಂದಿದೆ. ಅದನ್ನ ಒಬ್ಬ ಹೂವಿನ ಹಾರ ಅಂತ ತಿಳ್ಕೊಳ್ಳದೆ ಸ್ವಲ್ಪ ಇದು ಸ್ವಲ್ಪ ಮಸ್ಕಾಗಿರೋ ಸಮಯದಲ್ಲಿ, ಸ್ವಲ್ಪ ಇದು ಸಾಕಷ್ಟು ಬೆಳಕಿಲ್ಲ ಅಂತ ಸಮಯದಲ್ಲಿ ಏನೋ ಒಂದು ವಸ್ತು ಇದೆ ಅಂತ ಗೊತ್ತಾಗ್ತದೆ, ಅವನದನ್ನ ಹಾವು ಅಂತ ತಿಳ್ಕೊಬಹುದು. ಅಥವಾ ಒಬ್ಬ ಒಂದು ಹಗ್ಗ ಇದೆ ಅಂತ ತಿಳ್ಕೊಬಹುದು. ಅಥವಾ ಬೇರೆ ಏನಾದ್ರು ಒಂದು ಕಟ್ಟಿಗೆನೋ ಅಥವಾ ಒಂದು ಇದು ದಾರನೋ ಏನೋ ಅಂತ ಇರ್ಬೋದು, ಅಂತ ಏನಾದ್ರು ತಿಳ್ಕೊಬಹುದು. ಸೊ ಹೀಗೆ ಬೇರೆ ಬೇರೆ ವಸ್ತುವಾಗಿ ತಿಳ್ಕೊಬಹುದು. ಆವಾಗ ಏನಾಗುತ್ತೆ ಅಂದ್ರೆ, ಆ ಈ ಕಲ್ಪಿತವಾದ ವಸ್ತುಗಳು ಯಾವ್ದ್ಯಾವ್ದಿದೆಯೋ ಅದನ್ನೆಲ್ಲ ವ್ಯಾಪಿಸ್ಕೊಂಡಿರೋದು ಈ ಅಧಿಷ್ಠಾನವಾಗಿರೋ ಇದು ಹೂವಿನ ಹಾರ ಅಂತ. ಅವಾಗ ಏನಾಗುತ್ತೆ, ಹಗ್ಗದಲ್ಲಿ ಹಾವು ಅಂತ ತಿಳ್ಕೊಂಡ್ರು ಇದೇ ತರನೇ. ಒಂದು ಹಗ್ಗ ನಿಜವಾಗ್ಲೂ ಇದೆ, ಆದ್ರೆ ಒಬ್ಬ ಅದನ್ನ ಹಾವಾಗಿ ತಿಳ್ಕೊಳ್ತಾನೆ. ಇನ್ನೊಬ್ಬ ಅದನ್ನೇ ಒಂದು ಹೂವಿನ ಹಾರ ಅಂತ ತಿಳ್ಕೊಬಹುದು. ಇನ್ನೊಬ್ಬ ಅದನ್ನ ಒಂದು ಕೋಲು ಅಂತ ತಿಳ್ಕೊಬಹುದು. ಅಥವಾ ಇನ್ನೊಬ್ಬ ಅಲ್ಲಿ ಬಿರುಕು ಬಿಟ್ಟಿದೆ ಭೂಮಿಲಿ ಅಂತ ತಿಳ್ಕೊಬಹುದು. ಸೊ ಹೀಗಾಗಿ ಎಷ್ಟೋ ಕಲ್ಪನೆಗಳಿದೆ. ಬಟ್ ಎಲ್ಲಾ ಕಲ್ಪನೆಗಳು ಯಾವ್ದು ಇದು ಸಬ್ಸೆಟಮ್ ಆಗಿದೆಯೋ, ಅಧಿಷ್ಠಾನವಾಗಿದೆಯೋ, ಅದು ತಲಹದಿಯಾಗಿದೆಯೋ, ಅದನ್ನ ಇಲ್ಲಿ ಸತ್ಯವಾಗಿದ್ದ ವಸ್ತು ಅಂತ ಹೇಳ್ತಾರೆ. ಅದು ಏನಾಗುತ್ತೆ, ಬಾಕಿ ಎಲ್ಲವನ್ನೂ ಇದು ವ್ಯಾಪಿಸ್ಕೊಂಡಿದೆ ಅಂತ. ಸೊ ಇಲ್ಲಿ ವ್ಯಾಪಿಸ್ಕೊಂಡಿದೆ ಅಂತ ಹೇಳಿದ್ರೆ ಎಲ್ಲವನ್ನೂ ಹೊದಿಕೆ ತರ ಹೊತ್ಕೊಂಡಿದೆ ಅಂತಾನು ಆ ಅರ್ಥದಲ್ಲ. ಇದು ಈ ಒಂದು ವಸ್ತು ಎಲ್ಲ ವಸ್ತುಗಳಿಗೂ ಆಸ್ಪದ ಕೊಡ್ತಾ ಇದೆ ಹೇಗೆ ಅಂತ, ಆ ರೀತಿಯಲ್ಲಿ ಇದು ವ್ಯಾಪಿಸ್ಕೊಂಡಿದೆ ಅಂತ ಉದಾಹರಣೆ ಕೊಟ್ಟ ಮೇಲೆ ಇವಾಗ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಹೇಗೆ ನಾವು ಅದನ್ನ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸರ್ವಾಧಿಷ್ಠಾನ ಸನ್ಮಾತ್ರ ಇತಿ ಅಶೇಷ ಜಗತ್ ಪ್ರತಿ ಅಧಿಷ್ಠಾನತೆಯ ವ್ಯಾಪ್ತಿಂ ಶ್ರುತಿ ಬ್ರೂತೆ ಸದಾತ್ಮನಃ. ಈ ಆತ್ಮ ಅಂತ ಒಂದು ಚೈತನ್ಯ ಇದೆಯಲ್ಲ, ಅದು ಇಡೀ ಪ್ರಪಂಚಕ್ಕೆ ಇದು ಅಧಿಷ್ಠಾನವಾಗಿದೆ ಅಂತ. ಹಾಗಾದ್ರೆ ಏನಾಯ್ತು, ಇಡೀ ಪ್ರಪಂಚವು ಈ ಆತ್ಮನಲ್ಲಿ ಆರೋಪಿತವಾಗಿದೆ. ಹಾಗಾಗಿ ಆ ಆತ್ಮನಲ್ಲಿ ಆರೋಪಿತವಾಗಿದೆ ಅನ್ನೋದನ್ನ ಹೇಳಿದಾಗ, ಈ ಆತ್ಮ ಅನ್ನೋದು ಎಲ್ಲವನ್ನು ವ್ಯಾಪಿಸ್ಕೊಂಡಿದೆ ಅಂತ ಹೇಳ್ಬೋದು. ಹೇಗೆ ಈ ಒಂದು ಹಗ್ಗ ಅನ್ನೋ ಇರೋದು ಹೇಗೆ ಅದ್ರ ಮೇಲೆ ಕಲ್ಪಿತವಾಗಿರೋ ಎಲ್ಲವನ್ನು ವ್ಯಾಪಿಸ್ಕೊಂಡಿದೆಯೋ, ಅದೇ ತರ ಇಲ್ಲೂ ಕೂಡ ಈ ಆತ್ಮ ಅನ್ನೋದು ಅದರಲ್ಲಿ ಕಲ್ಪಿತವಾಗಿರೋ ಎಲ್ಲವನ್ನು ಕೂಡ ಇದು ಅಧಿಷ್ಠಾನವಾಗಿ ಇದ್ದುಕೊಂಡು ಎಲ್ಲವನ್ನು ವ್ಯಾಪಿಸ್ಕೊಂಡಿದೆ ಇದು ಅಂತ ಈಗ ಹೇಳಕ್ಕೆ ಒಂದು ಇದು ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳಿದ್ರಲ್ಲ, ಅದು ಮುಗಿದಿವಾಗ. ಯಾವುದು ಆಪ್ನೋತಿ, ಎಲ್ಲವನ್ನೂ ಯಾವ್ದು ವ್ಯಾಪಿಸ್ಕೊಂಡಿದ್ಯೋ ಅಂತ ಹೇಳಿದ್ರಲ್ಲ, ಅದಕ್ಕೆ ಉದಾಹರಣೆ ಕೊಟ್ಟು ಅದನ್ನ ಏನು ಅಂತ ಅರ್ಥ ಮಾಡಿಸುದು. ಇವಾಗ ಎರಡನೇದು ಯಾವ್ದು ಅಂದ್ರೆ, ಆದಂತೆ ಎಲ್ಲವನ್ನೂ ಯಾವ್ದು ತಗೊಳುತ್ತೆ ಅಂತ ಹೇಳಿದೆಲ್ಲ, ಅದನ್ನ ಈ ಹೇಳಕ್ಕೆ ಒಂದು ಹೇಳ್ತಾರೆ. ಅದನ್ನ ಹೇಗೆ ತಿಳ್ಕೊಬಹುದು ಅಂದ್ರೆ, ಸ್ವಚಿದಾಭಾಸ ಮೋಹೇನ ತದುತ್ಥಾನ್ ಅಖಿಲಾನ್ ಯತಃ ಆದತ್ತೆ ಅನಾತ್ಮನಃ ಪ್ರಾಜ್ಞಃ ತತಃ ಆತ್ಮ ಇತಿ ತಂ ವಿದುಹು. ಹಾಗಾಗಿ ಸ್ವಚಿದಾಭಾಸ ಮೋಹೇನ ಅಂದ್ರೆ ಏನಾಯ್ತು, ತಾನು ಒಂದು ಚೈತನ್ಯದ ಒಂದು ಆಭಾಸ ಅಂದ್ರೆ ಚೈತನ್ಯದ ಒಂದು ರಿಫ್ಲೆಕ್ಷನ್ ಅನ್ನೋದು ನಮ್ಮ ಅಂತಃಕರಣದಲ್ಲಿ ಬಿದ್ದಿದೆ. ಆವಾಗ ಏನಾಯ್ತು, ಅಂತಃಕರಣವು ಚೇತನವಾಗಿದೆ ಅಂತ ನಮ್ಗೊಂದು ಭ್ರಮೆ ಬರುತ್ತೆ. ಆ ಒಂದು ಚೇತನದಲ್ಲಿ, ಅಂತಃಕರಣದಲ್ಲಿ ಬಿದ್ದಿರೋ ಚೈತನ್ಯದಲ್ಲಿ ನಾವು ನಾನು ಅಂತ ಬುದ್ಧಿ ಮಾಡ್ಕೊಂಡಿದ್ದೀವಿ. ಅವಾಗ ಏನು, ಅದನ್ನ ಇಟ್ಕೊಂಡು ನಾವು ಚೇತನ ಆಗಿದ್ದೀನಿ ಅಂತ ನಾವು ಹೇಳ್ತೀವಿ. ಆವಾಗ ಹಾಗಿದ್ಕೊಂಡು ನಾವು ವಿಷಯಗಳನ್ನೆಲ್ಲ ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ ಅಂತೆಲ್ಲ ಆಗುತ್ತಲ್ಲ, ಅವಾಗ ಏನಾಗುತ್ತೆ, ಅದನ್ನೆಲ್ಲ ನಾನು ಸ್ವೀಕಾರ ಮಾಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಈ ಆತ್ಮ ಎಲ್ಲವನ್ನು ತಗೊಳ್ತಾ ಇದೆ ಅನ್ನೋ ಅರ್ಥದಲ್ಲಿ ಆದತ್ತೆ ಅನ್ನೋದನ್ನ ಹೀಗೆ ನಾವು ಅರ್ಥ ಮಾಡ್ಕೋಬಹುದು. ಸ್ವಚಿದಾಭಾಸ ಮೋಹೇನ ತದುತ್ಥಾನ್ ಅಖಿಲಾನ್ ಯತಃ ಆದತ್ತೆ ಅನಾತ್ಮನಃ ಅಂದ್ರೆ ಈ ಅನಾತ್ಮವಾಗಿರೋ ಎಲ್ಲವನ್ನೂ ಕೂಡ ಇದು ಹೇಗೆ ಸ್ವೀಕಾರ ಮಾಡ್ತಾ ಇದೆ ಅಂತ ಹೇಳ್ತೀವೋ ಅದನ್ನೇ ಪ್ರಾಜ್ಞಃ ತತಃ ಆತ್ಮ ಇತಿ ತಂ ವಿದುಹು. ಅದರಿಂದ ಈ ಚೈತನ್ಯವನ್ನ ಆತ್ಮ ಅಂತ ನಾವು ಹೇಳ್ಬೋದು. ನೋಡಿ, ಆತ್ಮ ಅಂತ ಒಂದು ಶಬ್ದ ಇದೆಯಲ್ಲ, ಅಲ್ಲಿ ಆತ್ಮ ಅಂತ ಇದೆಯಲ್ಲ, ಈ ಅಂತ ಒಂದಿದೆಯಲ್ಲ, ಅದನ್ನ ಇಟ್ಕೊಂಡು ಏನ್ ಮಾಡಿದ್ದಾರೆ, ಈ ಶಬ್ದಗಳನ್ನೆಲ್ಲ ಈ ಒಂದು ಕ್ಯಾರೆಕ್ಟರ್ಸ್ ಎಲ್ಲ ಬಿಡಿಸಿದ್ದಾರೆ. ಇದಕ್ಕೆ ವ್ಯುತ್ಪತ್ತಿ ಅಂತ ಹೇಳ್ತಾರೆ, ಶಬ್ದ ವ್ಯುತ್ಪತ್ತಿ ಅಂತ ಹೇಳ್ತಾರೆ, ಎಟಿಮಲಾಜಿಕಲ್ ಮೀನಿಂಗ್ ಅಂತ ಹೇಳ್ತಾರೆ. ಹಾಗಾಗಿ ಆಪ್ನೋತಿ ಅನ್ನೋದ್ರಲ್ಲಿ ಆ ಅಂತ ಇದೆ. ಆಮೇಲೆ ಆದತ್ತೆ ಅಲ್ಲಿ ಕೂಡ ಆ ಅಂತ ಇದೆ, ತಾ ಅನ್ನೋದು ಬಂದ್ಬಿಡ್ತು. ಆಮೇಲೆ ಹೆಚ್ಚಾಸ್ತಿ ವಿಷಯನೇ ಅತಿ ಅಂತ ಒಂದಿದೆಯಲ್ಲ, ವಿಷಯಗಳೆಲ್ಲ ಭೋಗ ಮಾಡ್ತಾ ಇದೆ, ಅಲ್ಲಿ ಕೂಡ ಆತ ಎರಡು ಇದೆ. ಆಮೇಲೆ ಹೆಚ್ಚಾಸಿ ಸಂತತೋ ಭಾವ, ಹಾಗಾಗಿ ಯಾವುದು ಯಾವಾಗ್ಲೂ ಇರುತ್ತೆ ಅಂತ ಹೋಗ್ತಿಯಲ್ಲ, ಅಲ್ಲೂ ಕೂಡ ಈ ಆತ್ಮ ಅನ್ನೋ ಶಬ್ದ ಇದೆ. ಅದರಿಂದ ಇದಕ್ಕೆ ಆತ್ಮ ಅಂತ ನಾವು ಹೇಳಿದ್ದೀವಿ ಅಂತ ಅದಕ್ಕೆ ಒಂದೊಂದಾಗಿ ಹೇಳಿದಾಗ, ಎರಡನೇದಾಗಿರೋ ಈ ಆದತ್ತೆ ಅನ್ನೋದನ್ನ ಹೇಳಕ್ಕೆ ಇವಾಗ ಒಂದು ಭಾಗ ಹೇಳಿದ್ರು. ಇನ್ನೊಂದು ಭಾಗ ಯಾವ್ದು ಅಂತ ಹೇಳಿದ್ರೆ, ಪರೇ ಆತ್ಮನಿ ಸರ್ವೇಪಿ ಸಂಪ್ರತಿಷ್ಠಂತೆ ಏಕಲೆ
ಪೃಥಿವ್ಯಾದ್ಯಾಹ ಅನಾತ್ಮಾನಃ ಇತಿ ಚ ಅಥರ್ವಣೆ ವಚಃ. ಅಂದ್ರೆ ಈ ಪ್ರಶ್ನೋಪನಿಷತ್ತಲ್ಲಿ ಈ ಆತ್ಮ ಸ್ವರೂಪದಲ್ಲಿ ಎಲ್ಲವೂ ಕೂಡ ಅದರಲ್ಲೇ ನಿಂತಿದೆ, ಅದೇ ಆಧಾರವಾಗಿದೆ ಎಲ್ಲದಕ್ಕೂ ಅಂತ ಹೇಳಿದ್ರು. ಅದನ್ನ ಇಟ್ಕೊಂಡು ಇವ್ರು ಹೇಳ್ತಾ ಇದ್ದಾರೆ, ಈ ಆತ್ಮ ಅನ್ನೋದು ಎಲ್ಲದಕ್ಕೂ ಕಾರಣವಾಗಿದೆ, ಅದರಿಂದ ಉತ್ಪತ್ತಿ ಆಗಿರೋ ಎಲ್ಲದಕ್ಕೂ ಕೂಡ ಇದು ಕಾರಣವಾಗಿದೆ. ಆ ರೀತಿಯಲ್ಲಿ ಇದು ಎಲ್ಲವನ್ನು ಕೂಡ ತನ್ನಲ್ಲಿ ಲಯ ಕಾಲದಲ್ಲಿ ಸ್ವೀಕರಿಸ್ಕೊಂಡ್ಬಿಡುತ್ತೆ. ಹಾಗಾಗಿ ಆದತ್ತೆ ಅನ್ನೋದನ್ನ ಹೀಗೆ ಒಂದು ಅರ್ಥದಲ್ಲಿ ಹೇಳಿದ್ರು. ಇವಾಗ ಮೂರನೇದಾಗಿರೋ ಯಚ್ಚಾತಿ ವಿಷಯಾನಿಹ, ವಿಷಯ ಭೋಗ ಮಾಡ್ತಾ ಇದೆ ಆತ್ಮ ಅನ್ನಕ್ಕೆ ಅದಕ್ಕೆ ಮುಂದೆ ಹೇಳ್ತಾ ಇದ್ದಾರೆ, ಆತ್ಮಾಭಾಸಃ ಪರಾಚೀನ ದ್ವಿವೃತ್ತಿ ವಿಷಯೋನ್ಮುಖ ಪ್ರತ್ಯಕ್ ಗತಿ ಯಥೋ ಅತಃ ಅಸೌ ಆತ್ಮ ಇತಿ ಉಕ್ತೋ ಮನೀಷಿಭಿಃ. ಹಾಗಾಗಿ ನೋಡಿ, ಈ ಆತ್ಮ ಚೈತನ್ಯ ಅನ್ನೋದೇ ಒಳಗಡೆ ಇರೋದು, ಹೊರಗಡೆ ಇರೋ ವಿಷಯಗಳನ್ನ ಅದು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಅದಕ್ಕೊಂದು ಮೆಥಡ್ ಇದೆ. ಏನ್ ಮೆಥಡ್ ಅಂತ ಹೇಳಿದ್ರೆ, ಒಳಗಡೆ ಇರೋ ಚೈತನ್ಯ ತಾನಾಗಿ ಹೋಗಿ ಮಾಡಕ್ಕಾಗಲ್ಲ, ಯಾಕಂದ್ರೆ ಆ ಚೈತನ್ಯ ಎಲ್ಲಾ ಕಡೆನೂ ಇದೆ ಅದು. ಹಾಗಾಗಿ ಈ ಒಂದು ವ್ಯಕ್ತಿ ಈ ಒಂದು ವಿಷಯವನ್ನ ಅವನು ಭೋಗ ಮಾಡ್ಬೇಕು ಅಥವಾ ಆ ವಿಷಯವನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಸಮಥಿಂಗ್ ಹ್ಯಾಸ್ ಟು ಹ್ಯಾಪನ್. ಆ ಸಮಥಿಂಗ್ ಏನದು, ಏನಾಗುತ್ತೆ ಅನ್ನೋದನ್ನ ಶಾಸ್ತ್ರ ತೋರಿಸ್ಕೊಡ್ತಾರೆ. ಏನಾಗುತ್ತೆ ಅಂತ ಹೇಳಿದ್ರೆ, ಈ ನಾನು ಇವಾಗ ಹೇಳಿದ್ನಲ್ಲ, ಅಂತಃಕರಣದಲ್ಲಿ ಆತ್ಮನ ಒಂದು ಚೈತನ್ಯದ ಒಂದು ರಿಫ್ಲೆಕ್ಷನ್ ಇದೆ. ಅವಾಗ ಈ ಅಂತಃಕರಣಕ್ಕೆ ಒಂದು ಚೇತನತ್ವ ಒಂದು ಸಿಗುತ್ತೆ. ಅದು ಈ ಅಂತಃಕರಣದಲ್ಲಿ ಚೇತನ ಸಿಕ್ಕಿದ್ದು ಅದಕ್ಕೆ ಇಚ್ಛಾ ದ್ವೇಷ ಅದೆಲ್ಲ ಅದಕ್ಕಿದೆ ಅಂತ ನಾವು ಅಂತಃಕರಣದಲ್ಲಿ ದೋಷಗಳಿದೆಲ್ಲ ಅದೆಲ್ಲ ಅದಕ್ಕಿದೆ. ಅವಾಗ ಇಚ್ಛೆಯಿಂದ ಏನ್ ಮಾಡುತ್ತೆ, ಅದು ಹೊರಗಡೆ ಇರೋ ವಸ್ತುವನ್ನ ನನಗೆ ಬೇಕು ಅಂತ ಅದು ಆಸೆ ಪಡುತ್ತೆ, ಇಚ್ಛೆ ಪಡುತ್ತೆ. ಅದು ಆ ಬೇಕು ಅಂತ ಅದು ಇಚ್ಛೆ ಪಟ್ಟಿದ್ ಮಾತ್ರಕ್ಕೆ ಅದು ಸಿಕ್ಬಿಡೋದಿಲ್ಲ ಅದಕ್ಕೆ. ಅವಾಗ ಏನ್ ಮಾಡ್ಬೇಕಾಗಿದೆ, ಆ ವಸ್ತುವನ್ನ ನಾನು ನೋಡ್ಬೇಕು ಅಂತ ಹೇಳಿದ್ರೆ ಆ ಅಂತಃಕರಣದಲ್ಲಿ ಇರೋ ಒಂದು ವೃತ್ತಿ, ಇಂದ್ರಿಯ ಅಂತ ಒಂದು ಕಣ್ಣು ಅಂತ ಒಂದು ಇಂದ್ರಿಯ ಇದೆಯಲ್ಲ, ಆ ಇಂದ್ರಿಯದ ಸಹಾಯವನ್ನು ಪಡ್ಕೋಬೇಕಾಗುತ್ತೆ. ಇಂದ್ರಿಯ ಮಾತ್ರ ಸುಮ್ಮನೆ ಇದ್ರೆ ಅದು ಆಗೋದಿಲ್ಲ. ಹಾಗಾಗಿ ಆ ಇಂದ್ರಿಯಕ್ಕೆ ಒಂದು ಕಮೆಂಟ್ ಬರ್ಬೇಕು ಒಳಗಡೆಯಿಂದ, ಈ ವಿಷಯವನ್ನ ನೀನು ಹೋಗಿ ನೋಡು ಅಂತ. ಆವಾಗ ಏನ್ ಮಾಡುತ್ತೆ, ಅದು ಆ ಮನೋವೃತ್ತಿ ಅನ್ನೋದು ಆ ಇಂದ್ರಿಯದ ಮೂಲಕ ಹೊರಗಡೆ ಇರೋ ವಸ್ತುವನ್ನ ಫಿಸಿಕಲ್ ಆಗಿ ಕಾಂಟ್ಯಾಕ್ಟ್ ಮಾಡುತ್ತೆ. ಅದು ಒಂದು ರೀತಿಯಾದ ತುಂಬಾ ಸೂಕ್ಷ್ಮವಾಗಿರೋ ಒಂದು ಫಿಸಿಕಲ್ ಕಾಂಟ್ಯಾಕ್ಟ್ ಅಂತ ಹೇಳಿದ್ದಾರೆ. ಹಾಗಾಗಿ ಆತರ ಕಾಂಟ್ಯಾಕ್ಟ್ ಮಾಡುತ್ತೆ. ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಏನ್ ಮಾಡುತ್ತೆ, ಅಲ್ಲೇ ನಿಂತು ಬಿಡಲ್ಲ ಅದು. ಈ ವಿಷಯ ಹೀಗಿದೆ ಅದು ಅನ್ನೋ ಇನ್ಫಾರ್ಮೇಶನ್ ನ ಇವನ್ ಮನಸ್ಸಿಗೆ ತಂದು ಮುಟ್ಟಬೇಕದು. ಹಾಗಾಗಿ ಹೊರಗಡೆ ಹೋಗುತ್ತೆ, ಒಳಗಡೆ ಬರುತ್ತೆ ಅಂತ ಎರಡು ಇದೆಯಲ್ಲ, ಆ ಹೋಗೋದು ಬರೋದು ಅಂತ ಇದೆಯಲ್ಲ, ಇದನ್ನ ಇವರು ವಿಷಯ ಭೋಗ ಅಂತ ತೋರಿಸ್ತಾ ಇದ್ದಾರೆ. ಹಾಗಾಗಿ ಆತ್ಮಾಭಾಸಃ ಪರಾಚೀನ, ಹೊರಗಡೆ ಅದೇ ಇಟ್ ಇಸ್ ಬಿಕಮಿಂಗ್ ಔಟ್ವರ್ಡ್ ಟರ್ನ್ಡ್. ಅವಾಗ ಪರಾಂಚಿಕಾನಿ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಔಟ್ವರ್ಡ್ ಟರ್ನ್ ಆಗಿದೆ. ಅದು ಔಟ್ವರ್ಡ್ ಟರ್ನ್ ಆಗಿ ಇದ್ದುಕೊಂಡದು ಇದನ್ನ ಕೇಳೋಣ, ಇದನ್ನ ಮುಟ್ಟೋಣ, ಇದನ್ನ ನೋಡೋಣ ಅಂತ, ಅಥವಾ ಇದನ್ನ ರುಚಿ ನೋಡೋಣ ಅಂತ ಒಳಗಡೆಯಿಂದ ಪ್ರೇರಣೆಯಾಗಿ ಆ ಮನೋವೃತ್ತಿ ಅನ್ನೋದು ಆಯಾ ಇಂದ್ರಿಯಗಳ ಮುಖಾಂತರ ಹೊರಗಡೆ ಬಂದು ಆಯಾ ವಿಷಯಗಳನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಆ ವಿಷಯಗಳ ಒಂದು ಹೇಗಿದೆ ಅನ್ನೋದು ಇನ್ಫಾರ್ಮೇಶನ್ ತಗೊಂಡು ವಾಪಸ್ ಕೊಡ್ಬೇಕು. ಅವಾಗ ಹೊರಗಡೆ ಹೋಗುದು ಅಂತ ಒಂದಿದೆ, ವಾಪಸ್ ಬರೋದು ಅಂತಾನು ಒಂದಿದೆ. ಆ ಎರಡು ಆಕ್ಷನ್ಸ್ ಆದಾಗ ಇವನು ವಿಷಯ ಭೋಗ ಮಾಡಿದ್ದಾನೆ ಅಂತ ಹೇಳಕ್ಕಾಗ್ತದೆ ಅಂತ ಹೇಳ್ಬಿಟ್ಟು ಆ ಪೂರ್ತಿ ಸಮಗ್ರವಾಗಿರೋ ಎಲ್ಲಾ ಅಂಶಗಳನ್ನು ಸೇರಿಸ್ಕೊಂಡು ಒಂದು ಶ್ಲೋಕದಲ್ಲಿ ಹೇಳಿದ್ದಾರೆ. ಇದು ಹೆಚ್ಚುಗಾರಿಕೆ. ಈ ಒಂದು ಶಾಸ್ತ್ರಕಾರನವರು ಅಷ್ಟು ವಿಷಯವನ್ನ ತಿಳ್ಕೋಬೇಕು, ಆ ವಿಷಯವನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರ್ಬೇಕು. ಎಷ್ಟೋ ಜನಕ್ಕೆ ವಿಷಯ ತಿಳ್ಕೊಂಡಿರಕ್ಕಾಗಿರುತ್ತೆ, ಆದ್ರೆ ಎಕ್ಸ್ಪ್ರೆಸ್ ಮಾಡೋಕೆ ಆಗುದಿಲ್ಲ. ಆ ಒಂದು ಇದು ಇದ್ರೆ ಅವಾಗ ಅಂತ ವ್ಯಕ್ತಿಯಿಂದ ತುಂಬಾ ಪ್ರಯೋಜನ ಆಗುತ್ತೆ. ಎಷ್ಟೋ ಜನಕ್ಕೆ ವಿಷಯ ತಿಳ್ಕೊಂಡಿರ್ತಾರೆ, ಆದ್ರೆ ಒಂದು ಸಭೆಯಲ್ಲಿ ಹೋಗಿ ಅದನ್ನ ಮಾತಾಡಿ ತುಂಬಾ ಜನಕ್ಕೆ ಅದನ್ನ ಅರ್ಥ ಮಾಡಿಸೋಣ ಅನ್ನೋದು ಎಲ್ಲರಿಗೂ ಆಗೋದಿಲ್ಲ. ಅದು ಹಾಗಾಗಿ ಅದೊಂದು ಇರ್ಬೇಕು. ಅದು ಇಂಥ ಕಡೆ ಬಂದಾಗ ಏನಾಗುತ್ತೆ, ಒಂದು ದೊಡ್ಡ ವಿಷಯವನ್ನ ಒಂದು ಸಣ್ಣ ಎರಡು ಸಾಲಿರೋ ಒಂದು ಶ್ಲೋಕದಲ್ಲಿ ಹೇಳ್ಬೇಕು ಅಂದ್ರೆ ಅದು ತುಂಬಾ ಕಷ್ಟವಾದ ವಿಷಯ. ಅದೆಲ್ಲ ಹೇಳುವುದು ಅಂತದ ಇದು ಸಾಮರ್ಥ್ಯ ಇದೆ ಇವರಿಗೆ, ಪಡ್ಕೊಂಡಿದ್ದಾರೆ, ಅದನ್ನ ಹೇಳ್ತಾ ಇದ್ದಾರೆ. ಅದು ಹೊರಗಡೆ ಹೋಗೋದು ಆಮೇಲೆ ಒಳಗಡೆ ಬರೋದು ಎರಡು ಇದೆಯಲ್ಲ, ಇದು ಆಗೋದು ಇಂಥ ಒಂದು ವಿಷಯ ಭೋಗ ಅನ್ನೋದಕ್ಕೆ ಇದು ಅರ್ಥ ಅಂತ. ವಿಶ್ವೋಹಿ, ಇದಕ್ಕೆ ಉಪನಿಷತ್ ಪ್ರಮಾಣವನ್ನು ಕೊಡ್ತಾ ಇದ್ದಾರೆ. ವಿಶ್ವೋಹಿ ಸ್ಥೂಲ ಬುಕ್ ನಿತ್ಯ ತೈಜಸಃ ಪ್ರವಿವಿಕ್ತ ಬುಕ್ ಆನಂದ ಬುಕ್ ತಥಾ ಪ್ರಾಜ್ಞಃ ಇತಿ ಚ ಆಗಮ ಶಾಸನಂ ಅಂತ. ಈ ಮಾಂಡವ್ಯ ಉಪನಿಷತ್ ಅಂತ ಇದೆಯಲ್ಲ, ಅದರಲ್ಲಿ ಈ ಜೀವ ಅನ್ನೋನು 3 ಅವಸ್ಥೆಗಳಲ್ಲಿ ಕೂಡ, ಏನು ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ ಮತ್ತು ಸುಷುಪ್ತಿ ಅವಸ್ಥೆ, ಈ 3 ಅವಸ್ಥೆಗಳಲ್ಲೂ ಕೂಡ ಹೇಗೆ ಅವನು ಈ ಆತ್ಮ ಅನ್ನೋದು ವರ್ತಿಸ್ತಾ ಇದೆ ಅನ್ನೋದನ್ನ ಅದು ತೋರಿಸುತ್ತೆ. ಅದು ಅವಾಗ ಮೊದಲನೇದು ಏನ್ ಹೇಳುತ್ತೆ, ಮೂರು ಅವಸ್ಥೆಗಳು ಕೂಡ ಆ ಜೀವನಿಗೆ, ಒಂದೇ ಜೀವನೇ, ಅವನಿಗೆ 3 ಹೆಸರುಗಳು ಕೊಟ್ಟಿದೆ. ಅಂದ್ರೆ ಅವನು ಈ ಎಚ್ಚರಾವಸ್ಥೆಯಲ್ಲಿ ಇದ್ಕೊಂಡು ವಿಷಯಗಳನ್ನೆಲ್ಲ ಅವನು ಭೋಗ ಮಾಡ್ತಾ ಇರ್ತಾನಲ್ಲ, ಅಥವಾ ವಿಷಯಗಳು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾನೆ, ಸಂಪರ್ಕ ಮಾಡ್ತಾನಲ್ಲ, ಆ ಸಮಯದಲ್ಲಿ ಅವನಿಗೆ ವಿಶ್ವ ಅಂತ ಹೆಸರು. ಆಮೇಲೆ ಸ್ವಪ್ನದಲ್ಲಿ ಅವನು ಸ್ವಪ್ನ ದರ್ಶನ ಮಾಡ್ತಾ ಇರ್ತಾನೆ. ಸ್ವಪ್ನದಲ್ಲಿರೋ ಒಂದು ವಾಸನಾಮಯವಾದ ಪ್ರಪಂಚವನ್ನ ಅನುಭವಿಸ್ತಾ ಇದ್ದಾನೆ ಮಲ್ಕೊಂಡೆ. ಇವನ್ ಮಲ್ಗೆ ಇರ್ತಾನೆ ಮೇಲೆ. ಆದ್ರೆ ಅವನೇನ್ ಮಾಡ್ತಾನೆ, ಈ ಒಂದು ಸ್ವಪ್ನದಲ್ಲಿ ಒಂದು ಪ್ರಪಂಚ ಸೃಷ್ಟಿ ಆದಾಗ ಆ ಪ್ರಪಂಚದಲ್ಲಿ ಸೃಷ್ಟಿ ಮಾಡಿದಾಗ ಅಲ್ಲಿ ಕೂಡ ಇವನು ತನ್ನನ್ನೇ ಒಂದು ಸೃಷ್ಟಿ ಮಾಡ್ಕೊಂಡ್ಬಿಡ್ತಾನೆ ಅದರಲ್ಲಿ. ಅದು ತುಂಬಾ ಆಶ್ಚರ್ಯ.
ಇದು ಹೇಗಾಗುತ್ತೆ ನಮ್ಗೆ ಅತ್ಯಂತ ಆಶ್ಚರ್ಯ ಆಯ್ತು. ನಾವು ಇವನ್ ಮಲಗಿರ್ತಾನೆ ಅಷ್ಟೇನೆ, ಆದ್ರೆ ಇವನು ಮನೆ ಮನಸ್ಸು ಒಳಗಡೆ ಒಂದು ಸ್ವಪ್ನ ಕ್ರಿಯೇಟ್ ಆಗುತ್ತಲ್ಲ, ಆ ಸ್ವಪ್ನದಲ್ಲಿ ಆ ಭೋಗ್ಯ ವಸ್ತು ಇರುತ್ತೆ, ಆ ಭೋಕ್ತ ಅಂತ ಒಬ್ಬ ಅವನೇ ಸೃಷ್ಟಿ ಆಗ್ತಾನೆ ಅದ್ರಲ್ಲಿ. ಆಮೇಲೆ ಭೋಗ ಅಂತ ಒಂದು ಆಕ್ಟಿವಿಟಿ ಇದೆ, ಅದನ್ನು ಕೂಡ ಅವನೇ ಮಾಡ್ಬಿಡ್ತಾನೆ. ಅಷ್ಟನ್ನು ಇವನೇ ಸೃಷ್ಟಿ ಮಾಡ್ಕೊಂಡ್ಬಿಡ್ತಾನೆ ಅದರಲ್ಲಿ. ಹಾಗಾಗಿ ಅಂತ ಒಂದು ವ್ಯಕ್ತಿ ಇದಾನಲ್ಲ, ಅನುಭವಿಸ್ತಾನ ಅದನ್ನ, ಅವನಿಗೆ ತೈಜಸ ಅಂತ ಕೊಟ್ಟಿದೆ, ಇದು ಉಪನಿಷತ್ ಹೆಸರು ಕೊಟ್ಟಿದೆ. ಆಮೇಲೆ ಅದಾದ್ಮೇಲೆ ನಿದ್ದೆ ಅವಸ್ಥೆ, ಸುಷುಪ್ತಿ ಅಂತ ಇಲ್ಲ, ಅದರಲ್ಲಿ ಭೋಗ ಏನು ಇರೋದಿಲ್ಲ. ಆದ್ರೂ ಕೂಡ ಅಲ್ಲಿ ಈ ವಿಷಯ ಭೋಗ ಇಲ್ಲದೆ ಹೋದ್ರೂ ಕೂಡ ಅಲ್ಲಿ ಒಂದು ರೀತಿಯಾದ ಭೋಗ ಇದೆ. ಅದೇನ್ ಭೋಗ ಅಂತ ಹೇಳಿದ್ರೆ ತನ್ನ ಸ್ವರೂಪದ ಆನಂದ ಭೋಗ ಅಂತ, ಸ್ವರೂಪ ಆನಂದ ಸ್ವರೂಪವಾಗಿ ಇರುತ್ತಲ್ಲ, ಅದನ್ನ ಅವನು ಭೋಗ ಮಾಡ್ತಾ ಇರ್ತಾನೆ. ಹಾಗಾಗಿ ಅವನಿಗೆ ಆನಂದ ಬುಕ್ ಅಂತ ಹೇಳ್ಬಿಟ್ಟು ಅವನಿಗೆ ಪ್ರಾಜ್ಞ ಅಂತ ಅವನ ಹೆಸರು ಕೊಡ್ತಾರೆ. ಹಾಗಾಗಿ ಈ ವಿಷಯ ಭೋಗ ಅನ್ನೋದು ನಮ್ಗೆ ಈ 3 ಲೆವೆಲ್ ನಡೆಯುತ್ತೆ. ಒಂದು ಸ್ಥೂಲವಾದ ವಿಷಯಗಳನ್ನ ಭೋಗ ಮಾಡೋದು ಎಚ್ಚರಾವಸ್ಥೆಯಲ್ಲಿ, ಸೂಕ್ಷ್ಮವಾದ ವಿಷಯಗಳನ್ನ, ವಾಸನಾಮಯವಾದ ವಿಷಯಗಳನ್ನ ಭೋಗ ಮಾಡೋದು ಸ್ವಪ್ನಾವಸ್ಥೆಯಲ್ಲಿ. ಆಮೇಲೆ ವಿಷಯಗಳೇ ಇಲ್ಲದೆ ಆ ವಿಷಯಗಳ ಒಂದು ಒಂದು ಏನ್ ಹೇಳೋದು, ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ, ನಮ್ಮ ಪರಮಾರ್ಥದ ಒಂದು ಉದಾಹರಣೆ ಕೊಡ್ತಾರೆ. ನೋಡಿ, ನಿನಗೆ ಇದರಲ್ಲಿ ಒಂದು ಕೆಲವು ಪದಾರ್ಥ ಮಾಡಕ್ಕೆ ನಮಗೆ 2-3 ವಿಧವಾದ ಹಿಟ್ಟು ಸೇರಿಸಬೇಕಾಗುತ್ತೆ. ಮೇ ಬಿ ಅಕ್ಕಿ ಹಿಟ್ಟು, ಆಮೇಲೆ ಬೇಳೆ, ಕಡಲೆ ಬೇಳೆ ಹಿಟ್ಟು, ಇಂಥದ್ದೆಲ್ಲ 2-3 ಹಿಟ್ಟು ಬೆರೆಸ್ಬೇಕಾಗಿದೆ. ಇವಾಗ ಬೆರೆಸಿ ನೀವು ಒಂದು ಮುದ್ದೆ ಮಾಡಿದ್ಮೇಲೆ ನೀವು ಅದ್ರಲ್ಲಿ ಇಂಥದ್ದು ಇಂಥ ಹಿಟ್ಟು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ? ತುಂಬಾ ಕ್ಲೀನ್ ಆಗಿ ಹೇಳಕ್ ಆಗೋದಿಲ್ಲ. ಇದೇ ಅಕ್ಕಿ ಹಿಟ್ಟು ಅಥವಾ ಇದೇ ಬೇಳೆ ಹಿಟ್ಟು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ತರ ಏನಾಗಿದೆ ಅಂದ್ರೆ, ಈ ಎಚ್ಚರಾವಸ್ಥೆಯಲ್ಲಿ ಒಬ್ಬನಿಗೆ ಏನೇನೋ ವಿಷಯಗಳೆಲ್ಲ ಗೊತ್ತಿದ್ರು ಕೂಡ ಸುಷುಪ್ತಿ ಅವಸ್ಥೆಯಲ್ಲಿ ಅದು ಹೇಗಾಗಿರುತ್ತೆ ಅಂತ ಹೇಳಿದ್ರೆ, ಇದೆಲ್ಲ ಸೇರ್ಕೊಂಡಿರೋ ಒಂದು ಮಾಸ್ ಆಗಿರುತ್ತೆ. ಅದು ಅನ್ಡಿಫರೆನ್ಶಿಯೇಟೆಡ್ ಮಾಸ್ ಆಗಿರುತ್ತೆ. ಅದು ಆ ಮಾಸ್ ಅನ್ನೋ ಸ್ಥಿತಿಯಲ್ಲಿ ಇರುತ್ತೆ ಅಲ್ವಾ, ಅಲ್ಲೇ ಒಂದು ಭೋಗ ಆಗುತ್ತೆ. ಅದು ಎಂತದ್ದು ಅಂತ ಹೇಳಿದ್ರೆ ಅದಕ್ಕೆ ಸುಷುಪ್ತಿಲಿ ಆಗೋ ಭೋಗ, ಅದು ಅದಕ್ಕೆ ಆನಂದ ಭೋಗ ಅಂತ ಹೇಳಿದ್ದಾರೆ, ನಮ್ಮ ಸ್ವರೂಪದ ಆನಂದ. ಆದ್ರೆ ಈ ಮಾಸ್ ಅಂತ ಆಗಿದೆಯಲ್ಲ, ಇದನ್ನ ನಾವೇನ್ ಆಡಕ್ಕಾಗಲ್ಲ. ಅದೆಲ್ಲ ಯಾಕಂದ್ರೆ ಅದು ಆ ಸ್ಥಿತಿಯಲ್ಲಿ ಇರುವಾಗ ಅದನ್ನ ಭೋಗ ಮಾಡಕ್ ಆಗೋದೇ ಇಲ್ಲ. ಆದ್ರೆ ಈ ಒಂದು ಆನಂದ ಅಂತ ನಮ್ಮ ಸ್ವರೂಪ ಇದೆಯಲ್ಲ, ಅದು ಮಾತ್ರ ನಮ್ಗೆ ಅವಾಗ ಭಾಸವಾಗ್ತಾ ಇರುತ್ತೆ ಅಂತ ಹೇಳಿ 3 ಅವಸ್ಥೆಗಳಲ್ಲೂ ಕೂಡ 3 ವಿಷಯ ಭೋಗ ಆಗುತ್ತೆ. ಅದೇ ಯಚ್ಚಾತಿ ವಿಷಯಾನಿಹ ಅಂತ 3ನೇ ವಿಷಯ ಹೇಳಿದ್ರು. ಇವಾಗ 4ನೇದಿದೆ, ಅದ್ ಯಾವ್ದು ಅಂತ ಹೇಳುತ್ತೆ, ಯಚ್ಚಾಸಿ ಸಂತತೋ ಭಾವ. ಯಾವ ಒಂದು ಆತ್ಮ ಯಾವಾಗ್ಲೂ ಇದ್ಕೊಂಡಿರುತ್ತೋ ಅದಕ್ಕೆ ಇಲ್ಲೇ ಹೋಯ್ತು ಅಂತ ಇರೋದೇ ಇಲ್ಲ. ವಿಷಯಗಳಿಗೆಲ್ಲ ಬಂದು ಹೋಯ್ತು ಅಂತ ಹೇಳ್ಬೋದು, ಒಂದು ಭೋಗ ಅನ್ನೋದು ಆಯ್ತು ಹೋಯ್ತು ಅಂತ ಹೇಳ್ಬೋದು. ಆದ್ರೆ ಈ ಆತ್ಮ ಅಂತ ಒಂದಿದೆಯಲ್ಲ, ಅದಕ್ ಮಾತ್ರ ಅದು ಹೊಟ್ಟೋಯ್ತು ಅಥವಾ ಅದು ಮುಗ್ದೋಯ್ತು ಅಥವಾ ನಿಂತೋಯ್ತು ಅಂತ ಹೇಳಕ್ ಆಗೋದೇ ಇಲ್ಲ. ಅಂತದ್ದು ಹೇಗೆ ಅನ್ನೋದನ್ನ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಅವರು, 2 ಶ್ಲೋಕದಲ್ಲಿ. ಅವ್ಯಾವೃತ್ತ ಅನನುಗತಃ ಪೂರ್ಣಃ ಸ್ವಾತ್ಮನಿ ಅವಸ್ಥಿತಃ ಯಥೋ ಅಸ್ಯ ಸಂತತೋ ಭಾವಃ ತಸ್ಮಾತ್ ಆತ್ಮ ಇತಿ ಶಕ್ಯತೆ. ಇವಾಗ ನೋಡಿ, ಈ ಶರೀರ ಇಂದ್ರಿಯಗಳೆಲ್ಲ ಎಷ್ಟೇ ಕೆಲಸ ಮಾಡಿದ್ರು ಕೂಡ, ಮನಸ್ಸು ಅದೇ ಜಾಸ್ತಿ ಎಲ್ಲ ಮಾಡ್ತಾ ಇರೋದು. ಆದ್ರೆ ಶರೀರ, ಇಂದ್ರಿಯ, ಮನಸ್ಸು, ಪ್ರಾಣ ಇವುಗಳೆಲ್ಲ ಎಷ್ಟೇ ಕೆಲಸ ಮಾಡ್ತಾ ಇದ್ರು ಕೂಡ ಈ ಆತ್ಮ ಅನ್ನೋದ್ರ ಪ್ರಕಾಶ ಬೇಕಾಗಿದೆ. ಅದಕ್ಕೆಲ್ಲದೂ ಕೂಡ ಅದೆಲ್ಲ ಮಾಡಕ್ ಬೇಕಾಗಿದೆ. ಇಲ್ಲಿ ಬೇಕಾದಷ್ಟು ಎಷ್ಟು ವಿಕಾರಗಳೆಲ್ಲ ಆಗ್ತಾ ಇದ್ರು ಕೂಡ ಈ ಆತ್ಮ ಅನ್ನೋದ್ರಲ್ಲಿ ಮಾತ್ರ ವಿಕಾರ ಏನು ಆಗೋದೇ ಇಲ್ಲ. ಹಾಗಾಗಿ ಯಾವ್ದ್ರ ಜೊತೆ ಕೂಡ ಸೇರ್ಕೊಳ್ದೇನೆ, ಆದ್ರೆ ಯಾವಾಗ್ಲೂ ಕೂಡ ಇದ್ಕೊಂಡು, ಅದೇ ಸಮಯದಲ್ಲಿ ಯಾವ್ದ್ರ ಜೊತೆ ಸೇರ್ಕೊಳ್ದೇನೆ ಇದೆಯೋ ಅದನ್ನ ಆತ್ಮ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಅದು ಹೇಗೆ ಅಂದ್ರೆ ಅವ್ಯಾವೃತ್ತ ಅನನುಗತಃ ಅಂದ್ರೆ ಇದು ಎಲ್ಲರ ಜೊತೆಗೂ ಕೂಡ ಸೇರ್ಕೊಂಡಿರೋ ತರ ಇದೆ, ಆದ್ರೆ ಎಲ್ಲರ ಜೊತೆಗೆ ಹೋಗ್ತಾನೂ ಇಲ್ಲ ಜೊತೆಗೆ. ಆತರ ಒಂದು ವಿಚಿತ್ರವಾದ ಒಂದು ಸ್ಥಿತಿಯಲ್ಲಿ ಇದೆ ಇದು. ಹಾಗೆ ಅದೇ ಸಮಯದಲ್ಲಿ ಇದು ಪೂರ್ಣವಾಗಿದೆ. ಇದರಲ್ಲಿ ಯಾವ್ದು ಕೂಡ ಒಂದು ವಿಕಾರ ಆಗ್ತಾ ಇಲ್ಲ, ಇದ್ರಲ್ಲಿ ಯಾವ್ದೋ ಒಂದು ಸ್ವಲ್ಪ ಕಡಿಮೆ ಆಗೋಯ್ತು ಅಂತ ಇಲ್ಲ, ಆತರ ಒಂದು ಪೂರ್ಣವಾಗೂ ಇದ್ಕೊಂಡಿದೆ ಇದು. ಅಂತ ಒಂದು ಸ್ವರೂಪ ಯಾವ್ದಿದೆಯೋ ಅದಕ್ಕೆ ಆತ್ಮ ಅಂತ ಹೇಳ್ತಾ ಇದೀವಿ. ಅದು ಸತತ ಭಾವ ಅಂತ ಹೇಳಿದ್ರೆ ಯಾವಾಗ್ಲೂ ಇದ್ಕೊಂಡಿರೋದು, ಯಾವ್ದು ವಿಕಾರನೂ ಆಗದೆ ಯಾವಾಗ್ಲೂ ಇದ್ಕೊಂಡಿರೋ ಒಂದು ಸ್ವರೂಪ ಇದೆಯಲ್ಲ, ಅದಕ್ಕೆ ನಾವು ಆತ್ಮ ಅಂತ ಹೇಳಿದೀವಿ ಅಂತ 4 ವಿಷಯ. ಹೆಚ್ಚ ಆಪ್ನೋತಿ, ಎಲ್ಲ ಯಾವುದನ್ನು ವ್ಯಾಪಿಸುತ್ತೋ ಅಂತ ಒಂದು, ಯಾವ್ದು ಎಲ್ಲವನ್ನೂ ತಗೊಳುತ್ತೋ ಅಂತ ಒಂದು, ಯಾವ್ದು ಎಲ್ಲವನ್ನೂ ಭೋಗ ಮಾಡುತ್ತೋ ಅಂತ ಒಂದು, ಆಮೇಲೆ ಯಾವುದೇ ಒಂದು ವಿಕಾರವೂ ಇಲ್ಲದೆ ಇದ್ಕೊಂಡೇ ಇದೆಯೋ ಅಂತ. ಸೊ ಈ 4 ಸೇರ್ಕೊಂಡು ಆತ್ಮ ಅಂತ ಹೇಳುದು. ಸೊ ಈಗ ಹೇಳಿದ್ಮೇಲೆ ತದ್ವಿಷ್ಣೋಹೋ ಇತಿ ಮಂತ್ರೇಪಿ ತದ್ವಿಷ್ಣೋಹೋ ಪರಮಂ ಪದಂ ಚಕ್ಷುರ್ವತ್ ಆತತಂ ವ್ಯೋಮ್ನಿ ವ್ಯಾಚಷ್ಟೇ ಪ್ರತ್ಯಗಾತ್ಮನಿ ಅಂತ. ಅಂದ್ರೆ ಏನ್ ಹೇಳಿದ್ರು ಅಂದ್ರೆ, ಒಂದು ಉಪನಿಷತ್ ಮಂತ್ರ ಇದೆ, ಒಂದು ವೇದ ಮಂತ್ರ, ತದ್ವಿಷ್ಣು ಪರಮಂ ಪದಂ ಸದಾ ಪಶ್ಯಂತಿ ಸೂರ್ಯಃ ದಿವಿವ ಚಕ್ಷುರಾತತಂ ಅಂತ ಮಂತ್ರ ಇದೆ. ಅದನ್ನ ಅರ್ಥವನ್ನ ಇವರು ಸಂಗ್ರಹವಾಗಿ ಹೇಳ್ತಾ ಇದ್ದಾರೆ. ತದ್ವಿಷ್ಣೋಹೋ ಇತಿ ಮಂತ್ರೇಪಿ ತತ್ ವಿಷ್ಣೋಹೋ ಪರಮಂ ಪದಂ ಅಂತ. ಅಂದ್ರೆ ಯಾವ ಒಂದು ಪರಮಾರ್ಥ ಚೈತನ್ಯ ಅಂತ ಒಂದಿದೆಯೋ, ವಿಷ್ಣು ಪರಮಂ ಪದಂ ಅಂತ ಹೇಳಿದ್ರೆ, ವಿಷ್ಣು ಅಂದ್ರೆ ದೇವತಾ ರೂಪ ಅಂತ ನಮಗೆಲ್ಲರಿಗೂ ಗೊತ್ತು. ಅದರ ಪರಮಂ ಪದಂ ಅಂದ್ರೆ ಏನಾಯ್ತು, ಅದರ ಒಂದು ಉತ್ಕೃಷ್ಟವಾದ ರೂಪ. ನಾವು ಯಾವ ಒಂದು ಶಂಖಚಕ್ರ ಎಲ್ಲ ಇಟ್ಕೊಂಡಿದೀವೋ ಅದನ್ನ ಉಪನಿಷತ್ ಉತ್ಕೃಷ್ಟವಾದ ರೂಪ ಅಂತ ಹೇಳ್ತಾ ಇಲ್ಲ. ಅದರ ಒಂದು ಪರಮ ಪದ ಅಂತ ಹೇಳಿದ್ರೆ ಅದರ ಒಂದು ಸ್ವರೂಪ, ವಾಸ್ತವದ ಸ್ವರೂಪ, ಅದು ಅಖಂಡವಾಗಿರೋ ಆತ್ಮ ಚೈತನ್ಯ, ಶುದ್ಧ ಚೈತನ್ಯ. ಅದು ಚಕ್ಷುರ್ವತ್ ಆತತಂ ವ್ಯೋಮ್ನಿ. ಅದು ವ್ಯೋಮ್ನಿ ಅಂತ ಹೇಳಿದ್ರೆ ಈ ಆಕಾಶದಲ್ಲಿ ಅದು ಎಲ್ಲ ಕಡೆನೂ ಹರಡಿದೆ. ಅದು
ಹೇಗೆ ಸೂರ್ಯ ಇದ್ಕೊಂಡು ಎಲ್ಲವನ್ನು ನೋಡ್ತಾ ಇದ್ದಾನೋ ಅಲ್ಲಿ ಇದ್ಕೊಂಡು ಆತರ ಈ ಒಂದು ಆತ್ಮ ಅನ್ನೋದು ಎಲ್ಲವನ್ನೂ ಸಾಕ್ಷಿಯಾಗಿ ನೋಡ್ಕೊಂಡಿದೆ ಇದೆ ಅಂತ ಆ ಉಪನಿಷದ ಒಂದು ಒಟ್ಟಾರೆ ಅರ್ಥವನ್ನ ಹೇಳಿದ್ರು. ಅದು ಅಂತ ಒಂದು ಆತ್ಮ ನಮ್ಮ ಒಳಗಡೆ ಇದೆ. ಅಂದ್ರೆ ಏನಾಯ್ತು, ಇವಾಗ ಒಂದು ಇದೆಲ್ಲ ತಿಳಿತಾ ಇದ್ದೀನಿ ಅಂತ ಹೇಳಿದಾಗ ನಾನ್ ತಿಳಿತಾ ಇದ್ದೀನಿ ಅಂತ ಹೇಳ್ಬೋದು. ಯಾವ್ದನ್ನ ಅಂತ ಕೇಳಿದಾಗ ನನ್ನ ಇಂದ್ರಿಯಕ್ಕೆ ಯಾವ್ದು ಸಿಗುತ್ತೋ ಅದನ್ನ ನಾನು ತಿಳಿತಾ ಇದ್ದೀನಿ ಅಂತ ಹೇಳ್ಬೋದು. ಆದ್ರೆ ನನ್ನ ಇಂದ್ರಿಯಕ್ಕೆ ಸಿಗದೇ ಇರೋ ವಿಷಯಗಳೆಲ್ಲ ಇದೆಯಲ್ಲ, ಅದನ್ನ ಹೇಗೆ ನೀನ್ ತಿಳಿತೀಯ ಅಂತ ಹೇಳಿದ್ರೆ ಕೆಲವು ಅಂಶಗಳಲ್ಲಿ ನಾವು ತಿಳಿತೀವಿ ಅಂತ ಹೇಳ್ಬೋದು. ಉದಾಹರಣೆಗೆ ಶಾಸ್ತ್ರವೇ ಹೇಳುತ್ತೆ ಸ್ವರ್ಗಲೋಕ ಅಂತ ಒಂದಿದೆ, ಆಮೇಲೆ ಬ್ರಹ್ಮಲೋಕ ಅಂತ ಒಂದಿದೆ, ಆಮೇಲೆ ಪಾತಾಳ ಇಂಥದ್ದೆಲ್ಲ ಇದೆ. ಇವಾಗ ಅವುಗಳನ್ನೆಲ್ಲ ನಾವು ಕಣ್ಣಿಂದ ನೋಡಕ್ ಆಗ್ತಾ ಇಲ್ಲ. ಆಗಿದ್ರು ಕೂಡ ನಮ್ಗೆ ಅದಿದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಹೇಗೆ ಗೊತ್ತಾಗ್ತಾ ಇದೆ ಅಂದ್ರೆ ಶಾಸ್ತ್ರದ ಮುಖಾಂತರ ಗೊತ್ತಾಗ್ತಾ ಇದೆ. ಹಾಗಾಗಿ ಆ ಸ್ವರ್ಗಲೋಕ ಅವುಗಳನ್ನೂ ಕೂಡ ನಾವು ತಿಳಿತಾ ಇದ್ದೀವಿ ಅಂತ ಆಯ್ತು, ತಪ್ಪಿಲ್ಲ ಅದ್ರಲ್ಲಿ. ಅದೇ ತರ ತುಂಬಾ ಡಿಸ್ಟೆಂಟ್ ಆಗಿರೋ ಕೆಲವು ಪ್ಲಾನೆಟ್ಸ್, ಗ್ಯಾಲಕ್ಸೀಸ್ ಅದೆಲ್ಲ ಕೂಡ ನಾವು ತಿಳಿತಾ ಇದ್ದೀವಿ ಅಂತ ಹೇಳ್ಬೋದು. ಹೇಗೆ ಹೇಳ್ತೀವಿ ಅಂತ ಹೇಳಿದ್ರೆ ಅದನ್ನ ನೋಡಿದವ್ರು ಹೇಳ್ತಾ ಇದ್ದಾರೆ. ಅದನ್ನ ನೋಡಕ್ ಕೂಡ ಅವ್ರು ಏನ್ ಮಾಡಿದ್ದಾರೆ, ಅದನ್ನ ನೋಡಕ್ಕೆ ಯಾವ ಒಂದು ಉಪಕರಣಗಳು ಬೇಕೋ ಅಂತದನ್ನೆಲ್ಲ ಇಟ್ಕೊಂಡು ಅವರು ಅದನ್ನ ನೇರಾಗಿ ನೋಡಿದ್ದಾರೆ. ಅವರು ಅದ್ರ ಮುಖಾಂತರ ನೋಡಿದ್ದಾರೆ, ನೋಡಿ ನಮ್ಗೆ ಹೇಳ್ತಾ ಇದ್ದಾರೆ. ಅದನ್ನ ಹೇಳಿ ನಮ್ಗೆ ತಿಳಿದ್ಮೇಲೆ ನಾನು ತಿಳ್ಕೊಂಡಿದ್ದೆ ಅಂತ ಹೇಳಿದ್ರಲ್ಲಿ ಏನ್ ತಪ್ಪಿಲ್ವಲ್ಲ ಅದ್ರಲ್ಲಿ. ಇವಾಗ ನನಗೆ ಒಂದು ವಿಷಯದಲ್ಲಿ ಒಂದು ಟೆಸ್ಟ್ ಇಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಟೆಸ್ಟ್ ಅಲ್ಲಿ ಕೇಳೋ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಕೂಡ ನಾನೇ ನೋಡಿ ತಿಳಿದಿದ್ದೀನಿ ಅಂತ ಇಲ್ಲ, ಅಷ್ಟು ಅಪೇಕ್ಷೆನೂ ಇಲ್ಲ. ಹಾಗಾಗಿ ನೀನು ಯಾವ್ದನ್ನ ಓದಿ ತಿಳ್ಕೊಂಡಿದ್ಯೋ ಅಥವಾ ಯಾವ್ದನ್ನ ಬಾಕಿಯವರು ಹೇಳಿದ್ದಾರೆ ಅಂತ ನೀನು ಮನವರಿಕೆ ಮಾಡ್ಕೊಂಡಿದ್ಯೋ ಅದನ್ನ ನೀನು ಹೇಳು ಅಂತ ಹೇಳ್ತಾರೆ. ಅಷ್ಟು ಮಟ್ಟಿಗೆ ನಮ್ಗೆ ತಿಳಿದಿದ್ದೀವಿ ಅಂತ ಹೇಳ್ತಾರಲ್ಲ, ಅದೇ ತರನೇ ಇಲ್ಲೂ ಕೂಡ ನಾವು ಪ್ರತಿಯೊಂದು ಜೀವ ಕೂಡ ಅವನಿಗೆ ಎಲ್ಲ ಇಡೀ ಸೃಷ್ಟಿಯನ್ನು ಕೂಡ ಅವನು ತಿಳಿದಿದ್ದಾನೆ ಅಂತ ನಾವು ಈ ರೀತಿಯಲ್ಲಿ ನಾವು ಹೇಳ್ಬೋದು. ಸೊ ನಾನು ಎಲ್ಲವನ್ನೂ ತಿಳಿದಿದ್ದೀನಿ ಅಂತ ನಾವು ಈ ರೀತಿಯಲ್ಲಿ ಖಂಡಿತ ಹೇಳ್ಬೋದು. ನೀನ್ ನೋಡಿದ್ಯಾ, ಅದನ್ನ ನೇರಾಗಿ ನೋಡಿದ್ಯಾ, ನೀನು ಆ ಗ್ಯಾಲಕ್ಸೀಸ್ ಎಲ್ಲ ನೋಡಿದ್ಯಾ ಅಂತ ಹೇಳಿದ್ರೆ ನಾನು ನೇರಾಗಿ ನೋಡಿಲ್ಲ, ಆದ್ರೂ ಕೂಡ ನನಗೆ ಅದರ ಒಂದು ಮಾಹಿತಿ ನನಗೆ ಸಿಕ್ಕಿದೆ. ಹಾಗಾಗಿ ಆ ರೀತಿಯಲ್ಲಿ ನಾವು ಎಲ್ಲವನ್ನೂ ತಿಳಿದಿದ್ದೀವಿ ಅಂತ ಹೇಳ್ತೀವಿ. ಅದನ್ನ ಇವರು ಹೇಳ್ತಾ ಇದ್ದಾರೆ, ಚತುರ್ವಿಧ ನಿರುಕ್ತಿಯ ಅತ್ರ ಚತ್ವಾರೋ ಅರ್ಥಾಃ ಪ್ರಕೀರ್ತಿತಾಃ ಅಧಿಷ್ಠಾನಂ ಕಾರಣತ್ವಂ ಜೀವಭಾವೋ ವಿಮುಕ್ತತಾ ಅಂತ. ನೋಡಿ, 4 ನಾವು ಹೇಳಿದ್ವಲ್ಲ, ಆ 4ನ್ನು ಇವರು ಸಂಗ್ರಹ ಮಾಡಿ ತುಂಬಾ ಚೆನ್ನಾಗಿ ಒಂದು ಶಬ್ದ ಕೊಟ್ಟಿದ್ದಾರೆ ಅದಕ್ಕೆ. ಮೊದಲನೇದು ಯಾವ್ದು ಅಂತ ಹೇಳಿದ್ರೆ ನಾವು ಹೇಳಿದ್ವಲ್ಲ, ಅಂದ್ರೆ ಹಗ್ಗ ಅನ್ನೋದು ಹೇಗೆ ಅದ್ರ ಮೇಲೆ ಅಥವಾ ಒಂದು ಹೂವಿನ ಹಾರ ಅನ್ನೋದು ಅದ್ರ ಮೇಲೆ ಆರೋಪಿತವಾದ ಎಲ್ಲವನ್ನು ವ್ಯಾಪಿಸ್ಕೊಂಡಿದೆ ಅಂತ, ಆತರ ಈ ಆತ್ಮ ಅನ್ನೋದು ತನ್ನ ಮೇಲೆ ಆರೋಪಿತವಾಗಿರುವ ಇಡೀ ಸೃಷ್ಟಿಯನ್ನು ಕೂಡ ಅದನ್ನು ವ್ಯಾಪಿಸ್ಕೊಂಡಿದೆ ಅಂತ ಹೇಳಿದ್ರು. ಆ ರೀತಿಯಲ್ಲಿ ಇದು ಎಲ್ಲದಕ್ಕೂ ಅಧಿಷ್ಠಾನವಾಗಿದೆ ಅಂತ ಮೊದಲನೇದು. ಎರಡನೇದು ಎಲ್ಲದಕ್ಕೂ ಕಾರಣವಾಗಿದೆ, ಅಂದ್ರೆ ಎಲ್ಲ ಆದತ್ತೆ ಅಂತ ಹೇಳಿದ್ರಲ್ಲ, ಆ ಕಾರಣವಾಗಿರೋ ವಸ್ತುಗಳನ್ನೆಲ್ಲ ಅದು ಲಯಕಾಲದಲ್ಲಿ ತನ್ನಲ್ಲಿ ಸ್ವೀಕಾರ ಮಾಡ್ಕೊಂಡ್ಬಿಡುತ್ತೆ ಅದು. ಆಮೇಲೆ ಮೂರನೇದು ಜೀವಭಾವ, ಜೀವನಾಗಿದ್ಕೊಂಡು ಎಲ್ಲವನ್ನು ಕೂಡ ಅದು ಅನುಭವಿಸಿದೆ, ಭೋಗ ಮಾಡುತ್ತೆ, ಅದು ಮೂರನೇದು. ಇನ್ನೊಂದು ವಿಮುಕ್ತತ, ಎಲ್ಲದಿಂದ ಬಿಡಿಸ್ಕೊಂಡು ಇದೆ ಅದು. ಹಾಗಾಗಿ ನೋಡಿ, ಯಾವಾಗ ಒಬ್ಬ ಭೋಗ ಮಾಡ್ತಾ ಇದ್ದಾನೋ ಭೋಗ ಮಾಡೋವಾಗ್ಲೇ ಕೂಡ ಅವ್ನು ವಾಸ್ತವವಾಗಿ ಬಿಡಿಸ್ಕೊಂಡಿರೋನು. ಇದಕ್ಕೆ ನಾವ್ ಏನು ಉದಾಹರಣೆ ಕೊಡ್ಬೋದು ಅಂತ ಹೇಳಿದ್ರೆ, ಸ್ವಪ್ನದಲ್ಲಿ ನಾವು ಏನೇನೋ ನಮ್ಗೆ ನೋಡ್ತೀವಿ, ನಾವು ಏನೇನೋ ಅನುಭವಿಸ್ತೇನೆ ನಮ್ಗೆ ಬರುತ್ತೆ. ಅದು ಏನೋ ಒಂದು ಭಯವನ್ನೋ ಅಥವಾ ಒಂದು ಅಪಮಾನವನ್ನೋ ಅಥವಾ ಒಂದು ಆನಂದವನ್ನೋ ಸ್ವಪ್ನದಲ್ಲಿ ಅನುಭವಿಸ್ತೇನೆ ಬರುತ್ತೆ. ಬಟ್ ಹಾಗೆ ಇದ್ರೂ ಕೂಡ ನಮ್ಗೆ ನಿಜವಾಗ್ಲೂ ನೀನು ಅನುಭವಿಸಿದ್ಯಾ ಅದು ಅಂತ ಕೇಳಿದ್ರೆ ನಿಜವಾಗ್ಲೂ ಅದು ಆಗ್ಲಿಲ್ಲ ವಾಸ್ತವವಾಗಿ. ಯಾಕಂದ್ರೆ ನಮ್ಗೆ ಸ್ವಪ್ನದಲ್ಲಿ ಯಾರೋ ಒಬ್ರು ನಮಗೆ ಮನೆಗೆ ಬಂದ್ಬಿಟ್ಟು ಹೋದ್ರು ಅಂತ ನಮ್ಗೆ ಒಂದು ಬಂತು. ಆದ್ರೆ ಎಚ್ಚರ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಯಾರು ಬರ್ಲಿಲ್ಲ ನಿಜವಾಗ್ಲೂ ಗೊತ್ತಾಗುತ್ತೆ. ಹಾಗಾಗಿ ಹಾಗಾದ್ರೆ ನಾವು ಎಚ್ಚರ ಆದ್ಮೇಲೆ ಒಂದು ಸ್ಥಿತಿ ಇದೆಯಲ್ಲ, ಅಲ್ಲಿಂದ ನಾವು ಅದನ್ನ ನಾವು ರಿಕಾಲ್ ಮಾಡ್ಕೊಂಡು ನೋಡಿದಾಗ ನಾವು ಯಾವಾಗ ಇದನ್ನ ಸ್ವಪ್ನದಲ್ಲಿ ಅನುಭವಿಸ್ತಾ ಇದ್ವೋ ಆವಾಗ್ಲೇ ಕೂಡ ಅದು ನಡೀಲಿಲ್ಲ ವಾಸ್ತವವಾಗಿ. ಅದೇ ತರನೇ ಇಲ್ಲೂ ಕೂಡ ನಾವು ಈ ಆತ್ಮ ಅನ್ನೋದು ಈ ಜೀವ ಭಾವವಾಗಿ ಇದ್ಕೊಂಡು ಅದು ಎಲ್ಲವನ್ನೂ ಭೋಗ ಮಾಡ್ತಾ ಇದ್ರು ಕೂಡ ವಾಸ್ತವವಾಗಿ ಅದು ಏನು ಮಾಡಿದಾಗ ಆಗಲ್ಲ ಅದು. ಹಾಗಾಗಿ ಅದು ವಿಮುಕ್ತದ, ಅದು ಬಿಡಿಸ್ಕೊಂಡೇ ಇದೆ ವಾಸ್ತವವಾಗಿ ಅಂತ. ಹಾಗಾಗಿ ಇದೆಲ್ಲ ನಡೀತಾ ಇದ್ರು ಕೂಡ ನನ್ಗೆಲ್ಲ ನಿಜವಾಗ್ಲೂ ನಡೀಲಿಲ್ಲ ಅಂತ ನಾವು ಹೇಗೆ ಹೇಳಕ್ಕಾಗ್ತೋ, ಅದೇ ತರ ಈ ಆತ್ಮ ಅನ್ನೋದು ಜೀವನಾಗಿ ಇದ್ಕೊಂಡು ಕೂಡ ಇದನ್ನೆಲ್ಲ ಅನುಭವಿಸಿದ್ರು ಕೂಡ ಅದು ವಾಸ್ತವವಾಗಿ ಅದರ ನಿಜವಾದ ಸ್ವರೂಪ ಏನು ಅಂತ ಹೇಳಿದ್ರೆ ಇದರಿಂದ ಅಂಟ್ಕೊಳ್ದೇ ಇರೋ ಸ್ವರೂಪ, ಅದು ಶುದ್ಧವಾಗಿರೋ ಸ್ವರೂಪ. ಅದಕ್ಕೆ ಇದ್ರ ಅಂಟು ಇದ್ವೇ ಇಲ್ಲ ಅದಕ್ಕೆ ಅಂತ ನಾವು ಹೇಳ್ಬೋದು. ಅಂಟು ಇದೆ ಅಂತ ನಾವು ಹೇಗೆ ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಅದ್ರ ಜೊತೆಗೆ ಐಡೆಂಟಿಫೈ ಮಾಡ್ಕೊಂಡಾಗ ನನಗೆ ಆಗ್ತಾ ಇದೆ ಅಂತ ನಾವು ಹೇಳ್ತೀವಿ. ಆದ್ರೆ ಉಪನಿಷತ್ತು ಏನ್ ತೋರಿಸ್ತಾ ಇದೆ ನಮ್ಗೆ, ನಿನ್ಗೆ ಆಕ್ಚುಲಿ ಏನು ಆಗ್ತಾ ಇಲ್ಲ, ನಿನ್ಗೆ ಅಂತಃಕರಣದ ಜೊತೆಗೆ ನಿನ್ಗೊಂದು ಐಡೆಂಟಿಫಿಕೇಶನ್ ಇರೋದ್ರಿಂದ ನೀನು ಅದರ ನನ್ಗೆ ಆಗ್ತಾ ಇದೆ ಅಂತ ಹೇಳ್ತಾ ಇದೀಯಾ. ಆದ್ರೆ ವಾಸ್ತವವಾಗಿ ನೀನು ಇದರಿಂದ ಬಿಡಿಸ್ಕೊಂಡಿರೋ ಚೈತನ್ಯ, ನೀನು ಕೇವಲ ಅದಕ್ಕೆಲ್ಲ ಸಾಕ್ಷಿಯಾಗಿದ್ದೇನೆ ಹೊರತು ನಿನಗೆ ಅದು ಆಗ್ತಾ ಇಲ್ಲ ಅಂತ. ಅವಾಗ ಏನಾಗಿತ್ತು, ಇವಾಗ ನೋಡೋನು ಅಂತ ಯಾರಿದ್ದಾನೋ, ನೋಡಲ್ ಪಡುವುದು ಅಂತ ಯಾವ್ದಿದೆಯೋ ಆ ನೋಡಲ್ ಪಡುವುದ್ರಲ್ಲಿ ಇರೋ ಒಂದು ಧರ್ಮಗಳೆಲ್ಲ ಇವನಿಗೆ ಸೇರೋದೇ ಇಲ್ಲ. ಹಾಗಾಗಿ ಆದ್ರೆ ದ್ರಷ್ಟ ಅಂತ ಯಾವ್ದಿದ್ದಾನೋ ಅವನಿಗೆ ದೃಶ್ಯವಾಗಿರೋ ಇದ್ರಲ್ಲಿ ಇರೋ ಧರ್ಮಗಳೆಲ್ಲ ಅವನಿಗೆ ಸೇರೋದೇ ಇಲ್ಲ ಅಂತ ಒಂದು ನಿಯಮ ಎಲ್ಲದರಲ್ಲೂ ಇದೆ. ಆ ತರ ನಾವು ಇದನ್ನ ತಿಳ್ಕೊಂಡು ನನಗೆ ಅನ್ನೋದು ವಾಸ್ತವಾಗಿದೆಲ್ಲ ಯಾವ್ದು ಆಗ್ತಾ ಇಲ್ಲ, ನಾನು ಇದರಿಂದ ಬಿಡಿಸ್ಕೊಂಡಿರೋ ಚೈತನ್ಯ ಸ್ವರೂಪವೇ ಅಂತ ಈ ಆತ್ಮ ಅಂತ ಒಂದಕ್ಕೆ ಕೊಟ್ಟಿರೋ ಡೆಫಿನೇಷನ್ ಇಂದ ಇವರು ಇಷ್ಟೆಲ್ಲ ವಿಚಾರ ಮಾಡಿ ತೋರಿಸ್ಕೊಂಡು ಅದರಲ್ಲಿ ಬಿಡಿಸ್ಕೊಂಡಿರೋ ಒಂದು ಅಂಶ ಇದೆ. ಆಮೇಲೆ ಎಲ್ಲ ಜೊತೆಗೆ ಭೋಗ ಮಾಡೋ ಒಂದು ಅಂಶ ಇದೆ. ಹಾಗೆಲ್ಲ ಹೇಳಿದಾಗ ಏನಾಗುತ್ತೆ, ಆ ಭೋಗ ಮಾಡೋ ಅಂಶ ಕೂಡ ಹೇಗೆ ಅದಕ್ಕೆ ಭೋಗ ಮಾಡುತ್ತೆ ಅಂತ ಹೇಳಿದ್ರೆ ಒನ್ಲಿ ಬಿಕಾಸ್ ಆಫ್ ಐಡೆಂಟಿಫಿಕೇಶನ್. ಇದ್ರ ಜೊತೆಗೆ ಐಡೆಂಟಿಫೈ ಮಾಡ್ಕೊಂಡಿದ್ರಿಂದ ಅದಕ್ಕೆ ಭೋಕ್ತ ಅಂತ ಬಂದೇ ಹೊರತು ಐಡೆಂಟಿಫಿಕೇಶನ್ ಇಲ್ಲದೆ ಹೋದ್ರೆ ಅದು ಅಭೋಕ್ತ. ಆಮೇಲೆ
ಕೆಲಸಗಳೆಲ್ಲ ಅಥವಾ ಕರ್ಮಗಳೆಲ್ಲ ನಡೀತಾ ಇದೆ, ಇಂದ್ರಿಯಗಳ ಮುಖಾಂತರ ನಡೀತಾ ಇದೆ. ಆದ್ರೆ ನಾನ್ ಮಾಡ್ತಾ ಇದ್ದೀನಿ ಅಂತ ಒಂದು ಅಭಿಮಾನ ಬರೋದ್ರಿಂದ ನಾನು ಕರ್ತ ಅಂತ ಆಗ್ತೀನಿ. ಈ ಅಭಿಮಾನ ಇಲ್ಲದೆ ಹೋದ್ರೆ ನಾನು ಅಕರ್ತ. ಹಾಗಾಗಿ ನಾನು ಅಕರ್ತ ಅಭೋಕ್ತ ನಿಜವಾಗ್ಲೂ. ಆದ್ರೆ ಆ ನಿಜ ತಿಳಿದೇ ಹೋದ್ರೆ ನಾನು ಕರ್ತ ಭೋಕ್ತ ಆಗಿರ್ತೀನಿ. ಕರ್ತ ಭೋಕ್ತ ಆಗಿದ್ಕೊಂಡು ನಾನು ಮಾಡಿದ ಕರ್ಮದ ಭೋಗವೆಲ್ಲ ಮಾಡ್ತಾ ಇರ್ತೀನಿ, ಭೋಗ ಮಾಡ್ತಾ ಇರ್ತೀನಿ. ಅದರಿಂದ ಮತ್ತೆ ಮತ್ತೆ ಜನ್ಮ ಬರ್ತಾನೆ ಇರ್ತೇನೆ ನಮ್ಗೆ. ಅದರಿಂದ ನಾನು ಬಿಡಿಸ್ಕೋಬೇಕಾದ್ರೆ ನನ್ನ ಸ್ಥಿತಿ ವಾಸ್ತವವಾಗಿ ಏನು ಅಂತ, ನಾನ್ ಯಾರು ಅಂತ ಒಂದು ಪ್ರಶ್ನೆ ಇದೆಯಲ್ಲ ಮೂಲಭೂತವಾಗಿ, ಅದಕ್ಕೆ ಉತ್ತರ ಇವ್ರು ಕೊಡ್ತಾ ಇದ್ದಾರೆ. ನೀನ್ ವಾಸ್ತವವಾಗಿ ಯಾರು ಅಂತ ಹೇಳಿದ್ರೆ ಇವುಗಳಿಂದ ಬಿಡಿಸ್ಕೊಂಡಿರೋ ಸ್ವರೂಪ. ಇದು ಕೂಡ ಎಲ್ಲೋ ದೂರದಲ್ಲಿ ಇದೆ ಅಂತ ಅಲ್ಲ. ನೀನು ಅಂತ ಯಾವ್ದೊಂದು ಒಂದು ಪರ್ಸನಾಲಿಟಿ ನೀನ್ ಹೇಳ್ತಾ ಇದೆಯೋ ಅದರಲ್ಲೇ ಇದೆ ಈ ಬಿಡಿಸ್ಕೊಂಡಿರೋ ಸ್ವರೂಪ. ಹಾಗಾಗಿ ನೀನ್ ಏನ್ ಮಾಡ್ಬೋದು, ನಿನ್ನನ್ನ ಅದ್ರ ಜೊತೆಗೆ ಐಡೆಂಟಿಫೈ ಮಾಡ್ಕೋಬಹುದು, ಇದ್ರ ಜೊತೆಗೆ ಡಿಸ್ಐಡೆಂಟಿಫೈ ಮಾಡ್ಕೋಬೇಕು ಅಂತ. ಹಾಗಾಗಿ ಒಂದು ಕಡೆ ಐಡೆಂಟಿಫೈ ಮಾಡ್ಕೋಬೇಕಾದ್ರೆ ನಾವು ಒಂದನ್ನ ಬಿಡ್ಬೇಕು, ಅಥವಾ ಒಂದನ್ನ ಬಿಡ್ಬೇಕಾದ್ರೆ ನಾವು ಇನ್ನೊಂದ್ರ ಕಡೆ ಐಡೆಂಟಿಫೈ ಮಾಡ್ಕೋಬೇಕು. ಹಾಗಾಗಿ ಈ ಎರಡನ್ನೂ ನಮ್ಗೆ ತೋರಿಸ್ಕೊಟ್ಟಾಗ ನಾವು ನಿಜವಾಗ್ಲೂ ಯಾರು ಅಂತ ನಮ್ಗೆ ಮನವರಿಕೆ ಆಗುತ್ತೆ. ಅದನ್ನ ತಿಳ್ಕೊಂಡು ಅದನ್ನ ನಾವು ಇಂಪ್ಲಿಮೆಂಟ್ ಮಾಡೋದು ಅನ್ನೋದು ಅದೇ ಇರೋ ಚಾಲೆಂಜ್. ಅದಕ್ಕೆ ನಮ್ಗೆ ತುಂಬಾ ಅಭ್ಯಾಸ ಬೇಕಾಗುತ್ತೆ, ಅದಕ್ಕೆ ತುಂಬಾ ತಾಳ್ಮೆ ಬೇಕಾಗುತ್ತೆ, ಆಮೇಲೆ ಅದಕ್ಕೆ ಗುರುಗಳ ಅನುಗ್ರಹ ಬೇಕಾಗುತ್ತೆ, ಆಮೇಲೆ ನಮಗೂ ಕೂಡ ಒಂದು ಸರಿಯಾದ ಒಂದು ದೃಷ್ಟಿ ಬೇಕಾಗುತ್ತೆ. ಇದೆಲ್ಲ ಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನ ಇಟ್ಕೊಂಡು ನಾವು ಇದನ್ನ ಮಾಡ್ಬೇಕು ಅನ್ನೋದನ್ನ ಅವರು ಮುಂದಕ್ಕೆ ತಿಳಿಸ್ತಾರೆ. ಸೊ ಇಲ್ಲಿ ಅವರು ಈ ಆತ್ಮ ಅನ್ನೋದಕ್ಕೆ ಆತ್ಮ ಅನ್ನೋದ್ರ ಡೈಮೆನ್ಷನ್ಸ್ ಎಂತದ್ದು ಅಂತ ತೋರಿಸ್ತಾರೆ. 4 ಡೈಮೆನ್ಷನ್ಸ್ ಹೇಳುತ್ತೆ. ಅದರಲ್ಲಿ ವಾಸ್ತವವಾಗಿ ನಾವು ಯಾರು ಅಂತ ಹೇಳಿದ್ರೆ ಈ ಬಿಡಿಸ್ಕೊಂಡಿರೋ ಸ್ವರೂಪವೇ ನಾವು ವಾಸ್ತವವಾಗಿ. ಈ ಬಾಕಿ 3 ಡೈಮೆನ್ಷನ್ಸ್ ಕೂಡ ನಮ್ಗೆ ಅಧ್ಯಾಸದಿಂದ ಬಂದಿರೋದು ಅಂತ ನಾವು ತಿಳ್ಕೊಬಹುದು. ಇದು ಭುಕ್ತ ರೂಪಂ ಸಾಕ್ಷಿತ್ವಾತ್ ವ್ಯಾಕೃತೆ ಅವ್ಯಾಕೃತೆ ಅಪಿ ತತ್ ಅತಿರೋಹಿತಂ ಅತ್ರ ಆತ್ಮಶಬ್ದೇನ ಏತತಿ ಸೂಚಿತಂ ಅಂತ. ಹಾಗಾಗಿ ಯಾವುದೋ ಒಂದು ಭೋಗ ಮಾಡಿ ಅಂದ್ರೆ ಯಾವ ಒಂದು ಸ್ವರೂಪ ಎಲ್ಲರಿಂದನೂ ಬೇರೆಯಾಗಿ ಇಟ್ಕೊಂಡಿದ್ಯೋ ಆ ಸ್ವರೂಪವೇ ಆತ್ಮ ಅಂತ ಹೇಳಿರೋದು. ಹಾಗಾಗಿ ನಾವು ಆತ್ಮ ಅಂತ ತಿಳ್ಕೊಂಡು ನಾವು ಅದನ್ನ ಗಟ್ಟಿ ಮಾಡ್ಕೋಬೇಕು. ಅಂದ್ರೆ ತಿಳ್ಕೊಳ್ಳೋದು ಅನ್ನೋದು ಮೊದಲು ನಮ್ಗೆ ಈ ಶಾಸ್ತ್ರ ಹೇಳಿದ ರೀತಿಯಲ್ಲಿ ಗೊತ್ತಾಗುತ್ತೆ. ಅದನ್ನ ನಾವು ವಿವೇಚನೆ ಮಾಡಿ ನಮ್ಗೆ ಅದರಲ್ಲಿ ಸಂಶಯವೇ ಇಲ್ಲದೆ ಇರೋ ತರ ನಾವು ಮಾಡ್ಕೊಳ್ಳೋದು ಅನ್ನೋದು ಮನನ ಅಂತ ಸ್ಟೇಟ್ ಬರುತ್ತೆ. ಅದನ್ನ ನಾವು ಇಂಟರ್ನಲೈಸ್ ಮಾಡ್ಕೊಳ್ಳೋದು ಅಂತ ಇದೆಯಲ್ಲ, ಅದಕ್ಕೆ ನಿಧಿಧ್ಯಾಸನ ಅಂತ ಸ್ಟೇಟ್ ಅದು. ಹಾಗೆ ಈ 3 ಸ್ಟೇಟ್ಸ್ ಇರುತ್ತೆ ಇದ್ರಲ್ಲಿ. ಹಾಗಾಗಿ ಮೊದಲನೇ ಭಾಗವಾದ ಒಂದು ಈ ಶ್ರವಣ ಭಾಗದಲ್ಲಿ ಅವ್ರು ಇದೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ನಿಲ್ಲಿಸ್ಬಿಟ್ಟು ನಾವು ಮುಂದಕ್ಕೆ ತಗೊಂಡೋಗೋಣ. ತುಂಬಾ ಸ್ವಾರಸ್ಯವಾಗಿರೋ ವಿಷಯಗಳೆಲ್ಲ ಇದೆ ಇದರಲ್ಲಿ. ಇನ್ನೂ ಸ್ವಲ್ಪ ಇದೆ ಇದರಲ್ಲಿ ಮುಖ್ಯ ಆಗುತ್ತೆ. ಆತ್ಮಸ್ವರೂಪ ಎಂತದ್ದು ಅಂತ ಅವ್ರು ಕೇಳ್ಬೇಕಾದ್ರೆ ಅದನ್ನ ತುಂಬಾ ಚೆನ್ನಾಗಿ ಬಿಡಿಸಿ ಹೇಳ್ತಾರೆ. ಉದಾಹರಣೆಗಳೆಲ್ಲ ಇವರೇ ಕೊಡ್ತಾರೆ ತುಂಬಾ ಚೆನ್ನಾಗಿ. ಹಾಗೆ ನೋಡಿ ನಾವು ಮುಂದಕ್ಕೆ ಅದನ್ನ ತಗೊಂಡೋಗೋಣ. ಇನ್ನು 2-3 ಕ್ಲಾಸಸ್ ಇದೆ ಇದು ಬಿಡದಾರಣೆ. ಇವಾಗ ನಾವು ಇದು ಎಲ್ಲ ಇದು ಬಾಡಿ ಇದೆ, ಅದೆಲ್ಲ ಯೋಗ ಅದು ಇದು ಎಲ್ಲ ನಾವು ಹೋದ್ಮೇಲೆ ಆತ್ಮ ಬಾಡಿಗಳ ಅಂದ್ರೆ ಅದು ನಾಲೆಜ್ ಇರಲ್ಲ. ಇನ್ನೊಂದು ಬಾಡಿ ಬರೋದು ಅದು ಹೇಗಿರುತ್ತೆ ಅಂತ ಹೇಳಿದ್ರೆ, ಈ ಶರೀರ ಗೊತ್ತಾಯ್ತು. ಈ ಶರೀರ ಬಿಟ್ಟ ಮೇಲೆ ಒಳಗಡೆ ಸೂಕ್ಷ್ಮ ಶರೀರ ಅಂತ ಒಂದಿದೆಯಲ್ಲ, ಅದೇ ಈ ಶರೀರ ಬಿಟ್ಟು ಹೋಗೋದು. ಆ ಸೂಕ್ಷ್ಮ ಶರೀರದಲ್ಲಿ ನಾಲೆಜ್ ಎಲ್ಲ ಸೇರಿರುತ್ತೆ. ಅದರಲ್ಲಿ ಈ ವಿಷಯಗಳನ್ನ ತಿಳ್ಕೊಳ್ಳೋಕೆ ಅಥವಾ ವಾಸನೆ ಇರೋದು ಆ ಶಕ್ತಿ ಇರುತ್ತೆ. ಅದಕ್ಕೆ ವಾಸನೆಸೂ ಇರುತ್ತೆ. ಅದಕ್ಕೆ ಹಿಂದೆ ಅನುಭವಿಸಿದ ಒಂದು ರೆಮಿನೆನ್ಸ್ ಎಲ್ಲ ಇರುತ್ತಲ್ಲ, ಅಂದ್ರೆ ವಾಸನೆ ಅಂದ್ರೆ ಸಂಸ್ಕಾರ ಅಂತ ಹೇಳಬೇಕು. ಶಾಸ್ತ್ರೀಯ ರೀತಿಯಲ್ಲಿ ಸಂಸ್ಕಾರ ಅಂತ ಹೇಳಬೇಕು. ಹಿಂದೆ ನಾವು ಏನೇನೋ ಅನುಭವ ಬಂದಿರ್ತೇವೋ ಅದರ ಒಂದು ಸಂಸ್ಕಾರ ನಮ್ಮಲ್ಲಿ ಉಳಿದಿರುತ್ತೆ. ಅದು ಆ ಸಂಸ್ಕಾರಗಳೆಲ್ಲ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ಹೇಳಿದ್ರೆ ಈ ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ. ಅದು ಆ ಸೂಕ್ಷ್ಮ ಶರೀರವೇ ಇವಾಗ ಈ ಶರೀರವನ್ನು ಬಿಟ್ಟು ಹೋಗಿರೋದು. ಅದಕ್ಕೆ ಅದರ ಒಳಗಡೆ ಇರುತ್ತೆ ಅದಕ್ಕೆ. ಆಮೇಲೆ ಆ ಸೂಕ್ಷ್ಮ ಶರೀರದಲ್ಲಿ ಇಂದ್ರಿಯಗಳು ಇರುತ್ತೆ ಅದರಲ್ಲಿ, ಆಮೇಲೆ ಮನಸ್ಸು, ಬುದ್ಧಿ ಇದೆಲ್ಲವೂ ಕೂಡ ಅದ್ರಲ್ಲಿ ಇರುತ್ತೆ. ಒಂದು ದೊಡ್ಡ ಒಂದು ಪ್ಯಾಕೇಜ್ ಅದು. ಅದು ಏನಾಗುತ್ತೆ, ಇನ್ನೊಂದು ಸ್ಥೂಲ ಶರೀರವನ್ನು ಪಡ್ಕೊಂಡಾಗ ಮಾತ್ರ ಇದು ಆಕ್ಟಿವೇಟ್ ಆಗುತ್ತೆ. ಅದರ್ವೈಸ್ ಇಟ್ ಇಸ್ ಓನ್ಲಿ ಡಾರ್ಮೆಂಟ್. ಇಲ್ಲಿಂದ ಈ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡ್ಕೊಳ್ಳೋ ತನಕ ಇಟ್ ಇಸ್ ಆಲ್ಮೋಸ್ಟ್ ಲೈಕ್ ಡೆಡ್, ಬ್ರೈನ್ ಡೆಡ್ ಅಂತ ಹೇಳ್ತೀವಲ್ಲ. ನಾಲೆಜ್ ಅಂದ್ರೆ ನಾನು ಹೇಳಿದ್ನಲ್ಲ, ನಾಲೆಜ್ ಪಡ್ಕೊಳ್ಳೋಕೆ ಕೆಪಾಸಿಟಿ ಇರುತ್ತೆ, ಬಟ್ ಇಟ್ ಕೆನಾಟ್ ಆಕ್ಟಿವೇಟ್, ಇಟ್ ಕೆನಾಟ್ ಪುಟ್ ಇನ್ ಟು ಪ್ರಾಕ್ಟೀಸ್. ಬಿಕಾಸ್ ಆ ನಾಲೆಜ್ ಪಡ್ಕೊಳ್ಳೋಕೆ ನಮಗೆ ಸ್ಥೂಲ ಶರೀರ ಬೇಕು. ನಾಲೆಜ್ ಇದೆ, ಆ ಸಾಮರ್ಥ್ಯ ಇರುತ್ತೆ ಅದಕ್ಕೆ. ಆದ್ರೆ ಸ್ಥೂಲ ಶರೀರ ಇದ್ರೇನೆ ಕೆಲ್ಸಕ್ಕೆ ಬರೋದು, ಇಲ್ಲಿಯವರು ಬರೋದೇ ಇಲ್ಲ. ಹಿಂದಿನ ಜನ್ಮದಲ್ಲಿ ಏನಾದ್ರೆ ಹೇಗಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಸೂಕ್ಷ್ಮ ಶರೀರ ನಮ್ಮಲ್ಲಿ ಇದೆ. ಇವಾಗ ನೋಡಿ, ಯಾವ ಸೂಕ್ಷ್ಮ ಶರೀರ ಹಿಂದೆ ಒಂದು ವಿಷಯಗಳೆಲ್ಲ ಅನುಭವಿಸಿತ್ತೋ ಅದ್ರಲ್ಲಿ ಸಂಸ್ಕಾರ ಇದೆಯಲ್ಲ, ಅದು ಈ ಶರೀರದಲ್ಲಿ ಸೇರ್ಕೊಂಡಿದೆ. ಇವಾಗ ಅವಾಗ ಏನ್ ಮಾಡುತ್ತೆ, ಅದು ಆ ಸ್ಥಿತಿ ಸಂದರ್ಭ ಬಂದಾಗ ಅದು ಟ್ರಿಗರ್ ಮಾಡುತ್ತೆ ನಮ್ಗೆ. ಇಂಥ ಒಂದು ವಿಷಯದಲ್ಲಿ ಇಚ್ಛೆ ಪಡಕ್ಕೆ, ಅಥವಾ ಇಂಥ ವಿಷಯದಲ್ಲಿ ದ್ವೇಷ ಪಡಕ್ಕೆ, ಅಥವಾ ಇಂಥ ವಿಷಯವನ್ನ ಮಾಡಕ್ಕೆ ಅಂತ ಆಕ್ಟಿವೇಟ್ ಮಾಡಕ್ಕೆ ಅದು ಒಳಗಡೆ ಇದೆಯಲ್ಲ, ಅದು ಟ್ರಿಗರ್ ಮಾಡುತ್ತೆ. ಸೊ ಒಳಗಡೆ ಇರೋಕೆ ಅದಕ್ಕೆ ಸಾಮರ್ಥ್ಯ ಇದೆ. ಬಟ್ ಫಾರ್ ಇಟ್ ಟು ಡೂ ಸಮಥಿಂಗ್, ಏನೇ ಮಾಡಕ್ಕೂ ಸ್ಥೂಲ ಶರೀರದ ಒಂದು ಸಂಪರ್ಕ ಬೇಕೇ. ಸ್ಥೂಲ ಶರೀರ ಇಲ್ಲದೆ ಹೋದ್ರೆ
ದಟ್ ಕೆನಾಟ್ ಡು ಎನಿಥಿಂಗ್. ಅದೇ ಸಮಯದಲ್ಲಿ ಸ್ಥೂಲ ಶರೀರಕ್ಕೂ ಕೂಡ ಒಳಗಡೆ ಸೂಕ್ಷ್ಮ ಶರೀರ ಇದ್ರೇನೆ ಅದಕ್ಕೆ ಏನಾದ್ರು ಮಾಡಕ್ಕಾಗುತ್ತೆ. ಅದರಿಂದಲೇ ಒಬ್ಬ ತೀರ್ಕೊಂಡಿದ್ದಾನೆ ಅಂತ ಹೇಳುವಾಗ ಅವನು ಸುಮ್ಮನೆ ಸತ್ತು ಬಿದ್ದಿದ್ದಾನೆ ಅಂತ ಅಷ್ಟೇ ಹೇಳ್ತೀವಿ. ಅವನಿಗೆ ಏನು ಒಂದು ವಾಸನೆ ಹಿಡಿಯಕ್ ಆಗೋದಿಲ್ಲ, ಅಥವಾ ಅವ್ನ ಬಾಯೆಲ್ಲ ಏನಾದ್ರು ಹಾಕಿದ್ರೆ ಅವ್ನಿಗೆ ರುಚಿ ನೋಡಕ್ಕಾಗಲ್ಲ. ಇಂಥವ್ರು ಬಂದಿದ್ದಾರೆ ಅಂತ ಪ್ರಜ್ಞೆ ಇರಲ್ಲ, ಏನಿಲ್ಲ. No. It is not that he doesn't have illusion. The illusion is there which is there a part of the ಸೂಕ್ಷ್ಮ ಶರೀರ. ಅದರಲ್ಲೇ ಆ ಇಲ್ಯೂಷನ್ ಎಲ್ಲ ಇರೋದು. ಇಲ್ಲಿ ಈ ಶರೀರನ ಬಿಟ್ಟು ಹೋಗಿದೆ ಅಷ್ಟೇನೆ. ಅದು ಇನ್ನೊಂದು ಶರೀರನ ಪಡ್ಕೊಂಡು ಇಟ್ ವಿಲ್ ಕಂಟಿನ್ಯೂ ದಟ್ ಜರ್ನಿ. ಆವಾಗ ಅಲ್ಲಿ ಏನ್ ಆಕ್ಟಿವಿಟೀಸ್ ಅಲ್ಲಿ ಕರೆಕ್ಟ್ ಸ್ಟಾರ್ಟ್ ಆಗುತ್ತೆ. ಇರುತ್ತೆ, ಖಂಡಿತ ಇಲ್ಯೂಷನ್ ಇದೆ. ಇಲ್ಯೂಷನ್ ವಿಲ್ ನೆವರ್ ಗೋ. ಇಲ್ಯೂಷನ್ ವಿಲ್ ಗೋ ಒನ್ಲಿ ವೆನ್ ದಿಸ್ ರಿಯಲೈಸೇಷನ್, ಸೆಲ್ಫ್ ರಿಯಲೈಸೇಷನ್ ಹ್ಯಾಪನ್ಸ್. ಕರೆಕ್ಟ್ ಆಗಿ ಅದಾಗಕ್ಕೆ ಅವ್ರು ಸಾಧನೆ ಮಾಡ್ಬೇಕು. ಅದಕ್ಕೆ ಶರೀರ ಬೇಕೇ ಬೇಕಾಗುತ್ತೆ. ಅದೆಲ್ಲ ಮಾಡಿದಾಗ ಅವಾಗ ಒಳಗಡೆ ಇರೋ ಇಲ್ಯೂಷನ್ ಹೋಗುತ್ತೆ. ಅದಕ್ಕೆ ಮೂಲ ವಿದ್ಯಾ ಅಂತ ಹೇಳ್ತೀವಿ. ಅವಿದ್ಯೆ ಹೋಗುತ್ತೆ. ಹೋದಾಗ ಅವನಿಗೆ ಮುಂದೆ ಶರೀರ ಇರೋದಿಲ್ಲ ಅವನಿಗೆ. ಆ ತರ ಆಗಿದೆ. ದೆನ್ ದ ಜರ್ನಿ ವಿಲ್ ಕಮ್ ಟು ಎನ್ ಎಂಡ್. ಇಲ್ಲಿವರೆಗೆ ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಸೊ ಈ ಒಂದು ನಾಲೆಜ್ ಪಡ್ಕೊಂಡ್ರೇನೆ ದಟ್ ವಿಲ್ ಕಮ್ ಟು ಎನ್ ಎಂಡ್ ಅಂತ. ಸೂಕ್ಷ್ಮ ಶರೀರ ಆತ್ಮ ಎಲ್ಲಾ ಕಡೆನೂ ಇದೆ. ಆತ್ಮ ಹೇಗಿರುತ್ತೆ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ನೋಡಿ. ಆತ್ಮ ಸೂಕ್ಷ್ಮ ಶರೀರದಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಇನ್ ದಿ ಫಾರ್ಮ್ ಆಫ್ ರಿಫ್ಲೆಕ್ಷನ್. ಆ ಅಂತಃಕರಣಕ್ಕೆ ಒಂದು ನಾನು ಹೇಳಿದ ಕನ್ನಡಿ ತರ ಅಂತಃಕರಣಕ್ಕೆ ಒಂದು ರಿಫ್ಲೆಕ್ಷನ್ ತಗೊಳ್ಳಕ್ಕೆ ಸಾಮರ್ಥ್ಯ ಇದೆಯಲ್ಲ, ಅದೇ ತರ ಅಂತಃಕರಣಕ್ಕೆ ಆತ್ಮದ ಒಂದು ರಿಫ್ಲೆಕ್ಷನ್ ಪಡ್ಕೊಳ್ಳಿಕ್ಕೆ ಸಾಮರ್ಥ್ಯ ಇದೆ. ಅಂತ ಒಂದು ರಿಫ್ಲೆಕ್ಷನ್ ಸಮೇತವಾಗಿರೋ ಈ ಆತ್ಮ ಇದು ಸೂಕ್ಷ್ಮ ಶರೀರ ಇರುತ್ತೆ. ಅದೇ ಟ್ರಾವೆಲ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಸೂಕ್ಷ್ಮ ಶರೀರ ಪಡ್ಕೊಂಡಾಗ ದಟ್ ಸೂಕ್ಷ್ಮ ಶರೀರ ವಿಲ್ ಗೆಟ್ ಆಕ್ಟಿವೇಟೆಡ್ ಅಂಡ್ ದೆನ್ ಇಟ್ ವಿಲ್ ಸ್ಟಾರ್ಟ್ ವರ್ಕಿಂಗ್. ಇದರ ಒಂದು ಸಾಮರ್ಥ್ಯವೆಲ್ಲ ತಿರ್ಗಾ ಅಲ್ಲಿ ವ್ಯಕ್ತವಾಗುತ್ತೆ. ಆ ತರ ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ನಮಸ್ಕಾರ. ನಮಸ್ಕಾರ. ಈಗ ಆತ್ಮ ಅನ್ನೋದು ಬೇರೆ ಬೇರೆ ಅಂತ ಬಂದಾಗ, ನಮಸ್ಕಾರ, ಒಂದೇ ಒಂದಿದೆ ಕೇಳ್ತೀನಿ. ಆತ್ಮ ಅನ್ನೋದು ಬೇರೆ ಬೇರೆ ಅನ್ನೋದು ರೀತಿ ಬಂದಾಗ, ಓಕೆ, ನಮಸ್ಕಾರ. ಆತ್ಮ ಅನ್ನೋದು ಬೇರೆ 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 ರೀತಿನಲ್ಲಿ ಇದೆ ಅಂತ ಬಂದಾಗ ಈ ರೀತಿ ಸೇರ್ಕೊಳ್ಳುತ್ತೆ. ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ ಅಂತ. ಆತ್ಮ ಅನ್ನೋದು ಒಂದೇ ಅನ್ನೋ ರೀತಿನಲ್ಲಿ ನೋಡಿದಾಗ, ಒಂದೇ ಆತ್ಮ ಅದು ಬೇರೆ ಬೇರೆ ರೀತಿನಲ್ಲಿ ತೋರ್ತಾ ಇದೆ ಅಂತ ಬಂದಾಗ ಈ ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ ಇರಲ್ಲ ಅನ್ನೋ ಪ್ರಶ್ನೆನೂ ಬರೋದಿಲ್ಲ ಅಂತ. ಅಂದ್ರೆ ಈ ಒಂದು ಜ್ಞಾನ ಬಂದಾಗ ಅವನಿಗೆ ಇರೋದು ಒಂದೇ ಆತ್ಮ, ಅದು ಬಿಟ್ಟು ಬೇರೆ ಯಾವ್ದು ಇಲ್ವೇ ಇಲ್ಲ. ಈ ಆತ್ಮನೇ ನಾನು ಅಂತ ಅವನಿಗೆ ತಿಳುವಳಿಕೆ ಬಂದಾಗ, ಆ ತಿಳುವಳಿಕೆ ಬಂದ ಸಮಯದಲ್ಲಿ ಸೂಕ್ಷ್ಮ ಶರೀರ ಇರುತ್ತೆ. ಬಟ್ ದೇರ್ ವಿಲ್ ಬಿ ಎ ಗ್ರೇಟ್ ಟ್ರಾನ್ಸ್ಫಾರ್ಮೇಶನ್ ವಿದಿನ್ ದಿ ಅವನ ಅಂತಃಕರಣದಲ್ಲಿ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಯಾಕಂದ್ರೆ ಅವನು ತಾನು ಜೀವ ಅಂತಾನೆ, ತಾನು ಸಂಸಾರಿ ಅಲ್ಲ ಅಂತ ತಿಳ್ಕೊಳ್ತಾನೆ, ತಾನು ಕೇವಲ ಆತ್ಮ ಬ್ರಹ್ಮಸ್ವರೂಪ ಅಂತ ತಿಳ್ಕೊಳ್ತಾನೆ. ಈ ತಿಳುವಳಿಕೆ ಬಂದಿರುವಾಗ ಕೂಡ ಅವನಿಗೆ ಸೂಕ್ಷ್ಮ ಶರೀರ ಇರಲೇಬೇಕು. ಆಮೇಲೆ ಯಾವ ಜನ್ಮದಲ್ಲಿ ಅವನಿಗೆ ಯಾವ ಸ್ಥೂಲ ಶರೀರ ಇದ್ದುಕೊಂಡು ಅವನು ಈ ತಿಳುವಳಿಕೆ ಪಡ್ಕೊಂಡು ಆ ಸ್ಥೂಲ ಶರೀರ ಬೀಳೋವರೆಗೂ, ಆ ಸ್ಥೂಲ ಶರೀರಕ್ಕೆ ಒಂದು ಡೆತ್ ಅಂತ ಬರುತ್ತಲ್ಲ, ಆ ಡೆತ್ ಅಂತ ಬರೋವರೆಗೂ ಕೂಡ ಈ ಸೂಕ್ಷ್ಮ ಶರೀರ ಭದ್ರವಾಗಿ ಇರುತ್ತೆ. ಇವನಿಗೆ ಈ ಜ್ಞಾನವು ಕಂಟಿನ್ಯೂ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಏನಾಗಿದೆ, ಅವ್ನು ಹಿಂದೆ ಮಾಡಿದ ಕರ್ಮಗಳದ್ದು ಕೆಲವೆಲ್ಲ ಪ್ರಾರಬ್ಧ ಅಂತ ಸ್ಟಾರ್ಟ್ ಆಗಿತ್ತಲ್ಲ, ಅದು ಕೂಡ ಬರ್ತಾ ಇರುತ್ತೆ. ಅದಕ್ಕೆಲ್ಲ ಅವನಿಗೆ ಸೂಕ್ಷ್ಮ ಶರೀರ ಇರಬೇಕು. ಈ ಪ್ರಾರಬ್ಧ ಕರ್ಮವನ್ನ ಭೋಗ ಮಾಡಕ್ಕೆ ಆ ಸೂಕ್ಷ್ಮ ಶರೀರ ಬೇಕೇ ಬೇಕು. ಸೊ ಈ ಸ್ಥೂಲ ಶರೀರಕ್ಕೆ ಒಂದು ಎಂಡ್ ಬಂದಾಗ ಅವನಿಗೆ ಈ ಪ್ರಾರಬ್ಧ ಕರ್ಮಕ್ಕೆ ಒಂದು ಎಂಡ್ ಬಂತು ಅಂತ ತೀರ್ಮಾನ. ಅವಾಗ ಏನಾಗುತ್ತೆ, ಆ ಎಂಡ್ ಬಂದಾಗ ಏನಾಗುತ್ತೆ, ಆ ಸ್ಥೂಲ ಶರೀರಕ್ಕೆ ಒಂದು ಫಿಸಿಕಲ್ ಡೆತ್ ಅಂತ ಆಗುತ್ತೆ. ಅದು ಇಟ್ ಬಿಕಮ್ ಏನದು ಇನರ್ಟ್ ಬೇಕಾದ್ರೆ ಅದ್ರಲ್ಲಿ ಚೈತನ್ಯ ಏನಾದ್ರು ಪ್ರಸರಿಸಲ್ಲ. ಅದೇನಾಗುತ್ತೆ, ಅದನ್ನ ಕಟ್ಟಿಗೆ ತರ ಅದನ್ನ ಸುಟ್ಟು ಬಿಡ್ತಾರೆ ಅಥವಾ ಹುತ್ತಾಕ್ತಾರೆ. ಸೊ ದಟ್ ದಿ ಎಂಡ್ ಆಫ್ ದಟ್ ಸ್ಥೂಲ ಶರೀರ. ಬಟ್ ಸೂಕ್ಷ್ಮ ಶರೀರ ಇದೆಯಲ್ಲ, ಅದಕ್ಕೆ ಹೇಗೆ ಎಂಡ್ ಅಂತ ಕೇಳಿದ್ರೆ ಅದಕ್ಕೆ ಶಾಸ್ತ್ರದಲ್ಲಿ ಹೇಳಿರೋದು, ಅದು ಇಟ್ ವಿಲ್ ಗೆಟ್ ಮೆರ್ಜ್ಡ್ ವಿತ್ ಇಟ್ಸ್ ಕಾಸಲ್ ಎಲಿಮೆಂಟ್ಸ್ ಅಂತ. ಅದೇ ಪಂಚಭೂತಗಳಿಂದ ಅದು ಉತ್ಪತ್ತಿ ಆಯ್ತು ಅನಾದಿ ಕಾಲದಲ್ಲಿ ಒಂದ್ಸತಿ, ಇಷ್ಟವರೆಗೂ ಬಂದಿದೆಯೋ, ಅದು ಎಷ್ಟೋ ಜನ್ಮಗಳು ದಾಟ್ಕೊಂಡು ಬಂದಿದೆಯೋ, ಈ ಕೊನೆಯ ಜನ್ಮದಲ್ಲಿ ಏನಾಗುತ್ತೆ, ಅದು ಕೂಡ ಅದಕ್ಕೊಂದು ಲಯ ಆಗೋಗ್ಬಿಡುತ್ತೆ. ಇನ್ಮೇಲೆ ಸೂಕ್ಷ್ಮ ಶರೀರ ಅನ್ನೋದು ಒಂದು ಎಂಟಿಟಿ ಇರೋದೇ ಇಲ್ಲ. ಅವಾಗ ಇವನು ಕೂಡ ಒಂದು ಇಂಡಿವಿಜುವಲ್ ಅಂತ ಇರೋದೇ ಇಲ್ಲ. ಅವಾಗ ಮುಕ್ತಿ ಅಂತ ಒಂದು ಸ್ಟೇಟ್ ಏನು ಅಂತ ಹೇಳಿದ್ರೆ ಅಖಂಡ ಬ್ರಹ್ಮವಾಗಿ ಅವನಿದಾನೆ ಅಂತ ಹೇಳ್ಬೇಕೆ ಹೊರತು ವೆದರ್ ಹಿ ಈಸ್ ಎಕ್ಸ್ಪೀರಿಯನ್ಸಿಂಗ್ ದಟ್ ಅಂತ ಹೇಳಕ್ಕೆ ಬರೋದೇ ಇಲ್ಲ, ನಮ್ಮ ಶಾಸ್ತ್ರದಲ್ಲಿ ಬರೋದೇ ಇಲ್ಲ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಅಂತ ಏನೇ ಬರ್ಬೇಕಾದ್ರೂ ಕೂಡ ಸ್ಥೂಲ ಶರೀರ ಇರಬೇಕು, ಸೂಕ್ಷ್ಮ ಶರೀರ ಇರಬೇಕು. ಎರಡೂ ಇರೋದಿಲ್ಲ ಅವನಿಗೆ ಈ ಶರೀರ ಬಿಟ್ಟ ಮೇಲೆ. ಅವಾಗ ಹಿ ಈಸ್ ಎಕ್ಸ್ಪೀರಿಯನ್ಸಿಂಗ್ ಹಿಸ್ ಲಿಬರೇಟೆಡ್ ಸ್ಟೇಟ್ ಅಂತ ಹೇಳಕ್ ಬರೋದೇ ಇಲ್ಲ. ಹೌ ಇನ್ ವಾಟ್ ಫಾರ್ಮ್ ಹಿ ಈಸ್ ಅಂತ ಯಾರಾದ್ರೂ ಕೇಳಿದ್ರೆ ಲೋಕದಲ್ಲಿ ಇರೋರು, ಅವಾಗ ತಿಳಿದವ್ರು ಹೇಳ್ತಾರೆ ಅವನು ಬ್ರಹ್ಮವಾಗಿ ಇದ್ದಾನಷ್ಟೇನೆ ಅಂತ ಹೇಳ್ತಾರೆ, ಬ್ರಹ್ಮೀಭೂತ ಅಂತ ಹೇಳ್ತಾರೆ. ವೇಪರ್ ಅಂತ. ಓಕೆ ಓಕೆ, ಹಾ ಚೆನ್ನಾಗಿದೆ, ಹೌದು ಚೆನ್ನಾಗಿದೆ. ಇದು ಒಂದು ಗಾಳಿ ಅನ್ನೋದು ಇದು ಒಂದು ಗಾಳಿ ಅನ್ನೋದು ಬಲೂನಲ್ಲಿ ಸೇರ್ಕೊಂಡಾಗ, ಬಲೂನ್ ಅಂತ ಅದಕ್ಕಿಂತ ಮುಂಚಿನ ಸ್ಥಿತಿನಲ್ಲಿ ಸೇರ್ಕೊಂಡಾಗ ಅದು ಬಲೂನ್ ಆಗುತ್ತೆ.
ಆಮೇಲೆ ಗಾಳಿ ಹೋದಾದ್ಮೇಲೆ ಅದಕ್ಕೆ ಬಲೂನ್ ಅಂತ ಹೇಳುವಂತ ಇದೇ ಇರಲ್ಲ. ಅದೇ ರೀತಿ ಅವಾಗ ನೀವು ಬಾಡಿ ಅಂತ ಹೇಳಿದ್ದು ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ ಎರಡಕ್ಕೂ ಸೇರಿಸಿ ಹೇಳ್ತೀರಾ. ಅವಾಗ ಸಿಮಿಲಿ ವಿಲ್ ಫಿಟ್ ವೆಲ್. ಹೌದು ಹೌದು ಹೌದು. ನಮಸ್ಕಾರ. ಓಕೆ, ನಮಸ್ಕಾರ. ಇವಾಗ ನಾವು ಇಲ್ಲ, ಅದು ನಮ್ಮ ಶಾಸ್ತ್ರದ ಪ್ರಕಾರ ನಾವು ಏನೇನು ತಿಳುವಳಿಕೆ ಪಡ್ಕೊಂಡಿದ್ರು ಕೂಡ, ನಾವ್ ಏನೇನ್ ತಿಳುವಳಿಕೆ ಪಡ್ಕೊಂಡ್ರು ಕೂಡ ಅದು ಇರುತ್ತೆ, ಹೋಗಿರಲ್ಲ, ವೇಸ್ಟ್ ಆಗಿ ಹೋಗಿರೋದಿಲ್ಲ. ಆದ್ರೆ ಆ ತಿಳುವಳಿಕೆ ಮತ್ತೆ ಅದಕ್ಕೆ ಏನಾದ್ರು ಒಂದು ಉದ್ಬೋಧಕ ಅಂತ ಹೇಳಿದ್ರೆ ಅದಕ್ಕೊಂದು ಟ್ರಿಗರ್ ಫ್ರಮ್ ಔಟ್ಸೈಡ್, ಸಮ್ ಸ್ಟಿಮ್ಯುಲಸ್ ಅದಕ್ಕೆ ಸಿಕ್ಕಿದ್ರೆ ದಟ್ ವಿಲ್ ಕಮ್ ಟು ದಿ ಫೋರ್. ಇವಾಗ ನೋಡಿ, ನಾವು ಅದಕ್ಕೆ ಚೈಲ್ಡ್ ಪ್ರಾಡಿಜಿ ಅಂತ ಕೆಲವರು ಹೇಳ್ತೀವಿ. ಸುಮ್ಮನೆ ತುಂಬಾ ಎಳೆ ಮಗು, ಒಂದು ವರ್ಷ 2 ವರ್ಷ ಮಗು ಎಲ್ಲ ಕೂಡ ಸಂಗೀತ ಅದಕ್ಕೆ ಏನಾದ್ರು ಒಂದು ರಾಗ ಕೇಳಿದ್ರೆ ಅದು ಇಂಥ ರಾಗ ಅಂತ ಹೇಳುತ್ತೆ. ಯಾರು ಹೇಳ್ಕೊಟ್ಟಿರಲ್ಲ, ಅದು ಈ ಜನ್ಮದಲ್ಲಿ ಹೇಳ್ಕೊಟ್ಟಿರ ಅಂತ ಹೇಳಕ್ಕಾಗಲ್ಲ. ಅಥವಾ ಅದು ಒಂದ್ ವೇಳೆ ಅದು ರಾಗ ಹೆಸರು ಹೇಳಕ್ ಬರ್ದೇ ಹೋದ್ರು ಕೂಡ ಅದನ್ನ ಕೇಳಿದ ತಕ್ಷಣ ಅದೇ ತರ ಅದು ಹಮ್ ಮಾಡುತ್ತೆ ಅಂತದ್ರಲ್ಲಿ ರಿಪೀಟ್ ಇದು ಎಲ್ಲರಿಗೂ ಆಗೋದಿಲ್ಲ ಅಲ್ವಾ. ಹಾಗಾದ್ರೆ ಶಂಕರಾಚಾರ್ಯ ಕೂಡ ಇದನ್ನ ಹೇಳಿದ್ದಾರೆ. ಒಂದು ಚಿತ್ರಕಲೆ ಅಥವಾ ಇಂಥ ಫೈನ್ ಆರ್ಟ್ಸ್ ಅಂತ ಯಾವ್ದ್ರಲ್ಲಿ ಒಂದು ವ್ಯಕ್ತಿಗೆ ಒಂದು ವಿಶೇಷವಾದ ಒಂದು ಅಭಿವ್ಯಕ್ತಿ ಇದ್ರೆ ನಾವಾಗ ಏನ್ ಹೇಳ್ಬೇಕು ಅಂದ್ರೆ, ಹಿಂದಿನ ಯಾವ್ದೋ ಜನ್ಮದಲ್ಲಿ ಅದು ಪ್ರಾಕ್ಟೀಸ್ ಮಾಡಿದೆ, ಅದು ಇವಾಗ ಒಂದು ಏನೋ ಉದ್ಬೋಧಕ ಬಂದಿದೆ ಅದಕ್ಕೆ. ಇವಾಗ ಒಂದ್ ವೇಳೆ ಆ ಮಗುಗೆ, ಹುಟ್ಟಿರೋ ಮಗುಗೆ, ಬೆಳೀತಾ ಇರೋ ಮಗುಗೆ ಅವ್ರ ತಾಯಿ ಸಂಗೀತ ಅಭ್ಯಾಸ ಮಾಡ್ತಾ ಇದ್ದಾಳೆ ಅಂದ್ರೆ ಇಟ್ ವಿಲ್ ಬಿ ಎ ವೆರಿ ಗುಡ್ ಟ್ರಿಗರ್ ಫಾರ್ ದಟ್ ಚೈಲ್ಡ್. ಅವಾಗ ಅದೇನ್ ಮಾಡುತ್ತೆ, ಅದು ಅಭಿವ್ಯಕ್ತಿ ಆಗಕ್ಕೆ ತುಂಬಾ ಒಳ್ಳೆ ವಾತಾವರಣ ಸಿಕ್ಕಿದೆ ಅದಕ್ಕೆ. ಆತರ ಇದು ಆಗುತ್ತೆ. ಅವಾಗ ಖಂಡಿತ ನೀವು ಹೇಳಿತರ ಯಾವುದೇ ನಾಲೆಜ್ ಶಾಸ್ತ್ರ ಹೇಳುತ್ತೆ, ಎಲ್ಲಿ ತನಕ ಹೇಳುತ್ತೆ ಅಂದ್ರೆ ನಾಲೆಜ್ ವಿಚ್ ಇಸ್ ಪ್ರೊಹಿಬಿಟೆಡ್, ಸಮಥಿಂಗ್ ವಿಚ್ ಯು ಶುಡ್ ನಾಟ್ ಮೇಕ್ ಎಫರ್ಟ್ಸ್ ಟು ನೋ ಅಂತದೆಲ್ಲ ಒಬ್ಬ ತಿಳ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಅದು ಕೂಡ ಇರುತ್ತೆ ಅವನಲ್ಲಿ. ಅದು ಕೂಡ ಅವನಿಗೆ ಪಾಪವನ್ನು ಉಂಟು ಮಾಡುತ್ತೆ. ಆ ಪಾಪವನ್ನು ಉಂಟು ಮಾಡಕ್ಕೆ ಅವನ ಕೃತ್ಯಗಳೆಲ್ಲ ಆಗುತ್ತೆ ಅದು. ಹಾಗಾಗಿ ಅವನು ಮುಂದಿನ ಯಾವುದೋ ಒಂದು ಸಮಯದಲ್ಲಿ ಅದಕ್ಕೆ ಒಂದು ಅಭಿವ್ಯಕ್ತಿ ಆಗುತ್ತೆ, ಆದಾಗ ಅವನು ಅದನ್ನ ಮಾಡ್ತಾನೆ. ಅಂತದೆಲ್ಲ ನಮ್ಮಲ್ಲಿ ಅಭಿವ್ಯಕ್ತಿ ಆಗದೆ ಇರಬೇಕು ಅನ್ನೋ ಕಾರಣದಿಂದಲೇ ನಾವೇನ್ ಮಾಡ್ತೀವಿ ಅಂದ್ರೆ, ನಾವು ಪ್ರೇಯರ್ ಮಾಡ್ತೀವಲ್ಲ, ಪ್ರೇಯರ್ ಅನ್ನೋದು ಎಲ್ಲರಿಗೂ ಕಾಮನ್. ನಾನು ಉದಾಹರಣೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಗಾಯತ್ರಿ ಮಂತ್ರ ಅಂತ ನಾವು ಹೇಳ್ತೀವಲ್ಲ, ಅದನ್ನ ಹೇಳಕ್ಕೆ ಅಧಿಕಾರಿ ಆಗಿ ಅವರು ಹೇಳ್ತಾರೆ. ಅದನ್ನ ಅವ್ರಿಗೆ ಏನೋ ಅದಕ್ಕೆ ಅರ್ಥ ಅಂತ ಹೇಳಿದ್ರೆ, ಈ ಅಂತಃಕರಣ ಸರಿಯಾದ ರೀತಿಯಲ್ಲಿ ಅದರಲ್ಲಿ ಪ್ರಸರಿಸ್ಲಿ, ಅದರಲ್ಲಿ ಕೆಲಸ ಮಾಡ್ಲಿ ಅಂತ ಒಂದು ಸುಲಭವಾಗಿ ಹೇಳ್ಬೇಕಾದ್ರೆ ಅದೇ ಅರ್ಥ ಅದಕ್ಕೆ. ಎಲ್ಲಾ ಪ್ರೇಯರಲ್ಲೂ ಇದೆ. ನನಗೆ ಒಳ್ಳೆ ಅಂತ ನಾವು ಕನ್ನಡದಲ್ಲಿ ಹೇಳಿದ್ರು ಕೂಡ ಅದು ಇದೇ ಅರ್ಥ. ಹಾಗಾದ್ರೆ ನಮ್ ಒಳಗಡೆ ಯಾವ್ದಾವ್ದು ಕೆಟ್ಟದ್ದು ಕೂಡ ಇರುತ್ತೋ, ಆಗಬಾರದು ಅಂತ ತಿಳಿಬಾರ್ದು ಅಂತ ಏನ್ ತಿಳ್ಕೊಂಡಿರ್ತೀವೋ ಒಂದ್ ಸಮಯದಲ್ಲಿ, ಅದು ಕೂಡ ಕೆಲಸ ಮಾಡದೆ ಹೋಗ್ಲಿ, ಅದಕ್ಕೆ ಒಂದು ಉದ್ಬೋಧಕವಾದ ಒಂದು ಸ್ಥಿತಿ ಬರ್ದೇ ಹೋಗ್ಲಿ, ಅದಕ್ಕೆ ಒಂದು ಟ್ರಿಗರ್ ಮಾಡೋ ಒಂದು ಸಿಚುವೇಶನ್ ಬರ್ದೇ ಹೋಗ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಸೊ ದಿಸ್ ಹೌ ಇಟ್ ಇಸ್. ಸೊ ವಾಟ್ ಎವರ್ ಎ ಪರ್ಸನ್ ಹ್ಯಾಸ್ ಲರ್ನ್ಡ್ consciously or unconsciously, it will be registered in this antakarana, and it will not go, it will not be erased by itself. Only thing is, a person can make efforts for it to not come out or not proliferate or increase. ಅಷ್ಟಕ್ಕೆ ಮಾಡ್ಕೋಬಹುದು. ನಮ್ಗೆ ಅದಕ್ಕೆ ನಮ್ಗೆ ಸಾಮರ್ಥ್ಯ ಇರುತ್ತೆ. ನಿಜ ಇಲ್ಲ ಬಂದ್ರು ಕೂಡ ನೋಡಿ ಹೋಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಸಾಮರ್ಥ್ಯ ಇರಲ್ಲ ಅಷ್ಟೇ. ಮುಂದಕ್ಕೆ ಏನಾದ್ರು ಮಾಡಕ್ಕೆ ಅದಕ್ಕೆ ಸಾಮರ್ಥ್ಯ ಇರುತ್ತೆ. ಆತ್ಮಜ್ಞಾನ ಅಂತ ಬಂದಾಗ ಇವನಿಗೆ ಕರ್ಮ ಅನ್ನೋದು ಹೊಟ್ಟೋಗಿದೆ ಅಂತ ಹೇಳಿದ್ರಲ್ಲ, ಹೊಟ್ಟೋದ್ರಿಂದ ಏನು ಎಲ್ಲಿದ್ದು ಬೇರೆ ಎಲ್ಲೋ ಎದ್ದು ಹೊಟ್ಟೋಯ್ತು ಅಂತ ಅರ್ಥ ಅಲ್ಲ ಅದಕ್ಕೆ. ಇಲ್ಲ, ಇವನು ಈ ಆತ್ಮಜ್ಞಾನದಿಂದ ನಾನು ಯಾವತ್ತೂ ಕೂಡ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಯಾವತ್ತೂ ಕೂಡ ನಾನು ಕರ್ತ ಆಗಿರ್ಲಿಲ್ಲ ಅಂತ ಇರ್ತಾನೆ. ಅವಾಗ ಏನಾಗುತ್ತೆ, ಕರ್ಮ ಅನ್ನೋದು ಕರ್ತ ಇಲ್ಲದೆ ಹೋದ್ರೆ ಕರ್ಮಕ್ಕೆ ಏನು ಬಿದ್ದೋಗ್ಬಿಡ್ತಾರೆ, ಅದಕ್ಕೆ ವೀರ್ಯ ಇಲ್ಲಿ ಹೋಗ್ಬಿಡ್ತಾರೆ ಅಷ್ಟೇ. ಅದರಿಂದ ಅದು ಇನ್ನೊಂದು ಜನ್ಮ ಇವನಿಗೆ ಕೊಡಕ್ಕೆ ಆಗದೆ ಹೋಗ್ಬಿಡ್ತಾರೆ. ದಟ್ ಇಸ್ ವಾಟ್ ಇಸ್ ಮೆಂಟ್ ಬೈ ಕರ್ಮಕ್ಷಯ ಆಗೋದು ಅಂತ. ಸೊ ಹೀಗೆ ನಾವು ಅಂದ್ರೆ ಗುರುಗಳಿಗೆ ಏನು ಎಫೆಕ್ಟ್ ರಿಯಲಿಸ್ಟ್ ಪರ್ಸನ್, ಅವ್ರಿಗೆ ಹೊಸದಾಗಿ ಏನು ಸೇರ್ಕೊಳ್ಳಲ್ಲ ಇದ್ರಲ್ಲಿ. ಅವ್ರು ಇನ್ನೊಬ್ಬರ ಗೈಡ್ ಮಾಡ್ತಾರೆ ಅಷ್ಟೇ. ಇಲ್ಲ ಅವ್ರಿಗೆ ನೋಡಿ, ಕೆಲವರಿಗೆ ತಾನಾಗೆ ಒಂದು ಒಳಗಡೆ ಗುರುಗೆ ಪ್ರೇರಣೆ ಬರ್ಬೋದು. ಇಂತ ಒಂದು ವ್ಯಕ್ತಿ ಇದ್ದಾನೆ, ಅವನಿಗೆ ನಾವು ದೀಕ್ಷೆ ಕೊಡೋಣ ಅಂತ ಅವ್ರಿಗೆ ಪ್ರೇರಣೆ ಬಂದಾಗ ಆಗ್ಬೋದು. ದಿಸ್ ಆಲ್ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಇವನ್ ಪ್ರಾರಂಭ ಅದಕ್ಕೆ ಲಿಂಕ್ ಆಗಿದ್ರೆ ಏನಾಗುತ್ತೆ, ಇವನೆಲ್ಲೋ ಕೂತಿರ್ತಾನೆ, ಅವನ್ನ ಹುಡ್ಕೊಂಡ್ ಬರ್ತಾರೆ ಅದೆಲ್ಲ ಆಗುತ್ತೆ. ಅದು ಆಗಲ್ಲ ಅಂತ ಹೇಳಕ್ ಆಗುತ್ತೆ ಇಲ್ಲ. ಸೊ ಇಂಥದ್ದೆಲ್ಲ ಹೀಗೆ ಆಗುತ್ತೆ. ಈ ಅಷ್ಟಕ್ಕೆಲ್ಲ ಅಷ್ಟು ದೂರ ಯಾತಕ್ಕೆ ಹೋಗ್ಬೇಕು? ಈ ಹುಡುಗಿನೇ ಹೆಂಡತಿ ಆಗ್ಬೇಕು ಅನ್ನೋದು ಕೂಡ ಆಗಿರೋದು ಮುಂಚೆನೆ. ಅವಾಗ ಎಲ್ಲೆಲ್ಲೋ ಇದ್ಕೊಂಡು ಹುಡ್ಕೊಂಡ್ ಬಂದ್ಬಿಡ್ತಾರೆ. ಯಾವ್ದೋ ದೇಶದಲ್ಲಿ ಇರ್ತಾರೆ, ಯಾವ್ದೋ ಇದಿರ್ತಾರೆ, ಅವ್ರು ಹುಡ್ಕೊಂಡ್ ಬಂದು ಇವರಿಗೆ ಸಂಬಂಧ ಮಾಡ್ತಾರೆ. ಹಾಗೇನೆ ಆಗುತ್ತೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಶಾಸ್ತ್ರಾಚಾರ್ಯರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ.
ಓಂ ತತ್ಸತ್.